ಹಲೋ ಮಕ್ಕಳೇ, ನಾನು ನಿಮ್ಮ ಲೋಕೇಶ್, ಭೌತಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಇವತ್ತು PU1 ಅವ್ರಿಗೆ ಹೊಸ ಚಾಪ್ಟರ್ನ ಶುರು ಮಾಡ್ತಿದ್ದೀವಿ, ಆಸಿಲೇಷನ್ಸ್. ಸೊ ಈ ಚಾಪ್ಟ್ರು ಮೇಜರ್ ರೋಲೇ ಪ್ಲೇಸ್ ಮಾಡುತ್ತೆ ನಿಮ್ಮ ಬೋರ್ಡ್ಸ್ಗೆ ಮತ್ತು KCETಗೆ. ಅದಕ್ಕಿಂತ ಹೆಚ್ಚಾಗಿ ಏನು ಪ್ಲೇಸ್ ಮಾಡುತ್ತೆ ಅಂದರೆ, ನಾವು ಸುತ್ತಲೂ ನೋಡೋ ಆಸಿಲೇಷನ್ಸ್ ಆಗಿರ್ಬೋದು, ವೇವ್ಸ್ ಆಗಿರ್ಬೋದು, ಯಾವ ರೀತಿ ಇರುತ್ತೆ ಅಂತ ಅನಲೈಸ್ ಮಾಡೋದಕ್ಕೆ ಈ ಚಾಪ್ಟರ್ ಕಲಿತಾ ಹೋಗ್ತೀವಿ. ಇವತ್ತಿನ ಈ ಚಾಪ್ಟರ್ನಲ್ಲಿ ಬೋರ್ಡ್ಸ್ಗಿರೋದು ಕಂಪ್ಲೀಟ್ ಅನಾಲಿಸಿಸ್ ಜೊತೆಗೆ ವಿತ್ ಸಮ್ ಎಕ್ಸಾಂಪಲ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ. ಯಾಕಂದರೆ ಆ ನಾಲೆಡ್ಜ್ ಬೇಕು KCET ಕೂಡ. ಜೊತೆಯಲ್ಲಿ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವುದೇ ತೊಗೊಂಡ್ರು ಕೂಡ ಅದಕ್ಕೂ ಹೆಲ್ಪ್ ಆಗುತ್ತೆ. ಅದಕ್ಕೆ ಎಕ್ಸಾಂಪಲ್ಸ್ ಚೂಸ್ ಮಾಡಿದ್ದೀನಿ. ಜೊತೆಯಲ್ಲಿ ಲಾಸ್ಟಲ್ಲಿ NCERT ಎಕ್ಸಸೈಸಸ್. NCERT ಎಕ್ಸಸೈಸಸ್ನಲ್ಲಿ ಪ್ರಾಬ್ಲಮ್ಸ್ ಕೆಲವೊಂದು ಚೂಸ್ ಮಾಡಿದ್ದೀನಿ, ಯಾವ ರೀತಿ ಬೇಸ್ ಮೇಲೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೇಳ್ತಾರೋ. ಸೊ ಈ ವಿಡಿಯೋದಲ್ಲಿ ಇಷ್ಟನ್ನ ಕವರ್ ಮಾಡ್ತಿದ್ದೀವಿ. ಬೋರ್ಡ್ಸು ಮತ್ತು KCET ಥಿಂಗ್ಸ್, ಏನಕ್ಕೆ KCETಗೆ ಪ್ರಿಪ್ರೇಷನ್ಗೆ ಏನೇನು ಬೇಕಾಗುತ್ತೋ ಅದನ್ನು, ಜೊತೆಯಲ್ಲಿ NCERT ಎಕ್ಸಸೈಸಸ್ಸು, ಲಾಸ್ಟಲ್ಲಿ ಒಂದೆರಡು PYQs ಅಂದರೆ ಫಸ್ಟ್ PU ಬೇರೆ ಬೇರೆ ನಾನಾ ರೀತಿ ಇರ್ಬೋದು. ಬಟ್ ಮೇಜರ್ಲಿ ಯಾವುದ್ರ ಬೇಸ್ ಮೇಲೆ ಕೇಳ್ತಾರೋ ಆ PYQs ಒಂದೆರಡು ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಸೊ ಇಷ್ಟನ್ನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಿದ್ದೀನಿ. ಸೊ ಚಾಪ್ಟರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಮಾತು. ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಿ. ಸೊ ಆ ಕನಸುಗಳನ್ನು ನನಸಾಗಿಸಲು ನಿಮ್ಮ ಪ್ರಯತ್ನ ಉತ್ತಮವಾಗಿರಲಿ ಅಲ್ವಾ. ಸೊ ಇಷ್ಟನ್ನು ಹೇಳ್ತಾ ಚಾಪ್ಟರ್ ಶುರು ಮಾಡೋಣವೇ. ಸೊ ಫಿಸಿಕ್ಸ್ ಆಸಿಲೇಷನ್ಸ್ ಚಾಪ್ಟರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆಸಿಲೇಷನ್ಸು ಇದ್ರ ಬಗ್ಗೆ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಥರನೇ ಶುರು ಮಾಡೋಣ. ನಮಗೆಲ್ಲ ಪ್ಲ್ಯಾನೆಟ್ಸ್ ಗೊತ್ತಿದೆ. ಸೊ ಸಣ್ಣ ಸುತ್ತಲೂ ಪ್ಲ್ಯಾನೆಟ್ಸ್ ಎಲ್ಲ ರಿವಾಲ್ವ್ ಆಗ್ತಾನೇ ಇರುತ್ತೆ. ಸೊ ಕಂಪ್ಲೀಟ್ ಒಂದು ಪಾಯಿಂಟಿಂದ ಸ್ಟಾರ್ಟ್ ಮಾಡಿ ಮತ್ತೆ ಅದೇ ಪಾಯಿಂಟಿಗೆ ಬರ್ತಿರುತ್ತೆ, ಅದು ಕಂಪ್ಲೀಟ್ ಸರ್ಕಲ್ಲು. ಸೊ ಆಸಿಲೇಷನ್ ಅಂತ ತೊಗೊಳೋದಿಲ್ಲ, ಅಲ್ಲಿ ಪೀರಿಯಾಡಿಕ್ ಮೋಷನ್ ಅಂತ ತೊಗೊತೀವಿ. ಇದೊಂದು ಸ್ವಲ್ಪ ಡಿಫ್ರೆನ್ಸ್ ಗೊತ್ತಿರಲಿ ಪೀರಿಯಾಡಿಕ್ ಮೋಷನ್ಗೆ ಮತ್ತು ಆಸಿಲೇಷನ್ಸ್ಗೆ. ನೆಕ್ಸ್ಟ್ ಚಾಪ್ಟ್ರಲ್ಲಿ ಓದ್ತೀರಾ ವೇವ್ಸು. ಸೊ ಇವತ್ತು ಈ ಚಾಪ್ಟ್ರಲ್ಲಿ ನಾನು ಮಾಡ್ತಿರೋದು ಆಸಿಲೇಷನ್ಸ್ ಚಾಪ್ಟರಲ್ಲಿ. ಆಸಿಲೇಷನ್ ಅಂದರೆ, ಸೊ ಫಸ್ಟ್ ಆಫ್ ಆಲ್ ಆಸಿಲೇಷನ್ ಅಂದರೆ ಟು ಆ್ಯಂಡ್ ಫ್ರೋ ಮೋಷನ್. ಸೊ ಟು ಆ್ಯಂಡ್ ಫ್ರೋ ಮೋಷನ್ ಇರಬೇಕು. ಸೊ ಟು ಆ್ಯಂಡ್ ಫ್ರೋ ಮೋಷನ್ ಇನ್ ಡೆಪ್ತಾಗಿ ಚಾಪ್ಟರ್ ಕಲಿತೋಗೋಣ. ಬಟ್ ಪೀರಿಯಾಡಿಕ್ ಮೋಷನ್ ಬಗ್ಗೆ ನೆನಪಿರಲಿ, ಯಾವುದೇ ಒಂದು ಪಾರ್ಟಿಕಲ್ಲು ಕಂಪ್ಲೀಟ್ ಸೈಕಲ್, ನಾರ್ಮಲಿ ಸೈಕಲ್ ಸುತ್ತಲೂ ಅಂತಲೇ ಅಲ್ಲ. ಸೊ ಒಂದು ರೊಟೇಷನ್ ಆಗ್ತಿದೆ ಅಂದಾಗ, ಅಥವಾ ಒಬ್ಬ ಪರ್ಸನ್ನು ಒಂದು ನದಿ ಅಥವಾ ಏನೋ ಒಂದು ನೀರು, ಒಂದು ಕೆರೆ ಆಗಿರ್ಬೋದು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿ ಮತ್ತೆ ಅದೇ ಕಡೆಗೆ ರಿಟರ್ನ್ ಬಂದಿದ್ದಾನೆ ಅಂದರೆ ಅದು ಆಸಿಲೇಷನ್ ಆಗೋದಿಲ್ಲ. ರಿಟರ್ನ್ ಬರ್ತಿದೆ ಅಂದರೆ ಪೀರಿಯಾಡಿಕ್ ಮೋಷನು. ನಾರ್ಮಲಿ ಪೀರಿಯಾಡಿಕ್ ಮೋಷನ್ಗೂ ಆಸಿಲೇಷನ್ಗೂ ಕಂಪ್ಯಾರಿಸನ್ ತೊಗೊಂಡಾಗ ಸೊ ಆಸಿಲೇಷನ್ ಅಲ್ಲ ಅಂತ ಹೇಳೋದನ್ನ. ಸೊ ಅದು ಹೆಂಗಿರುತ್ತೆ ಅಂತ ಚೆಕ್ ಮಾಡೋಣ. ಬಟ್ ಪೀರಿಯಾಡಿಕ್ ಮೋಷನ್ ಹೆಂಗಾಗುತ್ತೆ ಅಂದರೆ, ಯಾವುದೇ ಒಂದು ಆಬ್ಜೆಕ್ಟು ಸುತ್ತಿದಾಗ, ಎಕ್ಸಾಂಪಲ್ ಅದಕ್ಕೆ ಪ್ಲ್ಯಾನೆಟ್ಸೇ ಬೆಟರು. ಸೊ ನಾಟ್ ಮೇಕ್ ಯು ಟು ಕನ್ಫ್ಯೂಸ್, ಪ್ಲ್ಯಾನೆಟ್ಸೇ ಎಕ್ಸಾಂಪಲ್ ತೊಗೊಳ್ಳಿ ಫಸ್ಟು ಬೇಸಾಗೆ. ಸೊ ಅದು ಕಂಪ್ಲೀಟ್ ಸೈಕಲ್ ರಿವಾಲ್ವ್ ಆಗುತ್ತೆ. ಅದು ಪೀರಿಯಾಡಿಕ್ ಅಂದರೆ ಸರ್ಟೆನ್ ಟೈಮಲ್ಲಿ 1 ಇಯರ್ 365 ಡೇಸ್ 365.5 ತೊಗೊಳ್ಳಿ. ಸೊ ಅಷ್ಟು ದಿನಕ್ಕೆ ಒಂದು ಕಂಪ್ಲೀಟ್ ಸೈಕಲ್ ಆಗುತ್ತೆ. ಸೊ ಪೀರಿಯಾಡಿಕ್. ನೆಕ್ಸ್ಟ್ 1 ಇಯರ್ಗೂ ಕೂಡ ಒಂದು ಕಂಪ್ಲೀಟ್ ಸೈಕಲ್ ಆಗುತ್ತೆ. ಬಟ್ ಆಸಿಲೇಷನ್ಸ್ ಅಂತ ತೊಗೊಂಡಾಗ ಟು ಆ್ಯಂಡ್ ಫ್ರೋ ಮೋಷನ್. ಓಕೆ, ಈ ಕೆರೆನಲ್ಲೇ ಒಬ್ಬ ಪರ್ಸನ್ನು ಈ ಕಡೆಯಿಂದ ಆ ಕಡೆಗೆ ಹೋದ, ಮತ್ತು ಆ ಕಡೆಯಿಂದ ಈ ಕಡೆಗೆ ಬಂದ. ಬಟ್ ಹೋಗೋವಾಗ ಸೇಮ್ ಸ್ಪೀಡು, ಬರೋವಾಗ ಸ್ಪೀಡ್ ಚೇಂಜು. ಮೇ ಬಿ ಸ್ಪೀಡ್ ಸೇಮ್ ಇದ್ರೂ ಕೂಡ ಟು ಆ್ಯಂಡ್ ಫ್ರೋ ಮೋಷನ್. ಸೊ ದಟ್ ಈಸ್ ಅಬೌಟ್ ದ ಟು ಆ್ಯಂಡ್ ಫ್ರೋ ಮೋಷನ್. ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಆಸಿಲೇಷನ್ ಓನ್ಲಿ. ಆಸಿಲೇಷನ್ ಅಲ್ಲ ಅಂತಂದೆ, ಬಟ್ ಆಸಿಲೇಷನ್ಗೆ ಅದು ಒಳ್ಳೆ ಎಕ್ಸಾಂಪಲ್. ಅದೇ ರೀತಿ ಇಲ್ಲೂ ಕೂಡ ಅಬ್ಸರ್ವ್ ಮಾಡ್ಬೋದು, ಇದೊಂಥರ ಆಸಿಲೇಟ್ ಥರನೇ ಅನ್ಕೊಬೋದು ಇಲ್ಲಿ. ಸೊ ಆಸಿಲೇಟೇ ಈ ಚಾಪ್ಟ್ರಲ್ಲಿ ನೀವು ಮೈನಾಗಿ ಅದರ ಡಿಫ್ರೆನ್ಸೇ ಗೊತ್ತಾಗಬೇಕು ನಿಮಗೆ. ಸೊ ಪೀರಿಯಾಡಿಕ್ ಅಂದ್ರೆ ಏನು, ನಾರ್ಮಲಿ ಆಸಿಲೇಷನ್ ಯಾವ ಥರ ಇರುತ್ತೆ, ಇದ್ರ ಡಿಫ್ರೆನ್ಸೇ ಮೈನಾಗಿ ನೀವು ಕಲಿಬೇಕಾಗಿರೋದು. ಸೊ ಅದು ಗೊತ್ತಾಯಿತು ಅಂದರೆ ಇದರಲ್ಲಿ ನಾರ್ಮಲಿ ಒಂದು ಡಿಸ್ಪ್ಲೇಸ್ಮೆಂಟ್ ಹೆಂಗೆ ಬರುತ್ತೆ, ಅದರ ಡಿಸ್ಪ್ಲೇಸ್ಮೆಂಟ್ ಹೆಂಗೆ ಬರುತ್ತೆ, ಇನ್ನೊಂದು ಸ್ಪ್ರಿಂಗ್ಗೆ ಬ್ಲಾಕ್ ಕನ್ಸಿಡರ್ ಮಾಡಿದಾಗ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ಈ ಚಾಪ್ಟ್ರಲ್ಲಿ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಈ ಚಾಪ್ಟ್ರಲ್ಲಿ ಕಂಟೆಂಟ್ ಏನೇನು ಕವರ್ ಮಾಡ್ತಿದ್ದೀವಿ ಅಂದರೆ, ಇಂಟ್ರೊಡಕ್ಷನ್ ಆಲ್ರೆಡಿ ಕೊಟ್ಟೆ. ಸೊ ಪೀರಿಯಾಡಿಕ್ ಆ್ಯಂಡ್ ಆಸಿಲೇಟರಿ ಮೋಷನ್ಸ್. ಪೀರಿಯಾಡಿಕ್ ಇಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ಬಿಟ್ಟಿದೆ ಸೆಕೆಂಡ್ ಕಾನ್ಸೆಪ್ಟಲ್ಲೇ, ಪೀರಿಯಾಡಿಕ್ಕು ಮತ್ತು ಆಸಿಲೇಟರಿ ಹೆಂಗಿರುತ್ತೆ ಅಂತ. ಸೊ ಅಲ್ಲೇ ಡಿಸ್ಕಸ್ ಮಾಡೋಣ ಅದ್ರ ಬಗ್ಗೆ. ಬಟ್ ಎಕ್ಸಾಂಪಲ್ಸ್ ಆಲ್ರೆಡಿ ಕೊಟ್ಟಿದ್ದೀನಿ, ಯಾವುದಾದ್ರು ಅಂತ. ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸೊ ಆಸಿಲೇಟ್ರಿ ಕಲ್ತ್ಕೊಂಡಿದ್ದಾದಮೇಲೆ ಅದು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಹೆಂಗೆ ಕರಿತೀವಿ. ಸೊ ಅದು ಇನ್ ಡೆಪ್ದಾಗೆ ಆಸಿಲೇಟ್ ಆದಾಗ ನಮಗೆ ವೇವ್ಸ್ ಹೆಂಗೆ ಫಾರ್ಮ್ ಆಗುತ್ತೆ, ಸೊ ಗ್ರಾಫಿಕಲಿ ಕೂಡ ಕಲಿತೀವಿ ಇಲ್ಲಿ, ಎಲ್ಲಿ ಸಿಂಪಲ್ ಹಾರ್ಮೋನಿಕ್ ಮೋಷನಲ್ಲಿ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಕಂಪ್ಯಾರಿಸನ್, ಸಿಂಪಲ್ ಹಾರ್ಮೋನಿಕ್ ಮೋಷನ್ನು ಆ್ಯಂಡ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಮೀನ್ಸ್ ಯಾವುದೇ ಒಂದು ಪಾರ್ಟಿಕಲ್ ಇನ್ ಎ ಸರ್ಕ್ಯುಲರ್ ಪಾತ್ ಇಫ್ ಇಟ್ ಈಸ್ ಮೂವಿಂಗ್, ಇಫ್ ಇಟ್ ಈಸ್ ಆಸಿಲೇಟಿಂಗ್, ಇಫ್ ಇಟ್ ಈಸ್ ಮೂವಿಂಗ್ ಸರ್ಕ್ಯುಲರ್ಲಿ.
ಸೊ ಅಲ್ಲೇನಾಗುತ್ತೆ ಅಂದರೆ ಯೂನಿಫಾರ್ಮ್ ಬರಬೇಕು. ಅಂದರೆ ವೆಲಾಸಿಟಿ ಚೇಂಜ್ ಆಗ್ತಿರುತ್ತೆ, ವೆಲಾಸಿಟಿ ಡೈರೆಕ್ಷನ್ ಚೇಂಜ್ ಆಗುತ್ತೆ, ಬಟ್ ವಾಟ್ ಎವರ್ ದ ಸ್ಪೀಡ್ ಆಫ್ ದಿ ಪಾರ್ಟಿಕಲ್ ಇಸ್ ದೇರ್, ಇಟ್ ಶುಡ್ ಬಿ ಮೂವಿಂಗ್ ವಿತ್ ದ ಸೇಮ್ ಸ್ಪೀಡ್ ಇನ್ ಎ ಸರ್ಕ್ಯುಲರ್ ಪಾತ್. ದಟ್ ವಿ ವಿಲ್ ಕಾಲ್ ಇಟ್ ಆಸ್ ಎ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಇದು ಲಾಸ್ಟಲ್ಲಿ ಇದೆ ಕಾನ್ಸೆಪ್ಟ್ಸು, ಬಟ್ ನೀವು ಫಸ್ಟಲ್ಲೇ ಓದಿದ್ದೀರಾ. ಸೊ ಅದ್ರ ಬಗ್ಗೆ ಇನ್ ಡೆಪ್ತಾಗಿ ಏನೋ ಹೋಗೋ ಅವಶ್ಯಕತೆ ಇಲ್ಲ, ನಿಮ್ಗೆ ಆಲ್ರೆಡಿ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂದರೆ ಗೊತ್ತಿದೆ. ಸೊ ನೆಕ್ಸ್ಟ್ ಡಿಸ್ಕಸ್ ಮಾಡೋದೆ ವೆಲಾಸಿಟಿ ಆ್ಯಂಡ್ ಆಕ್ಸಿಲರೇಷನ್ ಇನ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಯೂಶಲಿ ನೀವು ಅಬ್ಸರ್ವ್ ಮಾಡಿ, ಸ್ಟಾರ್ಟಿಂಗಿಂದನೂ ಯಾವುದೇ ಒಂದು ಕಾನ್ಸೆಪ್ಟ್ ಕಲಿತಿದ್ರೆ ಅಂದಮೇಲೆ ಅದರ ಬಗ್ಗೆ ಡಿಸ್ಟೆನ್ಸ್ ಕಲಿತೀವಿ, ಡಿಸ್ಪ್ಲೇಸ್ಮೆಂಟ್ ಕಲಿತೀವಿ, ಅದರಲ್ಲಿ ವೆಲಾಸಿಟಿ ಕಂಡುಹಿಡ್ತೀವಿ, ನೆಕ್ಸ್ಟ್ ಅದರಲ್ಲಿ ಆಕ್ಸಿಲರೇಷನ್. ಇವು ಕಾಮನ್ ಪಾಯಿಂಟ್ಸ್. ಅದರಲ್ಲೇ ಮತ್ತೆ ನೋಡೋದು ಎನರ್ಜಿ ಅಂತ ಕನ್ಸಿಡರ್ ಮಾಡಿದಾಗ ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ಇದೇ ಈ ಚಾಪ್ಟ್ರಲ್ಲೂ ಮಾಡೋದು. ಸೊ ಯಾವುದೇ ಒಂದು ಈವನ್ ಮಾಲಿಕ್ಯೂಲ್ಸಲ್ಲಿ ಕೂಡ ಪ್ರೀವಿಯಸ್ಲಿ ಅದನ್ನೆಲ್ವ ಮಾಡಿದ್ದು. ಸೊ ಪ್ರೆಷರ್ ಎಲ್ಲ ಏನಾಗುತ್ತೆ, ನಾರ್ಮಲ್ ಎನರ್ಜಿ ಎಲ್ಲ ಏನಾಗುತ್ತೆ ಅಂತ. ಅದೇ ರೀತಿ ಇಲ್ಲೂ ಕೂಡ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಬಂತು ಅಂದರೆ ಫೋರ್ಸ್ ಲಾ ಫಾರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸೊ ಅದೇ ರೀತಿ ಎನರ್ಜಿ ಇನ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಲಾಸ್ಟ್ ಡಿಸ್ಕಸ್ ಮಾಡಿದೆ ಸಿಂಪಲ್ ಪೆಂಡಲಮ್. ಈ ಸಿಂಪಲ್ ಪೆಂಡಲಮ್ ಕೂಡ ಟು ಆ್ಯಂಡ್ ಫ್ರೋ ಮೋಷನ್ ಆಗ್ತಿರುತ್ತೆ. ಬಟ್ ಅದು ಸ್ವಲ್ಪ ಯಾವ ರೀತಿ ಆಗ್ತಿರುತ್ತೆ ಅಂತ ಎಲ್ಲನೇ ಡಿಸ್ಕಸ್ ಮಾಡೋಣ ಸಿಂಪಲ್ ಪೆಂಡಲಮಲ್ಲಿ. ಸೊ ಇಷ್ಟು ಕಾನ್ಸೆಪ್ಟ್ಸ್ನ ಕವರ್ ಮಾಡ್ತಾ ಹೋಗ್ತೀವಿ ಈ ಚಾಪ್ಟರ್ನಲ್ಲಿ. ಎಷ್ಟು ಅಸ್ಯೂಮ್ ಮಾಡ್ತಿರೋ ಅಷ್ಟೇ ಚೆನ್ನಾಗಿರುತ್ತೆ ಚಾಪ್ಟರು. ಸೊ ಯಾಕಂದರೆ ಇದು ನಾವು ಸುತ್ತಲೂ ನೋಡ್ತಿರೋದೇ ಕೆಲವೊಂದು ಫೆಮಿಲಿಯರ್ ಆಗಿರುತ್ತೆ, ಕೆಲವೊಂದು ಮೂವೀಸ್ನಲ್ಲೂ ಫೆಮಿಲಿಯರ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಚಾಪ್ಟರ್ನ ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡೋದಕ್ಕಿಂತ ಅದ್ರ ಬದಲಾಗಿ ಕಾನ್ಸೆಪ್ಚುವಲ್ ಆಗಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಲೇ ಕಲ್ತ್ಕೊಂಡು ಹೋಗಿ, ಓಕೆನಾ. ಸೊ ಆಸಿಲೇಷನ್ಸಲ್ಲಿ ವೆಯ್ಟೇಜ್ ಬರಲೇಬೇಕಲ್ವಾ. ಸೊ ಇದು ಕೆಲವ್ರಿಗೆ ಮಾಲಿಕ್ಯೂಲ್ಸ್ ಆ ಥರ ಏನಾದರೂ ಪ್ರೀವಿಯಸ್ಲಿ ಡಿಸ್ಕಸ್ ಮಾಡಿರೋ ಚಾಪ್ಟರ್ಸ್ ಏನಾದರೂ ಡಿಫಿಕಲ್ಟಿ ಅಂತೇನು ಅನಿಸಿದ್ರೆ ಆಸಿಲೇಷನ್ಸು ವೇವ್ಸು ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಈಸಿಯಾಗಿ KCT ಕೂಡ 1 ಮಾರ್ಕ್ ಈಸಿಯಾಗಿ ಬಂದುಬಿಡುತ್ತೆ. ಬೇಕಾದ್ರೆ ನೆಕ್ಸ್ಟು KCT ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿ, ಕ್ವಶನ್ಸ್ ತುಂಬ ಸಿಂಪಲಾಗಿ ಕೇಳ್ತಾನೆ, 1 ಮಾರ್ಕ್ಸ್ ಈಸಿಯಾಗಿ ಬಂದುಬಿಡುತ್ತೆ. ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. 2 ಮಿನಿಟ್ಸ್ ಏನೋ 1 ಮಿನಿಟ್ ಏನೋ ಇರುತ್ತಲ್ಲ, 1 ಮಿನಿಟು ಬೇಕಾಗಿಲ್ಲ, ಕ್ವಶನ್ ಅಷ್ಟು ಬೇಗ ಸಾಲ್ವ್ ಮಾಡ್ಬೋದು. ಸಾಲ್ವ್ ಕೂಡ ಅಲ್ಲ, ಜಸ್ಟ್ ನಾಲೆಜ್ ಇದ್ದರೆ ಸಾಕು. ಸೊ PU ಬೋರ್ಡಲ್ಲಿ 8 ಮಾರ್ಕ್ಸಿಗೆ ಬರುತ್ತೆ. ಒಂದು ಕ್ವಶನು MCQ ಬೇರೆ MCQ ಆರ್ ಫಿಲ್ನೆಸ್, ಬಟ್ ಯೂಸ್ವಲಿ MCQನೆಲ್ಲ ಕೇಳ್ತಾರೆ. ಒಂದು ಕ್ವಶನು 2 ಮಾರ್ಕ್ಸು, ಒಂದು ಕ್ವಶನು ಡಿರೈವೇಷನ್ನು. ಯೂಶ್ವಲಿ ಡಿರೈವೇಷನ್ನೇ ಕೇಳ್ತಾರೆ. ಇಲ್ಲ ಡಿರೈವೇಷನ್ ಇಲ್ಲ ಅಂದರೆ ಪ್ರಾಬ್ಲಮ್ ಸ್ವಲ್ಪ ಕಡಿಮೆನೇ, ಡಿರೈವೇಷನ್ ಕಡಿಮೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಡಿರೈವೇಷನ್ ಆದರೂ ಕೂಡ ತುಂಬ ಲೆಂತಿ ಡಿರೈವೇಷನ್ಸ್ ಏನಿಲ್ಲ, ಸಿಂಪಲ್ಲೇ, ಬಟ್ ಜೊತೆಲಿ ಎಕ್ಸ್ಪ್ಲನೇಷನ್ ಇರುತ್ತೆ. ಅದಕ್ಕೋಸ್ಕರ ಡಿರೈವೇಷನ್ ಅಂತ ಕರಿತಿದ್ದೀವಿ ಅಷ್ಟೇ. ಸೊ KCTನಲ್ಲಿ ಒಂದು ಕ್ವಶನು 1 ಮಾರ್ಕ್ ಅದು. ಸೊ ಇಂಟ್ರೊಡಕ್ಷನ್. ಸೊ ಈ ಚಾಪ್ಟ್ರಲ್ಲಿ ಇಂಟ್ರೊಡಕ್ಷನ್ ಪಾಯಿಂಟ್ಸ್ ವೈಸನ್ನು ಕಲ್ತಾ ಹೋಗೋಣ. ಸೊ ಜೊತೆಯಲ್ಲಿ ಅದರ ನಾಲೆಜ್, ಅದರ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಗುತ್ತೆ, ನೋಟ್ಸ್ ಥರನೂ ಸಿಗುತ್ತೆ. ಸೊ ಇನ್ ಅವರ್ ಡೈಲಿ ಲೈಫ್ ವಿ ಕಮ್ ಅಕ್ರಾಸ್ ವೇರಿಯಸ್ ಕೈಂಡ್ಸ್ ಆಫ್ ಮೋಷನ್ಸ್ ಗೊತ್ತಿದೆ ಆಲ್ರೆಡಿ. ಯು ಹ್ಯಾವ್ ಆಲ್ರೆಡಿ ಲರ್ನ್ಡ್ ಅಬೌಟ್ ಸಮ್ ಆಫ್ ದೆಮ್. ಎಕ್ಸಾಂಪಲ್ ರೆಕ್ಟಿಲಿನಿಯರ್ ಮೋಷನ್ ಆ್ಯಂಡ್ ಮೋಷನ್ ಆಫ್ ಎ ಪ್ರೊಜೆಕ್ಟೈಲ್. ಇದೆಲ್ಲ ಸ್ಟಾರ್ಟಿಂಗಲ್ಲೇ ಓದಿದ್ದೀರಾ. ರೆಕ್ಟಿಲಿನಿಯರ್ ಮೋಷನ್, ಸ್ಟ್ರೈಟ್ ಪಾತ್, ಪ್ರೊಜೆಕ್ಟೈಲ್, ಮೋಷನ್ ಆಫ್ ಎ ಪ್ರೊಜೆಕ್ಟೈಲ್, ಇಟ್ ಇಸ್ ಟೇಕಿಂಗ್ ದ ಪಾತ್ ಲೈಕ್ ದಿಸ್, ಇಫ್ ಎ ಬಾಲ್ ಥ್ರೋನ್ ಲೈಕ್ ದಿಸ್. ಓಕೆ, ಜಾಸ್ತಿ ಲ್ಯಾಗ್ ಮಾಡೋಕ್ಕೆ ಹೋಗಲ್ಲ ಅದನ್ನು. ಬೋತ್ ದೀಸ್ ಮೋಷನ್ಸ್ ಆರ್ ನಾನ್ ರಿಪಿಟೇಟಿವ್. ಅದು ರಿಪೀಟ್ ಆಗಲ್ಲ ಅಲ್ವಾ. ಇವಾಗ ಸ್ವಲ್ಪ ಹೊತ್ತು ಆಸಿಲೇಷನ್ಸು ಮತ್ತು ಪೀರಿಯಡಿಕ್ ಮೋಷನ್ ಆ ಕಡೆಯೋಣ. ಬಟ್ ಸ್ಟಾರ್ಟಿಂಗಿಂದ ಏನೇನು ಕಲ್ತ್ಕೊಂಡ್ಬಂದಿರೋ ಒಂದು ಫೆಮಿಲಿಯರ್ ಆಗುತ್ತೆ ನಿಮಗೆ. ಸೊ ಅದಕ್ಕೆ ಈ ಮೋಷನ್ಸ್ ಯಾವುದು, ರೆಕ್ಟಿಲಿನಿಯರ್ ಮೋಷನ್ ಏನು ಕನ್ಸಿಡರ್ ಮಾಡ್ತೀರಾ, ಮೋಷನ್ ಆಫ್ ಎ ಪ್ರೊಜೆಕ್ಟೈಲ್ ಏನು ಮಾಡ್ತೀರಾ, ಇದು ರಿಪೀಟ್ ಆಗ್ತಿರಲ್ಲ, ನಾನ್ ರಿಪಿಟೇಟಿವ್. ಸೊ ವಿ ಹ್ಯಾವ್ ಆಲ್ಸೋ ಲರ್ನ್ಡ್ ಅಬೌಟ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆ್ಯಂಡ್ ಆರ್ಬಿಟಲ್ ಮೋಷನ್ ಆಫ್ ಪ್ಲಾನೆಟ್ಸ್ ಇನ್ ದ ಸೋಲಾರ್ ಸಿಸ್ಟಮ್. ನಾವು ಆಲ್ರೆಡಿ ಸರ್ಕ್ಯುಲರ್ ಮೋಷನ್ ಬಗ್ಗೆನೂ ಮತ್ತು ಪ್ಲಾನೆಟ್ ಸೋಲಾರ್ ಸಿಸ್ಟಮ್ ಬಗ್ಗೆ ಸ್ಟಾರ್ಟಿಂಗಲ್ಲೂ ಹೇಳಿದೆ, ಅದನ್ನು ಕಲ್ತಿದ್ದೀವಿ. ಇನ್ ದೀಸ್ ಕೇಸಸ್ ದ ಮೋಷನ್ ಈಸ್ ರಿಪೀಟೆಡ್ ಆಫ್ಟರ್ ಎ ಸರ್ಟೈನ್ ಇಂಟರ್ವಲ್ ಆಫ್ ಟೈಮ್, ಇಟ್ ಈಸ್ ಪಿರಿಯಾಡಿಕ್. ಸೊ ಯಾವುದರಲ್ಲಿ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ನು ಮತ್ತು ಪ್ಲಾನೆಟ್ಸ್ ಇನ್ ದ ಸೋಲಾರ್ ಸಿಸ್ಟಮ್. ಸೊ ಇವೆರಡೂ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಏನು ಕನ್ಸಿಡರ್ ಮಾಡ್ತೀವಿ, ಯಾವುದೇ ಒಂದು ಪಾರ್ಟಿಕಲ್ಲು ಒಂದು ಸ್ಟೋನ್ನ ಒಂದು ಥ್ರೆಡ್ಗೆ ಟೈಮ್ ಮಾಡ್ಬಿಟ್ಟು ಹಿಂಗೆ ತಿರುಗಿಸಿದಾಗ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಅದೇ ರೀತಿ ಪ್ಲಾನೆಟ್ಸ್ ರಿವಾಲ್ವಿಂಗ್ ಅರೌಂಡ್ ದ ಸನ್. ಸೊ ದೋಸ್ ವಿಲ್ ಫಾರ್ಮ್ ಅಬೌಟ್ ದ ಪೀರಿಯಾಡಿಕ್. ಅದು ಪೀರಿಯಾಡಿಕ್ ಅಂತ ಕರಿತೀವಿ, ಪೀರಿಯಾಡಿಕ್. ಸೊ ಇನ್ ಯುವರ್ ಚೈಲ್ಡ್ಹುಡ್ ಯು ಮಸ್ಟ್ ಹ್ಯಾವ್ ಎಂಜಾಯ್ಡ್ ರಾಕಿಂಗ್ ಇನ್ ಎ ಕ್ರಾಡಲ್ ಆರ್ swinging on a swing. Both these motions are repetitive in nature but different from the periodic motion of a planet. ಸ್ವಿಂಗಿಂಗ್ ನಾರ್ಮಲಿ ಅದು ಒಂದು ವಿಡಿಯೋ ಕೂಡ ಇದೆ. ಯಾವುದಾದ್ರೂ ಒಂದು ಸ್ವಿಂಗ್ ಇಲ್ಲ ಒಂದು ಬೌಲ್ ಕನ್ಸಿಡರ್ ಮಾಡ್ತೀರಾ, ಒಂದು ಬಾಲ್ನ ಒಂದು ಸೈಡ್ ಬಿಡಿ, ಅದೇನಾಗುತ್ತೆ ಹಿಂಗೆ ಆಸಿಲೇಟ್ ಆಗ್ತಾ, ಅದನ್ನೇ ಆಸಿಲೇಟ್ ಅಂತ ಹೇಳ್ಬಿಟ್ಟೆ, ಬಟ್ ಹಿಂಗೆ ಸ್ವಿಂಗ್ ಆಗ್ತಿರುತ್ತೆ. ಇವಾಗ ಇನ್ನೂ ನೀವು ಆಸಿಲೇಟ್ಗೆ ಹೋಗಿಲ್ಲ, ಇನ್ನೂ ಸ್ವಿಂಗಿಂಗಲ್ಲೇ ಇದ್ದೀರಾ, ಹಿಂಗೆ ಸ್ವಿಂಗ್ ಆಗ್ತಾ ಇರುತ್ತೆ. ಸೊ ಅದು ಒಂದು ರಿಪಿಟೇಟಿವ್, ಅದು ರಿಪೀಟ್ ಆಗ್ತಾ ಇರುತ್ತೆ ಹಿಂಗೆ. ಸೊ ರಿಪಿಟೇಟಿವ್. ಹಿಂಗೆ ರಿಪೀಟ್ ಆಗಲ್ವಾ ಸರ್,
ಅದು ಕಂಪ್ಲೀಟ್ ಮತ್ತೆ ಬೇರೆ ಪೊಸಿಷನ್ ಅದು. ಇದು ಆಸಿಲೇಟ್ ಅಂದರೆ ಒಂಥರ ಸ್ವಿಂಗ್ ಆಗ್ತಿರೋದು ಇದು. ಸೊ ಆ ಥರ ಥಿಂಕ್ ಮಾಡಬೇಕು. ಅದೇ ರೀತಿ ಒಂದು ವುಡನ್ ಟೇಬಲ್ ಹಿಂಗೆ ಇಟ್ಬಿಟ್ಟು ಒಂದು ಕಡೆ ಬಾಲ್ ಪ್ಲೇಸ್ ಮಾಡಿ ಈ ಥರ ರೊಟೇಟ್ ಮಾಡಿದ್ದೀವಿ ಅಂದರೆ ಅದು ಹಿಂಗೆ ಆಸಿಲೇಟ್ ಆಗ್ತಾ ಇರುತ್ತೆ. ಗೊತ್ತಾಯ್ತಲ್ವಾ? ಓಕೆ. ಸೊ ಡಿಫ್ರೆಂಟ್ ಫ್ರಮ್ ದಿ ಪೀರಿಯಾಡಿಕ್ ಮೋಷನ್ ಆಫ್ ಎ ಪ್ಲಾನೆಟ್. ಪೀರಿಯಾಡಿಕ್ ಮೋಷನ್ಗಿನ ಅದು ಡಿಫ್ರೆಂಟ್ ಆಗಿದೆ ಅಂತ ಅಷ್ಟೇ. ಹಿಯರ್ ದ ಆಬ್ಜೆಕ್ಟ್ ಮೂವ್ಸ್ ಟು ಆ್ಯಂಡ್ ಫ್ರೋ ಅಬೌಟ್ ಎ ಮೀನ್ ಪೊಸಿಷನ್. ಮೀನ್ ಪೊಸಿಷನ್ ಒಂದು ಸರ್ಟೆನ್ ಪಾಯಿಂಟ್ ಒಂದು ಪೊಸಿಷನ್ ತೊಗೊತೀವಿ, ಮೀನ್ ಪೊಸಿಷನ್, ಅದು ಮತ್ತೆ ಡಿಸ್ಕಸ್ ಮಾಡೋಣ. ಸೊ ಆ ಮೀನ್ ಪೊಸಿಷನಿಂದನೇ ಯಾವ ರೀತಿ ಆಸಿಲೇಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಮೀನ್ ಪೊಸಿಷನ್ ಮತ್ತು ಅದನ್ನು ಈಕ್ವಿಲಿಬ್ರಿಯಮ್ ಪೊಸಿಷನ್ ಅಂತಲೂ ಕರಿತೀವಿ. ಮೀನ್ ಪೊಸಿಷನ್ ಆರ್ ಈಕ್ವಿಲಿಬ್ರಿಯಮ್ ಪೊಸಿಷನ್ ಅದನ್ನು ಮತ್ತೆ ಡಿಸ್ಕಸ್ ಮಾಡೋಣ. ಸೊ ಬಟ್ ಇಲ್ಲಿ ನೀವು ಮೈನ್ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಟು ಆ್ಯಂಡ್ ಫ್ರೋ ಮೋಷನ್. ಸೊ ಟು ಆ್ಯಂಡ್ ಫ್ರೋ ಮೋಷನ್ ಏನಾಗುತ್ತೋ ಅದನ್ನೇ ನಾವು ದ ಪೆಂಡುಲಮ್ ಆಫ್ ಎ ವಾಲ್ ಕ್ಲಾಕ್ ಎಕ್ಸಿಕ್ಯೂಟ್ಸ್ ಎ ಸಿಮಿಲರ್ ಮೋಷನ್. ಎಕ್ಸಾಂಪಲ್ಸು, ಬಟ್ ಟು ಆ್ಯಂಡ್ ಫ್ರೋ ಮೋಷನ್ ಒಂದು ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಅನ್ಕೋ ಪೆಂಡುಲಮ್ ಆಫ್ ಎ ವಾಲ್ ಕ್ಲಾಕ್. ಮುಂಚೆ, ಈಗಿಲ್ಲ ಬಿಡಿ, ಮುಂಚೆ ಎಲ್ಲ ಒಂದು ಗಡಿಯಾರಕ್ಕೆ ಈ ರೀತಿ ಆಗ್ತಿರೋದು. ಯಾವುದಾದ್ರು ಹಳೇ ಮನೆಗಳಲ್ಲಿ ಇಟ್ಟಿರ್ಬೋದು, ಅಬ್ಸರ್ವ್ ಮಾಡ್ಬೋದು. ಅದು ಪೆಂಡುಲಮ್ ಆಫ್ ಎ ವಾಲ್ ಕ್ಲಾಕ್. ಇಲ್ಲ ಎಲ್ಲೇ ಒಂದು ಗೂಗಲಲ್ಲೋ ಯೂಟ್ಯೂಬಲ್ಲಿ ನೋಡೋದು ಸಿಗುತ್ತದು. ಆ ಪಿಕ್ಚರ್ ನೋಡಿ ಡೌಟ್ ಇದ್ದರೆ. ಎಕ್ಸಾಂಪಲ್ಸ್ ಆಫ್ ಸಚ್ ಪೀರಿಯಾಡಿಕ್ ಟು ಆ್ಯಂಡ್ ಫ್ರೋ. ಸಚ್ ಪೀರಿಯಾಡಿಕ್ ಇವು ಕೂಡ ಒಂದು ಟೈಪ್ ಆಫ್ ಪೀರಿಯಾಡಿಕ್. ಬಟ್ ಸಚ್ ಪೀರಿಯಾಡಿಕ್ ಟು ಆ್ಯಂಡ್ ಫ್ರೋ ಮೋಷನ್ ಅಬೌಟ್ ಎ ಬೋಟ್ tossing up and down, boat tossing up and down in a river, the piston in a steam engine going back and forth, etc. Such a motion is termed as oscillatory motion. So periodic motion ಅಂತ ಏನನ್ನು ಕಲ್ತ್ಕೊಂಡ್ವಿ, ಆ ಪೀರಿಯಾಡಿಕ್ ಮೋಷನ್ ಅಲ್ಲ ಈ ಟು ಆ್ಯಂಡ್ ಫ್ರೋ ಮೋಷನ್ ಕೂಡ ಪೀರಿಯಾಡಿಕ್. ಅದು ವಿತ್ ಸರ್ಟೆನ್ ಟೈಮ್ ಈ ಥರ ಆಸಿಲೇಟ್ ಆಗ್ತಿದೆ. ಬಟ್ ಆದರೂ ನಾವು ಸಪ್ರೇಟಾಗಿ ಅದನ್ನು ಒಂದು ಶಾರ್ಟ್ ಡಿಸ್ಟೆನ್ಸಲ್ಲಿ ನಡೀತದೆ. ತುಂಬ ಲಾಂಗ್ ಡಿಸ್ಟೆನ್ಸ್ ಕೂಡ ಆಗ್ತಿಲ್ಲ, ಒಂದು ಶಾರ್ಟ್ ಡಿಸ್ಟೆನ್ಸಲ್ಲಿ ನಡೀತದೆ. ಅದು ಹಂಗೆ ಬೇಕಾದ್ರೂ ಥಿಂಕ್ ಮಾಡ್ಬೋದು. ಶಾರ್ಟ್ ಡಿಸ್ಟೆನ್ಸಲ್ಲಿ ನಡೀತಿರೋದ್ರಿಂದ ಅದನ್ನು ಆಸಿಲೇಷನ್ಸ್ ಅಂತಲೂ ಕರಿತೀವಿ. ಟು ಆ್ಯಂಡ್ ಫ್ರೋ ಮೋಷನ್ ಸ್ವಲ್ಪ ಕ್ಲೀನಾಗಿ ಅನಲೈಸ್ ಮಾಡ್ಬೇಕು ಅದನ್ನು. ಟು ಆ್ಯಂಡ್ ಫ್ರೋ ಮೋಷನ್. ಸೊ ಒಂದು ಸರ್ಟೆನ್ ಪಾಯಿಂಟ್ಗೆ ಬರುತ್ತಲ್ಲ, ಅಲ್ಲಿ ವೆಲಾಸಿಟಿ ಮ್ಯಾಕ್ಸಿಮಮ್ ಇರುತ್ತೆ, ಅದನ್ನು ಡಿಸ್ಕಸ್ ಮಾಡೋಣ. ಅಲ್ಲಿ ಆ್ಯಕ್ಚುಲಿ ಒಂದು ಸರ್ಟೆನ್ ಪಾಯಿಂಟಲ್ಲಿ ಅದನ್ನು ಮೀನ್ ಪೊಸಿಷನ್ ಆರ್ ಈಕ್ವಿಲಿಬ್ರಿಯಮ್ ಪೊಸಿಷನ್ ಅಂತ ಕರಿತೀವಿ. ಗೊತ್ತಾಯ್ತಲ್ವಾ? In musical instruments like the sitar, the guitar or the violin, we come across vibrating strings that produce pleasing sounds. ಸೊ ಈ ಇನ್ಸ್ಟ್ರೂಮೆಂಟ್ಸಲ್ಲಿ ಪ್ಲೀಸಿಂಗ್ ಸೌಂಡ್ಸ್ ಬರೋದು, ಅದು ಸ್ಟ್ರಿಂಗ್ ಎಲ್ಲ ಗೊತ್ತಿರುತ್ತೆ, ಅಲ್ಲೆಲ್ಲ ವೈಬ್ರೇಟ್ ಆಗ್ತದೆ, ವೈಬ್ರೇಟ್ ಅಂತ ಕರಿತೀವಿ ಮತ್ತೆ. ಸೊ ಅದನ್ನು ಡಿಸ್ಕಸ್ ಮಾಡೋಣ. ದ ಮೆಂಬ್ರೈನ್ಸ್ ಇನ್ ಡ್ರಮ್ಸ್ ಆ್ಯಂಡ್ ಡಯಾಫ್ರಗಮ್ಸ್ ಇನ್ ಟೆಲಿಫೋನ್ ಆ್ಯಂಡ್ ಸ್ಪೀಕರ್ ಸಿಸ್ಟಮ್ಸ್ ವೈಬ್ರೇಟ್ ಟು ಆ್ಯಂಡ್ ಫ್ರೋ ಅಬೌಟ್ ದೇರ್ ಬೀನ್ ಪೊಸಿಷನ್. ಸ್ಟಾರ್ಟಿಂಗಲ್ಲೇ ಒಂದು ವೀಡಿಯೋ ತೋರಿಸಿದಲ್ಲ, ಅದು ಆ್ಯಕ್ಚುಲಿ ಟು ಆ್ಯಂಡ್ ಫ್ರೋ ಮೋಷನ್ನೇ. ಒಂಥರ ಅದು ವೈಬ್ರೇಷನ್ಸ್ ಸ್ಪೀಕರ್ದು ಏನಾಗುತ್ತೋ ಅದೇ. ದ ವೈಬ್ರೇಷನ್ಸ್ ಆಫ್ ಏರ್ ಮಾಲಿಕ್ಯೂಲ್ಸ್ ಮೇಕ್ ದ ಪ್ರೊಪಗೇಷನ್ ಆಫ್ ಸೌಂಡ್ ಪಾಸಿಬಲ್. ಸೌಂಡ್ ವೇವ್ಸ್ ಹೆಂಗೆ ಟ್ರಾವೆಲ್ ಆಗುತ್ತೆ ಅಂದರೆ, ಸೊ ನಾರ್ಮಲಿ ಸ್ಟ್ರೈಟ್ ಅದು ಓಕೆ, ಬಟ್ ಅಲ್ಲಿ ಪಾರ್ಟಿಕಲ್ಸ್ ಏನಿರುತ್ತೆ ನಮ್ಮ ಸೌಂಡ್ನ ಅದು ಆ ಪಾರ್ಟಿಕಲ್ಸೇ ಟ್ರಾನ್ಸ್ಫರ್ ಮಾಡುತ್ತಾ ಹೋಗುತ್ತೆ. ಬಟ್ ಆ ಪಾರ್ಟಿಕಲ್ಸ್ ಈ ರೀತಿ ಆಸಿಲೇಟ್ ಆಗ್ತಿರುತ್ತೆ. ಆ ಪಾರ್ಟಿಕಲ್ ಹಿಂಗೆ ಆಸಿಲೇಟ್ ಆಗಿಬಿಟ್ರೆ ನಮ್ಮ ಸೌಂಡು ರೀಚ್ ಆಗೋದು, ನಮ್ಮ ಸೌಂಡ್ ಒಂದು ಪೊಸಿಷನಿಂದ ಇನ್ನೊಂದು ಪೊಸಿಷನ್ಗೆ ರೀಚ್ ಆಗೋದು. ಸೊ ದಟ್ ಈಸ್ ಅಬೌಟ್ ದ ಥಿಂಗ್. ಇನ್ ಎ ಸಾಲಿಡ್ ದ ಆಟಮ್ಸ್ ವೈಬ್ರೇಟ್ ಅಬೌಟ್ ದೇರ್ ಈಕ್ವಿಲಿಬ್ರಿಯಮ್ ಪೊಸಿಷನ್, ದ ಆವ್ರೇಜ್ ಎನರ್ಜಿ ಆಫ್ ವೈಬ್ರೇಷನ್ಸ್ ಬೀಯಿಂಗ್ ಪ್ರಪೋರ್ಷನಲ್ ಟು ಟೆಂಪರೇಚರ್. ಸಾಲಿಡ್ನಲ್ಲಿ ಆಟಮ್ಸ್ ವೈಬ್ರೇಟ್ ಆಗೋದಲ್ವಾ ಈಕ್ವಿಲಿಬ್ರಿಯಮ್ ಪೊಸಿಷನ್ಗೆ, ಆವ್ರೇಜ್ ಎನರ್ಜಿ ಆಫ್ ವೈಬ್ರೇಷನ್ಸ್ ಬೀಯಿಂಗ್ ಪ್ರಪೋರ್ಷನಲ್ ಟು ಟೆಂಪರೇಚರ್, ಅದು ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿದೆ. ಓಕೆ. ಸೊ ಎ ಸಿ ಪವರ್ ಸಪ್ಲೈ ಗಿವ್ ವೋಲ್ಟೇಜ್ ದಟ್ ಆಸಿಲೇಟ್ಸ್ ಆಲ್ಟರ್ನೇಟ್ಲಿ ಗೋಯಿಂಗ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಬೌಟ್ ದ ಮೀನ್ ವ್ಯಾಲ್ಯೂ 0. ಸೊ ಇದು ಎ ಸಿ ಬಗ್ಗೆ ನೆಕ್ಸ್ಟ್ ಇಯರಲ್ಲಿ ಕಂಪ್ಲೀಟ್ ಒಂದು ಪಾರ್ಟ್ ಇದೆ, ಅದರಲ್ಲಿ ಎ ಸಿ ಬಗ್ಗೆ ಡಿ ಸಿ ಬಗ್ಗೆ ಎಲ್ಲ ಕಲಿತಾ ಹೋಗ್ತೀವಿ ಸ್ಟಾರ್ಟಿಂಗಿಂದನೇ. ಬಟ್ ಇವಾಗ ಅದಕ್ಕೆ ಇಂಟ್ರೊಡಕ್ಷನ್ ಕೊಟ್ಟಿದ್ದು ಆಸಿಲೇಷನ್ಸ್ನಲ್ಲೇ. ಎ ಸಿ ಅನ್ನೋದು ಫ್ಲಕ್ಚುಯೇಟ್ ಆಗುತ್ತೆ, ನೀವು 10th ಓದಿರ್ತೀರ. ಫ್ಲಕ್ಚುಯೇಟ್ ಆಗುತ್ತೆ, ಪಾಸಿಟಿವ್ ನೆಗೆಟಿವ್. ಡಿ ಸಿ ಹಂಗಲ್ಲ, ಒಂದೇ ಕಾನ್ಸ್ಟೆಂಟ್ ಆಗಿದ್ದರೆ ಪಾಸಿಟಿವ್ ಇರುತ್ತೆ, ಇದರಲ್ಲಿ ನೆಗೆಟಿವ್ ಇರುತ್ತೆ. ಯೂಶಲಿ ನೆಗೆಟಿವ್ ರೇರ್ಲಿ ಅಬೌಟ್ ದ ಡೈರೆಕ್ಷನ್ ವಿ ವಿಲ್ ಕನ್ಸಿಡರ್, ಬಟ್ ಯೂಶಲಿ ಪಾಸಿಟಿವೇ. ಪಾಸಿಟಿವ್ ನೆಗೆಟಿವ್ ಬರೋದೇ ಡಿ ಸಿನಲ್ಲಿ ಡೈರೆಕ್ಷನ್ ಅಷ್ಟೇ. ಸೊ ಇಲ್ಲಿ ನಾರ್ಮಲಿ ಎ ಸಿನಲ್ಲಿ ಅಂದ್ಕೊಂಡಾಗ ಪಾಸಿಟಿವ್ ನೆಗೆಟಿವ್ ಫ್ಲಕ್ಚುಯೇಟ್ ಆಗ್ತಿರುತ್ತೆ. ಎ ಸಿ ಆಲ್ಟರ್ನೇಟಿಂಗ್ ಕರೆಂಟ್ ಸಾಲಿಡ್ಸಲ್ಲೂ ಗೊತ್ತಾಯಿತು, ಎ ಸಿನಲ್ಲೂ ಗೊತ್ತಾಯಿತು. ಬಟ್ ಇದು ನೆಕ್ಸ್ಟ್ ಇಯರಲ್ಲಿ ಇನ್ ಡೆಪ್ತಾಗಿ ಓದ್ತೀರಾ. ಸೊ ಆಸಿಲೇಷನ್ಸ್ ಇಲ್ಲೇ ಸ್ಟಾರ್ಟ್ ಆಗ್ತಿದೆ ನಿಮಗೆ, ಇಲ್ಲೇ ಸ್ಟಾರ್ಟ್ ಆಗ್ತದೆ. ಸೆಕೆಂಡ್ ಇಯರ್ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ. ಓಕೆ. ಪೀರಿಯಾಡಿಕ್ ಆ್ಯಂಡ್ ಆಸಿಲೇಟರಿ ಮೋಷನ್ಸ್. ಸೊ ಫಸ್ಟ್ ಎಕ್ಸಾಂಪಲ್, ಫಸ್ಟ್ ಗ್ರಾಫ್ ಅಬ್ಸರ್ವ್ ಮಾಡ್ತಿದ್ದೀರಾ. ಸೊ ಎಕ್ಸ್ ಆಫ್ ಟಿ ಅಂತ ಇದೆ, ಮ್ಯಾಥಮೆಟಿಕ್ಸಲ್ಲಿ ಓದಿದ್ದೀರಾ. ನಾರ್ಮಲಿ ಫಂಕ್ಷನ್ ಅದು ಎಕ್ಸ್ ಅನ್ನೋದು ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಡಿಸ್ಟೆನ್ಸ್ ಏನಾದರೂ ತೊಗೊಂಡಾಗ ಇಟ್ ಡಿಪೆಂಡ್ಸ್ ಆನ್ ಆ್ಯಂಡ್ ಇಟ್ಸ್ ಎ ಫಂಕ್ಷನ್ ಆಫ್ ಟಿ, ಇಟ್ಸ್ ಎ ಫಂಕ್ಷನ್ ಆಫ್ ಟೈಮ್.
So it is with respect to x axis, I am considering the time along the x axis, along the y axis I am taking the displacement. ಸೊ ಯಾವುದೇ ಇದು ಏನಕ್ಕೆ ಗ್ರಾಫ್ ಅಂದರೆ, ಒಂದು ಆ್ಯಂಟ್, ಒಂದು ನಾರ್ಮಲ್ ಏನೋ ಒಂದು ಹುಳ ಇರುವೆನೋ ಏನೋ ಒಂದು ಸರ್ಟೇನ್ ವಾಲ್ನ ಹತ್ತಿದೆ, ಬಿದ್ದೋಗುತ್ತೆ, ಹತ್ತವಾಗ ಟೈಮ್ ತೊಗೊಳುತ್ತೆ ತಾನೆ, ಬಟ್ ಬೀಳೋವಾಗ ನಾರ್ಮಲಿ ಡ್ಯೂ ಟು ಗ್ರಾವಿಟಿ ಬಿದ್ದೋಗುತ್ತೆ. ಸೊ ಹತ್ತುತ್ತೆ, ಬಿದ್ದೋಗುತ್ತೆ, ಅದಕ್ಕೆ ಗ್ರಾಫ್ ಇದು. ಪರಾನ ಆ್ಯಂಟ್ ಆರ್ ಎನಿ ಇನ್ಸೆಕ್ಟ್ ಅನ್ನೋಕ್ಕಾಗಲ್ವಲ್ಲ, ಓಕೆ ನಿಮಗೆ ಗೊತ್ತು ಬಿಡಿ ಬಯಾಲಜಿ. ಸೊ ಆ್ಯಂಟ್ goes up and falls ಡೌನ್. ಇದಿರಲಿ. ನೆಕ್ಸ್ಟ್ ಯಾವುದೋ ಒಂದು ಮಗು ಸ್ಟೆಪ್ಸ್ನ ಹತ್ತುತ್ತೆ, ಮೆಟ್ಲನ್ನು ಹತ್ತಿ ಟೈಮ್ ತೊಗೊಳುತ್ತಲ್ಲ, ಮೆಟ್ಲು ಹತ್ತುತ್ತೆ, ಟೈಮ್ ತೊಗೊಳುತ್ತೆ, ಅಲ್ಲಿ ಸಸ್ಟೇನ್ ಆಗೋದು ಸ್ವಲ್ಪ ಹೊತ್ತು, ಮತ್ತೆ ಇನ್ನೊಂದು 4-5 ಹೆಜ್ಜೆ ಹಾಕುತ್ತೆ, ಮತ್ತೆ ಕೆಳಗಿಳಿಬೇಕು. ಆ ಥರ ಒಂದೇ ಸ್ಟೆಪ್ ಅಂದ್ಕೊಳ್ಳಿ, ಹತ್ತೋದು, ಸ್ವಲ್ಪ ಹೊತ್ತು ಇರೋದು, ಡಿಸ್ಟೆನ್ಸ್ ಹಂಗೆ ಟ್ರಾವೆಲ್ ಮಾಡೋದು, ಇಳಿಯೋದು, ಸ್ವಲ್ಪ ಹೊತ್ತು ಇರುತ್ತೆ. ಮಗು ಅಂದ ತಕ್ಷಣ ಒಂದೇ ಸಲ ಹತ್ತಿ ಆಗಲ್ಲ, ನಾವು ಕಂಪೇರ್ ಮಾಡ್ತಿಲ್ಲ. ಇದು ಫಾರ್ ಎ ಚೈಲ್ಡ್ ಟೇಕಿಂಗ್ ಸ್ಟೆಪ್ಸ್ ಅಪ್ ಆ್ಯಂಡ್ ಡೌನ್, ಈ ರೀತಿ ಗ್ರಾಫ್ ಈ ರೀತಿ ಸಿಗುತ್ತೆ ಫಾರ್ ಎ ಚೈಲ್ಡ್. ಯೂಶ್ವಲಿ ಕಾಲೇಜಲ್ಲಿ ಏನಾದರೂ ಇದ್ದಾಗ ಕೆಲವರು ರೇಗಿಸ್ತಾ ಇರ್ತೀವಲ್ಲ, ಚೈಲ್ಡ್ ಆಟ ಆಡಬೇಡ ಅಂತ, ಆ ಥರ. ಸೊ ಫಾರ್ ಎ ಚೈಲ್ಡ್ ಟೇಕಿಂಗ್ ಸ್ಟೆಪ್ಸ್ ಅಪ್ ಆ್ಯಂಡ್ ಕಮಿಂಗ್ ಡೌನ್, ಬಟ್ ಓಕೆ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಇದು ಈ ಎಕ್ಸಾಂಪಲು. ಸೊ ಈ ರೀತಿ ಗ್ರಾಫ್ ಸಿಗುತ್ತೆ. ಸೊ ಇದನ್ನೆಲ್ಲ ಕಲಿಬೇಕು. ಪೀರಿಯಾಡಿಕ್ಕು ಮತ್ತು ಅಂಡ್ ಆಸಿಲೇಟರಿ ಮೋಷನ್ಸ್ಗೆ ಇನಿಷಿಯಲಿ ಸೊ ಯಾವ ರೀತಿ ಇರುತ್ತೆ ಅಂತ ಅನಲೈಸ್ ಮಾಡ್ಕೊಂಡು ಹೋಗೋಣ ಗ್ರಾಫಿಕಲ್ಲಿ, ಮತ್ತೆ ನೋಡೋಣ ಪಾಯಿಂಟ್ಸ್ ವೈಸ್ ಯಾವ ರೀತಿ ಇರುತ್ತೆ ಅಂತ. ಬಟ್ ಲಾಸ್ಟಲ್ಲಿ ಬೌನ್ಸಿಂಗ್ ಬಾಲಲ್ಲಿ ಬೌನ್ಸಿಂಗ್ ನಾರ್ಮಲಿ ಆಟ ಆಡ್ತೀವ, ಬೌನ್ಸಿಂಗ್ಗೆ ಬಾಲು. ಸೊ ಎಕ್ಸಾಂಪಲ್ಸ್ ಆಫ್ ಪೀರಿಯಾಡಿಕ್ ಮೋಷನ್, ಇವೆಲ್ಲ ಪೀರಿಯಾಡಿಕ್ಗೆ ಬರುತ್ತೆ. ಬೌನ್ಸಿಂಗ್ ಬಾಲ್ ಇದು ಆ್ಯಕ್ಚುಲಿ ಆಟ ಆಡ್ತಿರೋದನ್ನು. ಸೊ ನಾರ್ಮಲಿ ಬೌನ್ಸಿಂಗ್ ಬಾಲ್ ಗ್ರಾಫ್ ಈಸಿಯಾಗಿ ಅನಲೈಸ್ ಆಗುತ್ತೆ. ಇವೆಲ್ಲ ಪೀರಿಯಾಡಿಕ್ ಮೋಷನ್ ಅಂಡರೇ ಬರುತ್ತೆ. ಸೊ ಬಟ್ ನೆಕ್ಸ್ಟ್ ನಾವು ಕಲಿತಾ ಹೋಗೋಣ ಆಸಿಲೇಟರ್ಗೆ ರೀಚ್ ಆಗೋದು. ಸೊ ಈ 3 ಎಕ್ಸಾಂಪಲ್ನ ಕಲ್ತ್ಕೊಂಡ್ವಿ. ಸೊ ಎ ಮೋಷನ್ ದಟ್ ರಿಪೀಟ್ಸ್ ಇಟ್ ಸೆಲ್ಫ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮ್ ಈಸ್ ಕಾಲ್ಡ್ ಪೀರಿಯಾಡಿಕ್ ಮೋಷನ್. ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮಲ್ಲಿ ಯಾವ ಥರ ಆಸಿಲೇಟ್ ಆಗ್ತಿರೋದು, ಆಸಿಲೇಟ್ ಅಂದರೂ ಕೂಡ ನಾರ್ಮಲಿ ಆಸಿಲೇಟ್ ಆಗ್ತಿರೋದೆ, ಓಕೆ, ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮ್ ಮೋಷನ್ ಅಟ್ ರಿಪೀಟ್ಸ್ ಇಟ್ ಸೆಲ್ಫ್ ಇಟ್ಸ್ ಕಾಲ್ಡ್ ಅಬೌಟ್ ದ ಪೀರಿಯಾಡಿಕ್ ಮೋಷನ್. ಯು ಗಾಟ್ ದ ಪಾಯಿಂಟ್, ರೈಟ್? So the body undergoing a periodic motion as an equilibrium position somewhere inside its path. ಈವನ್ ಈ ಪೀರಿಯಾಡಿಕ್ ಮೋಷನ್ ಹೋದ ಇನ್ಸೈಡ್ ಯಾವುದೋ ಒಂದು ಪಾಯಿಂಟಲ್ಲಿ ಈಕ್ವಿಲಿಬ್ರಿಯಂ ಪೊಸಿಷನ್, ನಾರ್ಮಲಿ ಈಕ್ವಿಲಿಬ್ರಿಯಂ ಪೊಸಿಷನ್ ಅಥವಾ ಮೀನ್ ಪೊಸಿಷನ್ ಒಂದು ಇದ್ದೇ ಇರುತ್ತೆ. ಸೊ ಅದನ್ನು ನೀವು ಕಂಡುಹಿಡ್ಕೊಳ್ಳೋಣ. ಬಟ್ ಇವಾಗ ಸದ್ಯಕ್ಕೆ ಅನಲೈಸ್ ಮಾಡ್ತಾ ಹೋಗೋಣ. ವೆನ್ ದ ಬಾಡಿ ಈಸ್ ಅಟ್ ದಿಸ್ ಪೊಸಿಷನ್, ನೋ ನೆಟ್ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟ್ಸ್ ಆನ್ ಇಟ್. Therefore, if it is left there at rest, it remains there forever. ಸೊ ಯಾವುದೇ ಒಂದು ಬಾಡಿ ಆ ಪೊಸಿಷನಲ್ಲಿದ್ದಾಗ, ಯಾವುದು ಮೀನ್ ಪೊಸಿಷನ್, ಈಕ್ವಿಲಿಬ್ರಿಯಂ ಪೊಸಿಷನ್ ಇದ್ದಾಗ, ನೋ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟ್ಸ್ ಆನ್ ಇಟ್ಸ್. ಎಕ್ಸ್ಟರ್ನಲ್ ಫೋರ್ಸ್ ಅನ್ನೋದು ಆ್ಯಕ್ಟ್ ಆಗ್ತಿರಬಾರ್ದು. ಸೊ ದೇರ್ ಫೋರ್ ಇಟ್ ಈಸ್ ಲೆಫ್ಟ್ ದೇರ್ ಅಟ್ ರೆಸ್ಟ್, ಇಟ್ ರಿಮೈನ್ಸ್ ದೇರ್ ಫಾರ್ ಎವರ್. ಸೊ ಅಲ್ಲಿರೋಕ್ಕೆ ಇಷ್ಟಪಡುತ್ತೆ. ಸೊ ಇಫ್ ದ ಬಾಡಿ ಈಸ್ ಗಿವನ್ ಎ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ದಿ ಪೊಸಿಷನ್, a force comes into play which tries to bring the body back to the equilibrium point, giving rise to oscillations or vibrations. ಇಲ್ಲಿಗೆ ರೀಚ್ ಆಗ್ತಿದ್ದೀವಿ. ಪೀರಿಯಾಡಿಕ್ ಮೋಷನ್ ಆಯಿತು, ಅದು ಅಲ್ಲಿಗೆ ಎಕ್ಸಾಂಪಲ್ಸ್ ಕೂಡ ಕಲ್ತಿದ್ದೀವಿ. ಬಟ್ ಇಲ್ಲಿ ಯಾವುದೇ ಒಂದು ನೀವು ಸ್ಟಾರ್ಟಿಂಗಲ್ಲಿ ಫ್ರಿಕ್ಷನ್ ಬಗ್ಗೆ ಓದಿದ್ದೀರಾ, ಒಂದು ಸ್ಟ್ರಿಂಗ್ಗೆ ಒಂದು ಬ್ಲಾಕ್ ಕನ್ಸಿಡರ್ ಮಾಡಿದಾಗ ಅಲ್ಲಿ ಪೊಸಿಷನ್ ಚೇಂಜ್ ಆಗೋದು ಓದಿದ್ದೀರಾ. ಬಟ್ ಅದೇ ಥರನೇ ಅದೇ ಸ್ಪ್ರಿಂಗ್ಗೆ ಒಂದು ಬ್ಲಾಕ್ನ ಎಳೆದು ಬಿಟ್ಟಾಗ ಇದು ಈಕ್ವಿಲಿಬ್ರಿಯಂ ಪೊಸಿಷನ್. ದಿಸ್ ದ ಈಕ್ವಿಲಿಬ್ರಿಯಂ ಪೊಸಿಷನ್, ಮೀನ್ ಪೊಸಿಷನ್. ಇಫ್ ಯು ಆರ್ ಟೇಕಿಂಗ್ ಸಮ್ ಡಿಸ್ಪ್ಲೇಸ್ಮೆಂಟ್, ಇಫ್ ಯು ಆರ್ ಗಿವಿಂಗ್ ಟು ದಟ್ ಬ್ಲಾಕ್ ಸಮ್ ಡಿಸ್ಪ್ಲೇಸ್ಮೆಂಟ್, ಇಟ್ ವಿಲ್ ಇಫ್ ಯು ರಿಲೀಸ್ ದಟ್ ಒನ್, ಇಟ್ ವಿಲ್ ಬಿ ಆಸಿಲೇಟಿಂಗ್. ಅದು ಹೆಂಗಿರುತ್ತೆ ಅಂದರೆ, ಇದು ಆಲ್ರೆಡಿ ಕಲ್ತಿದ್ದೀರಾ, ಬಟ್ ಇರಲಿ. ಸೊ ಈ ರೀತಿ ಒಂದು ಸ್ಪ್ರಿಂಗು, ಆ ಸ್ಪ್ರಿಂಗ್ಗೆ ಒಂದು ಬ್ಲಾಕ್ ಕನ್ಸಿಡರ್ ಮಾಡ್ತಿದ್ದೀವಿ, ಇದೊಂದು ಪೊಸಿಷನ್ ಅಂದ್ಕೊಂಡಾಗ ಸಮ್ ಡಿಸ್ಪ್ಲೇಸ್ಮೆಂಟ್ ಕೊಡ್ತೀವಿ, ಎಕ್ಸ್ ಡಿಸ್ಪ್ಲೇಸ್ಮೆಂಟ್ ಕೊಡ್ತೀವಿ. ಅವಾಗ ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಆಸಿಲೇಟ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಫ್ ಯು ಆರ್ ಗಿವಿಂಗ್ ಸಮ್ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ದಿಸ್ ಮೀನ್ ಪೊಸಿಷನ್, ಫ್ರಮ್ ದಿಸ್ ಈಕ್ವಿಲಿಬ್ರಿಯಂ, ಇಟ್ ವಿಲ್ ಆಸಿಲೇಟ್ ಅಲ್ವಾ. ಸೊ ವಿ ಗಾಟ್ ದಿಸ್ ಪಾಯಿಂಟ್. ಅದನ್ನು ಆಸಿಲೇಷನ್ಸ್, ವೈಬ್ರೇಷನ್ಸ್ ಅಂತ ಕರಿತೀವಿ.
ಆಸಿಲೇಷನ್ಸ್ ಆರ್ ವೈಬ್ರೇಷನ್ಸ್. ಅದರಲ್ಲೂ ಸ್ವಲ್ಪ ಡೆಪ್ತಾಗಿ ಮತ್ತೆ ಹೋಗ್ಬೋದು, ಬಟ್ ಈಗ ಇಷ್ಟಕ್ಕೆ ಸಾಕು ಆಸಿಲೇಟ್ರಿ ಮತ್ತು ವೈಬ್ರೇಷನ್ಗೆ. ಫಾರ್ ಎಕ್ಸಾಂಪಲ್ ಎ ಬಾಲ್ ಪ್ಲೇಸ್ಡ್ ಇನ್ ಎ ಬೌಲ್, ಆಲ್ರೆಡಿ ಡಿಸ್ಕಸ್ ಮಾಡೋದಲ್ಲ, ವಿಲ್ ಬಿ ಇನ್ ಈಕ್ವಿಲಿಬ್ರಿಯಮ್ ಅಟ್ ದಿ ಬಾಟಮ್. ಇಫ್ ಡಿಸ್ಪ್ಲೇಸ್ಡ್ ಎ ಲಿಟಲ್ ಫ್ರಮ್ ದಿ ಪಾಯಿಂಟ್ ಇಟ್ ವಿಲ್ ಪರ್ಫಾರ್ಮ್ ಆಸಿಲೇಷನ್ಸ್ ಇನ್ ದ ಬೌಲ್. ಯಾವುದೇ ಒಂದು ಬೌಲ್ ತೊಗೊಂಡಿದ್ವಿ, ಇನಿಷಿಯಲಿ ಸೆಂಟ್ರಲ್ ಇಟ್ಟಿದಾಗ ಅಲ್ಲೇ ಇರುತ್ತೆ ಈಕ್ವಿಲಿಬ್ರಿಯಮ್ ಪೊಸಿಷನು, ಮೀನ್ ಪೊಸಿಷನು. ಬಟ್ ಒಂದು ಸ್ವಲ್ಪ ಡಿಸ್ಪ್ಲೇಸ್ಮೆಂಟ್ ಮಾಡಿ ಬಿಡಿ, ಮನೇಲಿ ಆಟ ಆಡಬೇಡಿ, ಅಮ್ಮ ಹೊಡಿತಾರೆ. ಒಂದು ಡಿಸ್ಪ್ಲೇಸ್ ಮಾಡಿ ಬಿಡ್ರಿ, ಅದು ಆಸಿಲೇಟ್ ಆಗುತ್ತೆ. ಬಟ್ ಮಾಡಿ ತೋರಿಸಿ, ಪೇರೆಂಟ್ಸ್ಗೆ ಏನಾಗಲ್ಲ, ಬಟ್ ಅದ್ರ ಜೊತೆ ತರಲೆ ಮಾಡೋಕ್ಕೆ ಹೋಗಬೇಡಿ. ಮಾಡಲ್ಲ ಬಿಡಿ. ಫಸ್ಟ್ PUC ಬಂದಿದ್ದೀರಾ, ಸ್ಕೂಲ್ ಬಿಟ್ಟು ಇವಾಗ ಕಾಲೇಜ್ ಆಲ್ರೆಡಿ ಇಲ್ಲಿ ಚಾಪ್ಟರ್ಗೆ ಬಂದಿದ್ದೀರಾ ಅಂದರೆ ಫಸ್ಟ್ ಇಯರು ಮುಗಿದೋಯ್ತು. ಎವ್ರಿ ಆಸಿಲೇಟರಿ ಮೋಷನ್ ಈಸ್ ಪೀರಿಯಾಡಿಕ್, ಬಟ್ ಎವ್ರಿ ಪೀರಿಯಾಡಿಕ್ ಮೋಷನ್ ನೀಡ್ ನಾಟ್ ಬಿ ಆಸಿಲೇಟರಿ. ಇದು ಮೈನ್ ಇಲ್ಲಿ, ಇದನ್ನು ನೀವು ಮೈನಾಗೆ ಕನ್ಸಿಡರ್ ಮಾಡಬೇಕು. ಎವ್ರಿ ಆಸಿಲೇಟರಿ ಮೋಷನ್ ಈಸ್ ಪೀರಿಯಾಡಿಕ್. ಆಸಿಲೇಟ್ರಿನ ನಾನು ಪೀರಿಯಾಡಿಕ್ ಅಂತ ಕರಿಬೋದು. ಅದಕ್ಕೆ ಅವಾಗಿಂದ ಸ್ಟಾರ್ಟಿಂಗಲ್ಲಿ ಕೆಲವು ಸಲ ಪೀರಿಯಾಡಿಕ್ ಬಂದಾಗ ಆಸಿಲೇಟ್ರಿ ಅನ್ನೋದು ನನ್ನ ಬಾಯಿಲಿಂದ ಪದ ಬಂತು. ಸೊ ಆಸಿಲೇಟ್ರಿ ಅನ್ನೋದು ಪೀರಿಯಾಡಿಕ್ ಆಗುತ್ತೆ, ಬಟ್ ಎಲ್ಲ ಪೀರಿಯಾಡಿಕ್ ಮೋಷನ್ ಕೂಡ ಆಸಿಲೇಟರ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ದಟ್ ಇಸ್ ಅ ಮೇಜರ್ ಪಾಯಿಂಟ್. ಸೊ ಸರ್ಕ್ಯುಲರ್ ಮೋಷನ್ ಈಸ್ ಎ ಪೀರಿಯಾಡಿಕ್ ಮೋಷನ್, ಬಟ್ ಇಟ್ ಈಸ್ ನಾಟ್ ಆಸಿಲೇಟ್ರಿ ಅಲ್ವಾ. ಸರ್ಕ್ಯುಲರ್ ಮೋಷನ್ ಆಗ್ತಿರೋದು, ಈ ರೀತಿ ಸರ್ಕಲ್ ಆಗ್ತಿರೋದು, ಸರ್ ಮತ್ತೆ ಅದೇ ಪೊಸಿಷನ್ಗೆ ಬರ್ತಿದೆ ಅಂದರೆ ಹಂಗೆ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಇನಿಷಿಯಲ್ ಪಾಯಿಂಟು ಫೈನಲ್ ಪಾಯಿಂಟ್ ಅಂತ ಬಂದ್ಬಿಡ್ತದೆ ಅದನ್ನು. ಬಟ್ ಟು ಆ್ಯಂಡ್ ಫ್ರೋ ಮೋಷನ್, ಈ ರೀತಿ ಟು ಆ್ಯಂಡ್ ಫ್ರೋ ಮೋಷನ್, ಅದನ್ನು ಆಸಿಲೇಟ್ರಿ. ಆಸಿಲೇಟ್ರಿನ ನಾನು ಪೀರಿಯಾಡಿಕ್ ಅನ್ಬೋದು, ಬಟ್ ಸರ್ಕ್ಯುಲರ್ ಮೋಷನ್ ಇಸ್ ನಾಟ್ ಎ ಆಸಿಲೇಟ್ರಿ ಮೋಷನ್. ಆ ಥರ ಸ್ವಲ್ಪ ಟೈಮ್ ತೊಗೊಂಡು ಥಿಂಕ್ ಮಾಡಬೇಕದು. ಓಕೆ, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಈಸ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಆಸಿಲೇಟ್ರಿ ಮೋಷನ್. ಅದರಲ್ಲಿ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂದರೆ ಸಿಂಪಲ್ ಆಲ್ರೆಡಿ ಸಿಂಪಲ್, ಅದು ಹಾರ್ಮೋನಿಕ್ ಮೋಷನ್ ಗೊತ್ತು, ಆ ಥರನೂ ಥಿಂಕ್ ಮಾಡ್ಬೋದು ನಾರ್ಮಲಿ. So it is the simplest form of oscillatory motion. This motion arises when the force on the oscillating body is directly proportional to its displacement from the mean position, which is also the equilibrium position. ಯಾವುದೇ ಒಂದು ಈಕ್ವಿಲಿಬ್ರಿಯಂ ಪೊಸಿಷನಿಂದ ಡಿಸ್ಪ್ಲೇಸ್ ಮಾಡಿದಾಗ ಹಿಂಗೆ ಆಸಿಲೇಟ್ ಆಗುತ್ತಲ್ಲ, ಅದನ್ನು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ. ಸ್ಮಾಲ್ ಇನ್ ಅ ಸ್ಮಾಲ್ ಸರ್ಟನ್ ಡಿಸ್ಪ್ಲೇಸ್ಮೆಂಟ್ ಓನ್ಲಿ. Further, at any point in its oscillation, this force is directed towards the mean position. ಸೊ ಆಸಿಲೇಷನ್ಸ್ ಆಗ್ತಿರೋದು, ಯಾವುದೇ ಒಂದು ಆಸಿಲೇಟ್ ಆಗ್ತಿರೋ ಬಾಡಿ ಅದು ಯಾವಾಗೂ ಏನು ಇಷ್ಟಪಡುತ್ತೆ ಅಂದರೆ ಇಟ್ ವಿಲ್ ಬಿ ಡೈರೆಕ್ಟೆಡ್, ಇಷ್ಟಪಡೋದಲ್ಲ, ಇಟ್ ವಿಲ್ ಬಿ ಡೈರೆಕ್ಟೆಡ್ ಟುವರ್ಡ್ಸ್ ದ ಮೀನ್ ಪೊಸಿಷನ್, ಟುವರ್ಡ್ಸ್ ದ ಈಕ್ವಿಲಿಬ್ರಿಯಂ ಪೊಸಿಷನ್. ಅದನ್ನು ನೋಡೋಣ, ಒಂದು ಡಯಾಗ್ರಾಮ್ ವಿಡಿಯೋ ಇದೆ. ಎನಿ ಮೆಟೀರಿಯಲ್ ಮೀಡಿಯಮ್ ಕೆನ್ ಬಿ ಪಿಕ್ಚರ್ಡ್ ಆಸ್ ಎ ಕಲೆಕ್ಷನ್ ಆಫ್ ಎ ಲಾರ್ಜ್ ನಂಬರ್ ಆಫ್ ಕಪಲ್ಡ್ ಆಸಿಲೇಟರ್ಸ್. ಸೊ ಯಾವುದೋ ಒಂದು ಕಲೆಕ್ಷನ್ ಆಫ್ ಲಾರ್ಜ್ ನಂಬರ್ ಆಫ್ ಕಪಲ್ಡ್ ಆಸಿಲೇಟರ್ಸ್ ತೊಗೊಂಡಾಗ ಮೆಟೀರಿಯಲ್ ಮೀಡಿಯಮಲ್ಲಿ, ದಟ್ ಇಸ್ ಅಬೌಟ್ ದ ಥಿಂಗ್. ದ ಕಲೆಕ್ಟಿವ್ ಆಸಿಲೇಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಎ ಮೀಡಿಯಮ್ ಮ್ಯಾನಿಫೆಸ್ಟ್ ದೆಮ್ಸೆಲ್ಸ್ ಆಸ್ ವೇವ್ಸ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವೇವ್ಸ್ ಅಂತಲೇ ತೊಗೊಬೋದು, ಬಟ್ ನೆಕ್ಸ್ಟ್ ಚಾಪ್ಟರ್ ಕಲಿತೀರಾ. ಒಂದು ಪಾರ್ಟಿಕಲ್ಸ್, ಆ ಪಾರ್ಟಿಕಲ್ಸ್ ಈವನ್ ಸೌಂಡ್ ವೇವ್ಸ್ ಯಾವುದೇ ತೊಗೊಂಡ್ರು ಕೂಡ ಪಾರ್ಟಿಕಲ್ಸೇ ಮೈನ್ ರೆಸ್ಪಾನ್ಸಿಬಲ್ಲು ವೇವ್ಸ್ ಫಾರ್ಮ್ ಮಾಡೋದಕ್ಕೆ. ಇಸ್ ದಟ್ ಕ್ಲಿಯರ್? ಕಲೆಕ್ಟಿವ್ ಆಸಿಲೇಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಯೆಂಟ್ ಆಫ್ ದಿ ಮೀಡಿಯಮ್ ಅಂದಾಗ ಯಾವುದೋ ಒಂದು ಮೀಡಿಯಮ್, ಏರ್ ಮೀಡಿಯಮ್ ಆಗಿರ್ಬೋದು, ವಾಟರ್ ಮೀಡಿಯಮ್, ಪಾರ್ಟಿಕಲ್ಸ್. ಸೊ ಎಕ್ಸಾಂಪಲ್ಸ್ ಆಫ್ ವೇವ್ಸ್ ಇನ್ಕ್ಲೂಡ್ ವಾಟರ್ ವೇವ್ಸ್, ಸಿಸ್ಮಿಕ್ ವೇವ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಈ ರೀತಿ ಈ ವೇವ್ಸ್ನ ಕನ್ಸಿಡರ್ ಮಾಡಿದ್ದೀವಿ. ಜಸ್ಟ್ ನಾನು ಎಕ್ಸಾಂಪಲ್ಸ್ ಆಫ್ ವೇವ್ಸ್ ಇಲ್ಲಿ ನೋಡ್ತಿದ್ದೀರಾ, ಆಸಿಲೇಟ್ ಆಗ್ತಿದೆ ಅಲ್ವಾ. ಸೊ ದಿಸ್ ಇಸ್ ಅಬೌಟ್ ದ ಆಸಿಲೇಟ್. ಬಟ್ ಇದು ಫುಲ್ ಎಕ್ಸ್ಟೆಂಡ್ ಮಾಡಿದಾಗ ಬೌಲ್ ಅಂತಲೇ ತಗೊಳ್ಳಿ, ಬಟ್ ಬಾಲ್ ಈ ರೀತಿ ಆಸಿಲೇಟ್ ಆಗುತ್ತೆ. ಇಲ್ಲಿ ಆಸಿಲೇಟ್ ಆಗ್ತಿರೋದು ಮೀನ್ ಪೊಸಿಷನ್ ಯಾವುದು? ದಿಸ್ ಇಸ್ ದ ಮೀನ್ ಪೊಸಿಷನ್. ಅಟ್ ದಿಸ್ ಪಾಯಿಂಟ್ ಇಟ್ ವಿಲ್ ಕಮ್ ಟು ದ ರೆಸ್ಟ್. ಇದು ಮೀನ್ ಪೊಸಿಷನ್ ಅಂದ್ಕೊಂಡಾಗ ನಾನು ಸ್ವಲ್ಪ ಈ ರೀತಿ ಈ ಬಾಲ್ನ ಈ ರೀತಿ ಡಿಸ್ಪ್ಲೇಸ್ ಮಾಡಿ ಬಿಟ್ಟಿದ್ದೀನಿ ಅಂದಾಗ ಅದೇನಾಗುತ್ತೆ, ಆಸಿಲೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಈ ರೀತಿ ಆಸಿಲೇಟ್ ಆಗ್ತಿರ್ಬೇಕಾದ್ರೆ ಅಬ್ಸರ್ವ್ ಮಾಡಿ, ಇದು ಇಲ್ಲಿಂದ ಮೇಲೆ ಹೋಗ್ಬೇಕಾದ್ರೆ, ಬಟ್ ಆದರೂ ಡೈರೆಕ್ಷನ್ ಯಾವ ಕಡೆ ಎಳೆಯುತ್ತದು, ಅದು ಎಳಿತಾ ಇರೋದು ಯಾವ ಕಡೆ ಎಳೆಯುತ್ತೆ, ಅದು ಮೀನ್ ಪೊಸಿಷನ್ ಕಡೆಗೆ ಎಳಿತಿರುತ್ತೆ. ಇಟ್ಸ್ ಆಲ್ವೇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಮೀನ್ ಪೊಸಿಷನ್, ಇಟ್ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಈಕ್ವಿಲಿಬ್ರಿಯಂ ಪೊಸಿಷನ್. ಇದು ಮೇಲೆ ಹೋಗ್ತಿದೆ, ಬಟ್ ನಾನು ಬೇಡಕ್ಕೆ ಹಿಂದೆ ಎಳಿತಿರುತ್ತದು, ಮೀನ್ ಪೊಸಿಷನ್ ಕಡೆನೇ ಎಳಿತಿರುತ್ತೆ. ಅದೇ ರೀತಿ ಈ ಕಡೆ ಹೋದಾಗಲೂ ಈ ಕಡೆಗೆ ಎಳಿತಿರುತ್ತದು. ಬರೋವಾಗ ಸೇಮ್ ಡೈರೆಕ್ಷನ್ನೇ, ಬಟ್ ಹೋಗ್ಬೇಕಾದ್ರೆ ಡೈರೆಕ್ಷನ್ ಆಪೋಸಿಟ್, ನಾನು ಹಿಂದೆ ಎಳಿತಾ ಇರುತ್ತದು, ಮೇಲೆ ಹೋಗಬೇಡ ಅನ್ನೋ ಥರ, ಡ್ಯೂ ಟು ಗ್ರಾವಿಟಿ ಅಂತಲೇ ಥಿಂಕ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಫ್ರಿಕ್ಷನ್ ಕೂಡ ಆ್ಯಕ್ಟ್ ಆಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಈ ಬಾಲ್ ಹಿಂಗೆ ಹೋಗ್ಬೇಕಾದ್ರೆ ಫ್ರಿಕ್ಷನ್ ಆ್ಯಕ್ಟ್ ಆಗುತ್ತಲ್ವಾ, ದಟ್ಸ್ ವೈ ಇಟ್ ವಿಲ್ ಕಮ್ ಟು ರೆಸ್ಟ್ ಆಫ್ಟರ್ ಸಮ್ ಟೈಮ್. ಆ್ಯಂಡ್ ದಿಸ್ ಇಸ್ ದ ಆಸಿಲೇಟರಿ ಮೋಷನ್, ಟು ಆ್ಯಂಡ್ ಫ್ರೋ ಮೋಷನ್. ಇದನ್ನೇ ಆಸಿಲೇಟರಿ ಮೋಷನ್. ದಿಸ್ ದ ಬೆಸ್ಟ್ ಎಕ್ಸಾಂಪಲ್ ಟು ಕನ್ಸಿಡರ್ ಆಲ್ ಆಫ್ ದೀಸ್ ಥಿಂಗ್ಸ್. ದಿಸ್ ದ ಮೀನ್ ಪೊಸಿಷನ್, ದಿಸ್ ವಿಲ್ ಟೇಕ್ ದ ಆಸಿಲೇಟರಿ, ಆ್ಯಂಡ್ ದಿಸ್ ಹ್ಯಾವಿಂಗ್ ದ ಫ್ರಿಕ್ಷನ್, and it is the to and fro motion, and it is directed towards the
ಸೆಂಟರ್ ಟುವರ್ಡ್ಸ್ ನಾಟ್ ಸೆಂಟರ್ ಟುವರ್ಡ್ಸ್ ದ ಮೀನ್ ಪೊಸಿಷನ್ ಟುವರ್ಡ್ಸ್ ದ ಈಕ್ವಿಲಿಬ್ರಿಯಂ ಪೊಸಿಷನ್ ಎಲ್ಲ ಇಲ್ಲೇ ಬಂತು ನೋಡಿ. ಸೊ ಈ ಡಯಾಗ್ರಾಮ್ನ ಕರೆಕ್ಟಾಗಿ ಅನಲೈಸ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಸೊ ನೆಕ್ಸ್ಟ್ ಹೋಗೋಣ ಪೀರಿಯಡ್ ಆ್ಯಂಡ್ ಫ್ರೀಕ್ವೆನ್ಸಿ. ಸೊ ಪೀರಿಯಡ್ ಅಂದರೆ ಆಲ್ರೆಡಿ ಗೊತ್ತಾಯಿತು, ಆಸಿಲೇಷನ್ಸ್ ವಿತ್ ರೆಸ್ಪೆಕ್ಟ್ ಟು ಸಮ್ ಡಯಾಗ್ರಾಮ್. ಬಟ್ ಫ್ರೀಕ್ವೆನ್ಸಿ, ವಾಟ್ ಇಸ್ ದಿಸ್ ಫ್ರೀಕ್ವೆನ್ಸಿ? ಈವನ್ ನೆಕ್ಸ್ಟ್ ಇಯರಲ್ಲಿ ಫ್ರೀಕ್ವೆನ್ಸಿ ಎ ಸಿನಲ್ಲಿ ಕೂಡ ಓದ್ತೀರಾ. ಫ್ರೀಕ್ವೆನ್ಸಿ ಇಂಡಿಯಾದಲ್ಲಿ ನಾವು ಎ ಸಿ ಯೂಸ್ ಮಾಡ್ತಿರೋದು 50 ಹರ್ಟ್ಸ್ ಅಂತ ಕರಿತೀವಿ. ಏನದು ಹರ್ಟ್ಸ್? ನಂಬರ್ ಆಫ್ ಆಸಿಲೇಷನ್ಸ್ ಪರ್ ಸೆಕೆಂಡ್. 1 ಸೆಕೆಂಡ್ಗೆ 50 ಆಸಿಲೇಷನ್ಸ್ ಆಗುತ್ತೆ ಎ ಸಿ, ಆಲ್ಟರ್ನೇಟಿಂಗ್ ಕರೆಂಟು. ಅದು ಫ್ರೀಕ್ವೆನ್ಸಿ. ಫಸ್ಟೇ ಹೇಳ್ಬಿಟ್ಟೆ ಮುಂದೆ, ಬಟ್ ಫ್ರೀಕ್ವೆನ್ಸಿ ಅನ್ನೋದು ಮೈಂಡಲ್ಲಿರಲಿ. ಆಸಿಲೇಷನ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಟೇಕನ್, ಆಸಿಲೇಷನ್ಸ್ ಪರ್ ಸೆಕೆಂಡ್, ದಟ್ಸ್ ದ ಡೆಫಿನೇಷನ್ ಓನ್ಲಿ. ಆಸಿಲೇಷನ್ಸ್. ಓಕೆ. ಎನಿ ಮೋಷನ್ ದಟ್ ರಿಪೀಟ್ಸ್ ಇಟ್ ಸೆಲ್ಫ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮ್, ಪೀರಿಯಾಡಿಕ್ ಮೋಷನ್. ಇವಾಗ ಕ್ಲಾರಿಟಿ ಬರಬೇಕು ನಿಮಗೆ. ಪೀರಿಯಾಡಿಕ್ ಮೋಷನ್ ಅಂದಾಗ ಒಂದು ಸರ್ಟೆನ್ ಟೈಮ್ ತೊಗೊತೀರಾ, ಪ್ಲಾನೆಟ್ಸ್ ತೊಗೊತೀರಾ, ರಿವಾಲ್ವ್ ಆಯಿತು 1 ವರ್ಷಕ್ಕೆ, ಇನ್ನೊಂದು ವರ್ಷಕ್ಕೆ ಅದೇ ರಿವಾಲ್ವ್ ಆಗುತ್ತೆ. ಬಟ್ 24 ಅವರ್ಸ್ಗೆ ಅರ್ಥೇನ ಇಟ್ ಸೆಲ್ಫ್ ಇಟ್ ವಿಲ್ ರೊಟೇಟ್. In the same form, we will consider a periodic motion means it will be oscillating with respect to time with exact time. But oscillatory andaga, due to friction, due to some many reasons, it will come to the rest. To and fro motion, adu namak main bekagirodu. To and fro motion, that is nothing but oscillation. Oscillation can become periodic motion, but periodic motion, all periodic motion is not oscillatory. Is that fine? Okay, period and frequency. Frequency nalli oscillations consider ಮಾಡ್ತೀವಿ ಮತ್ತೆ. Okay, the smallest interval of time after which the motion is repeated is called its period. That is about the period. Let us denote the period by symbol T, capital T anta choose ಮಾಡ್ತೀವಿ ಇಲ್ಲಿ period ನ, small t ಅಲ್ಲ. Its SI unit is second. T ಅನ್ನೋದನ್ನ ಸೆಕೆಂಡ್ ಇಂದ ಮೆಷರ್ ಮಾಡ್ತೀವಿ. Okay, the reciprocal of T gives the number of repetitions that occur per unit time. This quantity is called frequency of the periodic motion. ಫಾರ್ಮುಲಾನ ಕೊಡ್ತೀನಿ, ಫಾರ್ಮುಲಾ ನಾನು ಈಸಿ ಆಗಿ ನೆನ್ಪಿಡ್ಬೋದು. ಫ್ರೀಕ್ವೆನ್ಸಿ ಅನ್ನೋದು ನಂಬರ್ ಆಫ್ ಆಸಿಲೇಷನ್ಸ್ ಪರ್ ಸೆಕೆಂಡ್, ಅದು ಕರೆಕ್ಟೇ. ಅಥವಾ ಈ ರೀತಿ ದ ರೆಸಿಪ್ರೋಕಲ್ ಆಫ್ ಪೀರಿಯಡ್ ಅಂತ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ. ದರ್ ಇಸ್ ನೋ ಪ್ರಾಬ್ಲಮ್ ಇನ್ ದಟ್. ಸೊ ಫ್ರೀಕ್ವೆನ್ಸಿನ ನ್ಯೂ ಅಂತ ಚೂಸ್ ಮಾಡ್ತೀವಿ. ಹೈಸ್ಕೂಲಲ್ಲೆಲ್ಲ ಎಫ್ ಅಂತ ಚೂಸ್ ಮಾಡಿರ್ತೀರಾ, ಬೇಡ, ಇಲ್ಲಿ ಎಫ್ಗೆ ಬೇರೆ ಬೇರೆನೇ ಓದ್ತಾ ಇರ್ತೀವಿ. ಸೊ ನ್ಯೂ ಅಂತ ಚೂಸ್ ಮಾಡ್ತೀವಿ, ಅದು ನಾರ್ಮಲಿ ಬೇರೆ ಲೆಟರ್ ಅದು. ಸೊ ಇಟ್ ಈಸ್ ರೆಪ್ರೆಸೆಂಟ್ ಬೈ ದ ಸಿಂಬಲ್ ನ್ಯೂ. ಇದನ್ನು ನ್ಯೂ ಅಂತ ಕರಿತೀವಿ. ಓಕೆನಾ? ದ ರಿಲೇಷನ್ ಬಿಟ್ವೀನ್ ನ್ಯೂ ಆ್ಯಂಡ್ ಟಿ ಈಸ್, ಇದಕ್ಕೆ ರಿಲೇಷನ್ನು ನ್ಯೂ ಈಸ್ ಈಕ್ವಲ್ ಟು 1/T. ಕರೆಕ್ಟಾಗಿ ಬರೀಬೇಕದು. ಹೆಂಗೆಂಗೋ ಬರೀತೀರಾ, ವಿ ಬರೆದ್ಬಿಟ್ಟು ಏನೋ ಮಾಡೋದು, ಹಿಂಗೆ ಬರೀರಿ, ಕಲಿಬೇಕು. ಬಯಾಲಜಿಯಲ್ಲಿ ಒಳ್ಳೆ ಡಯಾಗ್ರಾಮ್ ಹಾಕ್ತೀರಾ. ಸೊ ದಿಸ್ ಇಸ್ ಅಬೌಟ್ ದ ನ್ಯೂ ಈಸ್ ಈಕ್ವಲ್ ಟು 1/T. ಗಾಮ ಹಾಕ್ಬೇಡಿ, ಮತ್ತೆ ಗಾಮ ಸ್ವಲ್ಪ ಬೇರೆ, ಗಾಮಾಗೆ ಬೇರೆ. ಗಾಮ ಈ ಥರ ಬರಿತೀವಿ, ಮತ್ತು ಇದನ್ನೆಲ್ಲ ನಾ ಬರೆದ್ಬಿಟ್ಟಿರಾ, ಅಳ್ಸಾಕ್ತೀನಿ. ಗಾಮ ಬೇರೆ, ಬಟ್ ಇದು ಗಾಮ ಥರ, ಇದು ಸ್ವಲ್ಪ ನ್ಯೂ. ಓಕೆ, ಕಲಿಬೇಕು. ಹೊಸ್ದಾಗ ಏನಾರು ಬಂದಾಗ ಕಲಿಬೇಕು. ಏನೋ ಗೊತ್ತಿಲ್ಲದಾಗ ABCD ಕಲ್ತೀವಿ, ಗೊತ್ತಾದ್ಮೇಲೆ ಹೊಸ್ದಾಗ ಏನೋ ಕಲೀರಿ ಅಂದರೆ ಎಷ್ಟು ಸಲ ಕಲಿಯೋದು ಅಂತೀರಾ, ಕೇಳ್ತೀರಾ. ಓಕೆ, ಇದೇನು ಪೆನ್ನೇ ಬರ್ತಿದೆ. ಓಕೆ, ದ ಯೂನಿಟ್ ಆಫ್ ನ್ಯೂ ಈಸ್ ದಸ್ ಪರ್ ಸೆಕೆಂಡ್. 1/T. ಟಿ ಅಂದರೆ ಸೆಕೆಂಡು, ಪರ್ ಸೆಕೆಂಡು. ಇನಿಷಿಯಲ್ ಇದು ಕಂಡಿದ್ದೀವಿ, ಬಟ್ 4 ಇಯರ್ ಅಂತ ಒಬ್ಬರು ಸೈಂಟಿಸ್ಟ್ ಇದ್ದಾರೆ, ಅವ್ರಿಗೆ ರೆಸ್ಪೆಕ್ಟು ಕೊಡಬೇಕು. ಅವರಿಂದ ತುಂಬಾ ಯೂಸ್ಫುಲ್ ಥಿಂಗ್ಸ್ ಎಲ್ಲ ಬಂದಿದೆ. ಅದಕ್ಕೆ ಸರ್ ಕಷ್ಟ ಎಲ್ಲ ಓದಬೇಕು ಅವರಿಂದನೇ. ಇಲ್ಲಿ ಬೈಕೊಂಡಾದರೂ ಓದ್ತಾ ಇರಬೇಕು. ಸೊ 4 ಇಯರ್ ನಾರ್ಮಲಿ ಕೆಲವೆಲ್ಲ ಸೈಂಟಿಸ್ಟ್ ಎಲ್ಲ ಇದ್ದಾರೆ. ನಾರ್ಮಲಿ ಮತ್ತೆ ಅವ್ರಿಗೆ ರೆಸ್ಪೆಕ್ಟ್ಫುಲ್ಲಾಗಿ ಈವನ್ ಹರ್ಟ್ಸ್ ಕೂಡ ಅವ್ರದ್ದು ಮೇಜರ್ ರೋಲ್ ಇರುತ್ತೆ. ಸೊ ಹರ್ಟ್ಸ್ ಅಂತ ನೇಮ್ ಮಾಡ್ತಾರೆ, ಕ್ಯಾಪಿಟಲ್ HZ ಆ್ಯಂಡ್ ಇಟ್ ಈಸ್ ಸ್ಟಾರ್ಟಿಂಗ್ ವಿತ್ ದ ಸ್ಮಾಲ್ ಲೆಟರ್ H, ಹರ್ಟ್ಸ್. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಇನ್ಫಾರ್ಮೇಷನ್ ಅಬೌಟ್ ದಿ ಪೀರಿಯಡ್ ಆ್ಯಂಡ್ ಫ್ರೀಕ್ವೆನ್ಸಿ. ಸೊ ನಾವು ಡಿಸ್ಪ್ಲೇಸ್ಮೆಂಟ್. ಸೊ ಡಿಸ್ಪ್ಲೇಸ್ಮೆಂಟ್ ಅಂತ ಬಂದಾಗ ನಾರ್ಮಲಿ ಸ್ಪ್ರಿಂಗ್ ಆಲ್ರೆಡಿ ಡಯಾಗ್ರಾಮ್ ಕೂಡ ಕೊಟ್ಟಿದ್ದೆ, ಬಟ್ ಇನ್ನೊಂದು ಸಲ ತೊಗೊತಾ ಇದ್ದೀವಿ. ಈ ಡಯಾಗ್ರಾಮ್ಗೆ ಆಬ್ಜೆಕ್ಟ್ ಇಲ್ಲಿದೆ, ಒಂದು ಸ್ವಲ್ಪ ಡಿಸ್ಪ್ಲೇಸ್ ಮಾಡಿಬಿಟ್ಟಾಗ ಈ ರೀತಿ ಆಸಿಲೇಟ್ ಆಗುತ್ತೆ. ದಿಸ್ ಇಸ್ ಅಬೌಟ್ ಡಿಸ್ಪ್ಲೇಸ್ಮೆಂಟ್ ಎಕ್ಸ್. ಫಂಕ್ಷನ್ ಅಂತ ತೊಗೊಂಡಾಗ ಎಕ್ಸ್ ಡಿಪೆಂಡ್ಸ್ ಆನ್ ಇಟ್ಸ್ ಅ ಫಂಕ್ಷನ್ ಆಫ್ ಅಬೌಟ್ ಟೈಮ್ ಆಲ್ಸೋ. ಸೊ ಎಕ್ಸ್ ಆಫ್ ಟಿ ಅಂತ ತೊಗೊತೀವಿ. ಸೊ ಈ ಡಯಾಗ್ರಾಮ್ ಆಲ್ರೆಡಿ ಫೆಮಿಲಿಯರ್ ಇದೆ, ನೀವು ಸ್ಟಾರ್ಟಿಂಗಿಂದನೂ ಓದ್ತಾನೆ ಇರ್ತೀರಾ. ಸೊ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಪಾರ್ಟಿಕಲ್ ಆಸ್ ದಿ ಚೇಂಜ್ ಇನ್ ಇಟ್ಸ್ ಪೊಸಿಷನ್ ವೆಕ್ಟರ್. ಸೊ ಕನ್ಸಿಡರ್ ಎ ಬ್ಲಾಕ್ ಅಟ್ಯಾಚ್ಡ್ ಟು ಎ ಸ್ಪ್ರಿಂಗ್. ದ ಅದರ್ ಎಂಡ್ ಆಫ್ ದಿ ಸ್ಪ್ರಿಂಗ್ ಈಸ್ ಫಿಕ್ಸ್ಡ್ ಟು ಎ ರಿಜಿಡ್ ವಾಲ್. ಓಕೆ, ದಿಸ್ ಒನ್ ವಿ ನೋ ಆಲ್ರೆಡಿ. ದೀಸ್ ಪಾಯಿಂಟ್ಸ್ ವಿ ನೋ. ನಿಮಗೆ ಗೊತ್ತು ಸರ್, ನಮಗೆ ಗೊತ್ತಿಲ್ಲ. ಓದಿದ್ದೀರಾ ಸ್ಟಾರ್ಟಿಂಗ್ ಪಾರ್ಟ್ 1ಅಲ್ಲಿ.
Generally, it is convenient to measure displacement of the body from its equilibrium position. ಸೊ ಡಿಸ್ಪ್ಲೇಸ್ಮೆಂಟು ಈ ಮೀನ್ ಪೊಸಿಷನ್ ನಾರ್ಮಲ್ ಈಕ್ವಿಲಿಬ್ರಿಯಮ್ ಪೊಸಿಷನಿಂದನೇ ಮೆಷರ್ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ಅಬೌಟ್ ದೀಸ್ ಥಿಂಗ್ಸ್. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಕನ್ಸಿಡರ್ಡ್ ಅಬೌಟ್ ದ ಓಕೆ ದ ಡಿಸ್ಪ್ಲೇಸ್ಮೆಂಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಎ ಮ್ಯಾಥಮೆಟಿಕಲ್ ಫಂಕ್ಷನ್ ಆಫ್ ಟೈಮ್. ಇನ್ ಕೇಸ್ ಆಫ್ ಪೀರಿಯಾಡಿಕ್ ಮೋಷನ್ ದಿಸ್ ಫಂಕ್ಷನ್ ಈಸ್ ಪೀರಿಯಾಡಿಕ್ ಇನ್ ಟೈಮ್. ಸೊ ಪೀರಿಯಾಡಿಕ್ ಅಂತ ಕನ್ಸಿಡರ್ ಮಾಡಿದಾಗ ಪೀರಿಯಾಡಿಕ್ ದಿಸ್ ಇಸ್ ಅಬೌಟ್ ದ ಸಿಂಪಲ್ ಪೆಂಡುಲಮ್. ಇಫ್ ಐ ಆಮ್ ಡಿಸ್ಪ್ಲೇಸಿಂಗ್, ಇಲ್ಲೇ ಅರ್ಥ ಮಾಡ್ಕೊಬೇಕಾಗಿರೋದು, ಒಂದು ಆಬ್ಜೆಕ್ಟ್ನ ಒಂದು ಥ್ರೆಡ್ಗೆ ಟೈಮ್ ಆಗ್ಬಿಟ್ಟು ಈ ಥರ ಬಿಟ್ಟಿದ್ದೀವಿ ಅಂದಾಗ ಆಸಿಲೇಟ್ ಆಗುತ್ತೆ. ಎಕ್ಸ್ಪೆರಿಮೆಂಟ್ ಕೂಡ ಇದೆ ನಿಮಗೆ, ಸಿಂಪಲ್ ಪೆಂಡುಲಮ್ ಇದು. ಅದೇ ರೀತಿ ಒನ್ ಆಫ್ ದಿ ಸಿಂಪ್ಲೆಸ್ಟ್ ಪೀರಿಯಾಡಿಕ್ ಫಂಕ್ಷನ್ಸ್ ಈಸ್ ಗಿವನ್ ಬೈ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಎ ಕಾಸ್ ಒಮೆಗಾ ಟಿ. ಕಾಸು ಸೈನು ಇಲ್ಲಿಂದ ಬರ್ತಾ ಇರುತ್ತೆ, ಬಿಕಾಸ್ ದೀಸ್ ಆರ್ ಆಲ್ ಸೈನುಸಾಯ್ಡಲ್ ಫಂಕ್ಷನ್ ಅಂತ ತೊಗೊತೀವಿ. ಜೊತೆಯಲ್ಲಿ ಕಾಸ್ ಕೂಡ ಸೈನುಸಾಯ್ಡಲ್ ಅಂದಾಗ ಬೋತ್ ವಿ ವಿಲ್ ಕನ್ಸಿಡರ್ ಸೈನ್ ಆ್ಯಂಡ್ ಕಾಸ್. ಒಮೆಗಾ ಅಂದಾಗ ಆಸಿಲೇಷನ್ಸ್, ಈ ಥರ ಆಸಿಲೇಟ್ ಆಗ್ತಿರೋದು ಒಮೆಗಾ ತೊಗೊತೀವಿ. So that is about the angular velocity. So f of t, it's a function of t is equal to a cos omega t. So the function f of t is then periodic, and period t is given by t is equal to 2 pi by omega. This is a formula. t is equal to 2 pi by t. ಡಿರೈವೇಷನ್ ಎಲ್ಲ ಬೇಕಾಗಿಲ್ಲ, ಕೆಲವೊಂದೆಲ್ಲ ಮಾಡಿಫಿಕೇಶನ್ ಆಗಿದೆ ನಿಮ್ಮ ಸಿಲೆಬಸಲ್ಲಿ. ಸೊ ಅದಕ್ಕೋಸ್ಕರ ಫಂಕ್ಷನ್ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ, ಅದಕ್ಕೆ ಸ್ವಲ್ಪ ಟೈಮು ಕೊಡ್ತಿದ್ದೀನಿ, ಇದನ್ನು ನೋಡ್ಕೊಳ್ಳಿ. ಇಲ್ಲಿಂದ ಈ ಥರನೇ ಇರುತ್ತೆ, ಡಿರೈವೇಷನ್ ಎಲ್ಲ ಅದಕ್ಕಿಲ್ಲ, ನಾರ್ಮಲ್ ಎಕ್ಸ್ಪ್ಲನೇಷನ್ ಇದೆ ಹೆಂಗೆ ತೊಗೊತೀವಿ ಅಂತ. ಸೊ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಎ ಕಾಸ್ ಒಮೆಗಾ ಟಿ ಆ್ಯಂಡ್ ಟಿ ಈಸ್ ಈಕ್ವಲ್ ಟು 2 pi by ಒಮೆಗಾ. ಮತ್ತೆ ಸ್ಟ್ರೆಸ್ ಮಾಡ್ತಾ ಹೇಳ್ತಿದ್ದೀನಿ, ಈ ಎರಡು ಫಾರ್ಮುಲಾಸ್ ತುಂಬಾ ಇಂಪಾರ್ಟೆಂಟು. ಯಾವ ಟೈಮಲ್ಲಿ ಎಲ್ಲಿ ನೆಕ್ಸ್ಟ್ ಇಯರಲ್ಲಿ ಸೆಕೆಂಡ್ ಇಯರಲ್ಲಿ ಕೂಡ ಯಾವ ಟೈಮಲ್ಲಿ ಹೆಂಗೆ ಯೂಸ್ ಮಾಡ್ತೀವಿ ಅಂತಲೇ ಹೇಳಕ್ಕೆ ಬರಲ್ಲ. ಫಸ್ಟ್ ಇಯರಲ್ಲಿ ಏನೇ ಇಂಪಾರ್ಟೆಂಟ್ ಥಿಂಗ್ಸ್ ಇರೋದು ಒಂದು ಶಾರ್ಟ್ ನೋಟ್ಸೇ ಮಾಡ್ತಿರೋ, ಇಲ್ಲ ಏನೇ ಮಾಡ್ಕೊತಿರೋ, ಒಂದು ನಿಮ್ಮದು ಡೈರಿ ಥರನೇ ಮೇಂಟೈನ್ ಮಾಡ್ತೀರೋ, ಅಲ್ಲೆಲ್ಲ ಈ ಥರ ಫಾರ್ಮುಲಾಸ್ ಎಲ್ಲ ಬರೆದ್ಬಿಟ್ಟು ಇಟ್ಕೊಂಡಿರಿ. ಯಾವ ಮೂಮೆಂಟಲ್ಲಿ ಏನು ಸೆಕೆಂಡ್ ಇಯರಲ್ಲಿ ಎಲ್ಲಿ ಬರುತ್ತೋ ಹೇಳೋಕ್ಕಾಗಲ್ಲ. ಆವಾಗಲೇ ನಿಮ್ಮ KCET ಮಾರ್ಕ್ ಆಗಿರ್ಬೋದು, ಕಾಂಪಿಟೇಟಿವ್ ಮಾರ್ಕ್ ಆವಾಗಲೇ ನೀವು ಗೇನ್ ಮಾಡೋಕ್ಕೆ. ಸರ್ ಪ್ರಾಬ್ಲಮ್ಸ್ ಬರೋಲ್ಲ, KCET ಮಾರ್ಕ್ಸ್ ಗೊತ್ತಾಗಲ್ಲ, ಏನು ಸರ್ ಮಾಡೋದು, ಇವನ್ನೆಲ್ಲ ಮಾಡಿ ಅಂದರೆ ಮಾಡಿರಲ್ಲ. ಹೋಗ್ಲಿ ನೆನಪಲ್ಲಿ ಇಟ್ಕೊತೀವ, ನನಗಂತೂ ಅಷ್ಟೊಂದು ನೆನಪಿಲ್ಲ, ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆ. ಅದಕ್ಕೋಸ್ಕರ ನಾನೇನು ಮಾಡಬೇಕು, ಆಲ್ಟರ್ನೇಟಾಗಿ ಈ ಥರ ಬರೆದಿಟ್ಕೊಳ್ಳೋ ಅಭ್ಯಾಸ ಆದರೂ ಮಾಡ್ಕೋಬೇಕು. ಆದರೂ ಮಾಡಲ್ಲ ಸರ್, ನಾನು ಮಾಡ್ತಿರ್ಲಿಲ್ಲ. ಓಕೆ, ದಸ್ ದ ಫಂಕ್ಷನ್ ಆಫ್ ಎಫ್ ಆಫ್ ಟಿ ಈಸ್ ಪೀರಿಯಾಡಿಕ್ ವಿತ್ ಪೀರಿಯಡ್ ಟಿ, ಎಫ್ ಆಫ್ ಟಿ ಪ್ಲಸ್ ಟಿ. ಹೆಂಗೆ ಅದು ಅಂದರೆ, ಫಂಕ್ಷನ್ ಎಫ್ ಆಫ್ ಟಿ ಇದೆ, ನಾರ್ಮಲಿ ಒಂದು ಆಲ್ರೆಡಿ ರೊಟೇಟ್ ಆಗ್ತಿದೆ, ಒಂದು ಪೀರಿಯಡ್ ಇದೆ ಅದಕ್ಕೆ ಆಲ್ರೆಡಿ. ಸೊ ವಿತ್ ಪೀರಿಯಡ್ ಟಿ, ನೆಕ್ಸ್ಟ್ ಇನ್ನೊಂದು ಫಾರ್ಮೆಟ್, ಇನ್ನೊಂದು ಫಂಕ್ಷನ್ ಚೇಂಜ್ ಆಯಿತು, ಇನ್ನೊಂದು ಪೀರಿಯಡ್ ಕೊಟ್ಟಿದ್ದೀವಿ ಅಂತ ಅಂದ್ಕೊಳ್ಳಿ. ಸೊ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಎಫ್ ಆಫ್ ಆಲ್ರೆಡಿ ಇನಿಷಿಯಲಿ ಇತ್ತು ಸರ್ಟೆನ್ ಟೈಮ್ ಇಂಟರ್ವಲ್ಲು, ಜೊತೆಗೆ ಇನ್ನೂ ಟೈಮ್ ಆ್ಯಡ್ ಮಾಡ್ತಿದ್ದೀವಿ. ಎ ಲೀನಿಯರ್ ಕಾಂಬಿನೇಷನ್ ಆಫ್ ಸೈನ್ ಆ್ಯಂಡ್ ಕೊಸೈನ್ ಫಂಕ್ಷನ್ಸ್ ಲೈಕ್. ಬಟ್ ಎಫ್ ಆಫ್ ಟಿಗೆ ಆಲ್ರೆಡಿ ಫಾರ್ಮುಲಾ ಇದೆ. ಸೊ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಎ ಕಾಸ್ ಒಮೆಗಾ ಟಿ. ಒಂದು ಲಾಸ್ಟ್ ಓದ್ಕೊಂಡ್ವಿ, ಬಟ್ ಇವಾಗ ಸೈನ್ಗೆ ಕನ್ವರ್ಟ್ ಮಾಡೋಣ, ಸೈನು ತೊಗೊಳ್ಳೋಣ. ಎ ಸೈನ್ ಒಮೆಗಾ ಟಿ, ಪೀರಿಯಡ್ ಚೇಂಜ್ ಆಯ್ತಲ್ವಾ, ಸೊ ಸರ್ಟೆನ್ ಟೈಮ್ ಬಂದಿರುತ್ತೆ. ಕಾಸ್ಗೂ ಸೈನ್ಗೂ ಅದೇ ವ್ಯತ್ಯಾಸ. ನೀವು ಮ್ಯಾಥಮೆಟಿಕ್ಸಲ್ಲಿ ಸೈನು ಕಾಸು ಓದ್ತೀರಾ, ಬಟ್ ಓಕೆ ಗ್ರಾಫಿಕಲ್ಲಿ ಕೊಟ್ಬಿಡ್ತೀನಿ. ಸೈನ್ 0 ಇದ್ದಾಗ 0 ಇರುತ್ತೆ ಸೈನ್ಗೆ, ಬಟ್ ಕಾಸ್ 0 90 ಇರುತ್ತೆ, ಇಲ್ಲಿರುತ್ತೆ. ಅದಕ್ಕೆ ಸರ್ಟೆನ್ ಟೈಮ್ ಕೊಟ್ಟಾಗ ಅದು ಸ್ವಲ್ಪ 90 ಡಿಗ್ರಿ ವೇರಿಯೇಷನ್ ಇರುತ್ತೆ ಸೈನ್ಗೂ ಕಾಸ್ಗೂ. ಕರೆಕ್ಟಾಗಿ ಅನಲೈಸ್ ಮಾಡಬೇಕು ಇದನ್ನು. ಇಲ್ಲೇ ಸ್ವಲ್ಪ ಸೆನ್ಸಿಟಿವ್ ಥಿಂಗ್ ಅಂತೀವಲ್ವ, ಇಲ್ಲೇ ಸೈನ್ 0 ತೊಗೊಂಡಿರೋ, ಬಟ್ ಕಾಸ್ 0 90 ಬರುತ್ತೆ. ಸೊ ಸಮ್ 90 ವೇರಿಯೇಷನ್ ಇದೆ ಅಲ್ಲಿ. ಸೊ ಇಲ್ಲಿ ಸರ್ಟೆನ್ ಪೀರಿಯಡ್ ಏನಾದ್ರು ಚೇಂಜ್ ಮಾಡಿದಾಗ ಸೈನ್ಗೆ ಕನ್ವರ್ಟ್ ಆಗ್ತಿದೆ ಅಂತ ಅಂದ್ಕೊಳ್ಳೋಣ. ಸೊ ಅದೇ ರೀತಿ ಲೀನಿಯರ್ ಕಾಂಬಿನೇಷನ್ ಆಫ್ ಸೈನ್ ಆ್ಯಂಡ್ ಕೊಸೈನ್ ಫಂಕ್ಷನ್ಸ್ ಲೈಕ್. ಸೊ ಹೌ ವಿ ನೀಡ್ ಟು ಕನ್ಸಿಡರ್ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಎ ಸೈನ್ ಒಮೆಗಾ ಟಿ ಪ್ಲಸ್ ಬಿ ಕಾಸ್ ಒಮೆಗಾ ಟಿ. ಸೊ ದಿಸ್ ಇಸ್ ದ ಸ್ಯಾಟಿಸ್ಫ್ಯಾಕ್ಟರಿ ರಿಲೇಷನ್ ಅಂತ ಕರಿತೀವಿ. ನಾರ್ಮಲಿ ಒಂದು ಥಿಂಕ್ ಮಾಡಿ, ಸೈನ್ ಆ್ಯಂಡ್ ಕೊಸೈನ್ಗೆ ವೇರಿಯೇಷನ್ ಆಗ್ತಿರೋ ವೇವ್ಸ್ಗೆ ಇದು ನಾರ್ಮಲ್ ಹಿಂಗೆ ಡಿಸ್ಪ್ಲೇಸ್ಮೆಂಟ್ ಆಗೋದ್ರಲ್ಲಿ ಸೈನು ಕೊಸೈನ್ ಫಂಕ್ಷನ್ ಇದೆ. ಸೊ ಇಲ್ಲಿ ಎ ಬಿ ಕಾನ್ಸ್ಟೆಂಟ್ಸೇ, ಬಟ್ ಇನ್ನೂ ಕಾನ್ಸ್ಟೆಂಟ್ಸ್ ಕೊಡ್ತೀವಿ. ಎ ಈಸ್ ಈಕ್ವಲ್ ಟು ಡಿ ಕಾಸ್ ಫೈ, ಇನ್ನೊಂದು ಬಿ ಈಸ್ ಈಕ್ವಲ್ ಟು ಡಿ ಸೈನ್ ಫೈ. ನಾರ್ಮಲ್ ಈ ಥರ ಕೊಡಬೇಕು. ಫಾರ್ ಸಿಂಪ್ಲಿಸಿಟಿ ವಿ ನೀಡ್ ಟು ಮೇಕ್ ಸಮ್ ಮಾಡಿಫಿಕೇಶನ್ ಇನ್ ಟು ದಟ್.
ಅದು ಹೇಳ್ತೀನಿ, ಇನ್ನೊಂದು ಪಾಯಿಂಟ್ ಇದೆ ಅದಕ್ಕೆ. ಸೊ ಈ ರೀತಿ ಎ ಇಸ್ ಈಕ್ವಲ್ ಟು ಡಿ ಕಾಸ್ ಫೈ, ಬಿ ಇಸ್ ಈಕ್ವಲ್ ಟು ಡಿ ಸೈನ್ ಫೈ. ಡೆರಿವೇಷನ್ಸ್ನಲ್ಲಿ ಕೆಲವೊಂದು ಸಲ ಮೀನಿಂಗ್ ಕೊಡೋಕ್ಕಾಗಿರಲ್ಲ, ಯಾಕಂದರೆ ಅದು ಲೆಂತ್ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಿಬಿಟ್ಟು ಇದನ್ನು ಕನ್ಸಿಡರ್ ಮಾಡಬೇಕು ಅಂತ ಹೇಳಿರ್ತೀವಿ ಅಷ್ಟೇ. ನೀವೇ ಹಂಗೆ ಕನ್ಸಿಡರ್ ಮಾಡಿದ್ದೀನಿ ಹೆಂಗೆ ಸರ್ ಅಂತ ಅನ್ಕೊತೀರಾ, ಹಂಗೇನಿಲ್ಲ. ಓಕೆ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಡಿ ಕಾಸ್ ಫೈ ಪ್ಲಸ್ ಬಿ ಜಾಗದಲ್ಲಿ ಡಿ ಸೈನ್ ಫೈ ಇಂಟು ಕಾಸ್ ಒಮೆಗಾ ಟಿ. ಇದು ಯಾವ ಫಾರ್ಮಲ್ಲಿದೆ ಹೇಳಿ? ಇಲ್ಲಿ ಯಾವುದೋ ಒಂದು ಮಿಸ್ ಮಾಡಿದೆ, ಸೈನ್ ಒಮೆಗಾ ಟಿ ಮಿಸ್ ಮಾಡಿದೆ. ಸೈನ್ ಒಮೆಗಾ ಟಿ ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಇದೆ ಅಲ್ವಾ? ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಡಿ ಅನ್ನೋದು ಕಾಮನ್ನು, ಡಿ ಕಾಮನ್ ಇಟ್ಕೊಳ್ಳಿ. ಸೊ ಅದೇನಾಗುತ್ತೆ, ಸೈನ್ ಆಫ್ ಒಮೆಗಾ ಟಿ ಪ್ಲಸ್ ಫೈ ಎ. ಸೈನ್ ಆಫ್ ಎ ಪ್ಲಸ್ ಬಿನೇ ಅಲ್ವಾ ಅದು? ಇಷ್ಟೊತ್ತು ಹೇಳಿದ್ದು ನಾನು, ಸೈನ್ ಆಫ್ ಎ ಪ್ಲಸ್ ಬಿನೇ. ಸೈನ್ ಆಫ್ ಎ ಪ್ಲಸ್ ಬಿ ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಸೊ ಅದನ್ನೇ ಬರ್ಕೊಂಡಿರೋದು. ಸೊ ದಿಸ್ ಇಸ್ ದ ರಿಲೇಷನ್. ಸೊ ಈ ರಿಲೇಷನ್ನು ಏನಾಗ್ತದೆ ಅಂದರೆ, ಈ ವೇವ್ ಏನು ಆಸಿಲೇಟ್ ಆಗ್ತಿರುತ್ತೋ ಸೈನೋಸಾಯ್ಡಲ್ ಫಂಕ್ಷನ್ನು ಯಾವುದೋ ಒಂದು ಆಸಿಲೇಟ್ ಆಗ್ತಿರೋದು, ನೆಕ್ಸ್ಟ್ ಒಂದು ಸರ್ಟೆನ್ ಪೀರಿಯಡ್ ಏನಾದ್ರು ಚೇಂಜ್ ಮಾಡಿದಾಗ ಯಾವ ರೀತಿ ಆಸಿಲೇಟ್ ಆಗುತ್ತೋ ಎರಡನ್ನೂ ತೊಗೊತೀವಿ. ಅದು ಆ್ಯಕ್ಚುಲಿ ಗ್ರಾಫು ಬರುತ್ತೆ, ಆಮೇಲೂ ನೋಡೋಣ. ಈ ರೀತಿ ಪೀರಿಯಡ್ ಏನಾದರೂ ಚೇಂಜ್ ಮಾಡಿದಾಗ ಈ ರೀತಿ ಸಿಗ್ತಿರುತ್ತೆ ಅಲ್ವಾ ಎರಡೂ. ಅದಕ್ಕೆ ರಿಲೇಷನ್ ಈ ರೀತಿ ಸಿಗುತ್ತೆ. ಫಸ್ಟು ಎರಡೂ ಇರಬೇಕು. ಬಟ್ ನಾರ್ಮಲಿ ಕಾನ್ಸ್ಟೆಂಟ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ರಿಲೇಷನ್ ಬರುತ್ತೆ, ನೆನಪಲ್ಲಿ ಇಡಬೇಕು. ಕೆಲವು ಸಲ ಕೇಳ್ತಾನೆ ಡಿಸ್ಪ್ಲೇಸ್ಮೆಂಟ್ದು. ಎನಿ ಪೀರಿಯಾಡಿಕ್ ಫಂಕ್ಷನ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಎ ಸೂಪರ್ ಪೊಸಿಷನ್ ಆಫ್ ಸೈನ್ ಆ್ಯಂಡ್ ಕೊಸೈನ್ ಫಂಕ್ಷನ್ಸ್ ಆಫ್ ಡಿಫ್ರೆಂಟ್ ಟೈಮ್ ಪೀರಿಯಡ್ಸ್ ವಿತ್ ಸೂಟಬಲ್ ಕೋಎಫಿಷಿಯೆಂಟ್ಸ್. ಆ ಕೋಎಫಿಷಿಯನ್ಸಿ ಇವು ಇಲ್ಲಿ ಡಿ ಫೈ ಒಮೆಗಾ ಇವೆಲ್ಲ ಕಾನ್ಸ್ಟೆಂಟ್ಸೇ. ಅದು ಕಾನ್ಸ್ಟೆಂಟ್ಸ್ ಇರಲ್ಲ, ಇದು ಕಾನ್ಸ್ಟೆಂಟ್, ಇದು ಕಾನ್ಸ್ಟೆಂಟ್, ಇದು ಫೈ ಎಕ್ಸ್ಟ್ರಾ ಫೇಸ್. ಇದು ಫೇಸ್ ಅಂತ ಕರಿತೀವಿ, ಎಕ್ಸ್ಟ್ರಾ ಫೇಸ್. ನಂದು ಇನ್ನೊಂದು ಫೇಸ್ ಇದೆ, ಫೇಸ್ ಅಲ್ಲ. ನಾನು ಯೂಶ್ವಲಿ ಹೇಳ್ಬೇಕಾದ್ರೆ ಫಿಸಿಕ್ಸ್ ಪ್ರಕಾರ ನಂದು ಇನ್ನೊಂದು ಫೇಸ್ ಇದೆ. ಅಂದರೆ ಇಲ್ಲಿ ನಾರ್ಮಲ್ ಆಗಿರ್ತೀನಿ, ನಂದು ಏನಾದರೂ ಫೇಸ್ ಏನೋ ಚೇಂಜ್ ಆಯಿತು ಅಂದರೆ ಈ ಥರ ಆಗುತ್ತೆ. ಓಕೆ ಓಕೆ. ಸೊ ನೆಕ್ಸ್ಟ್, ಸಿಂಪಲ್ ಹಾರ್ಮೋನಿಕ್ ಮೋಷನ್. Consider a particle oscillating back and forth about the origin of an x-axis between the limits plus a and minus a as shown in figure. ಸೊ ಈ ಫಿಗರಲ್ಲಿ ಒಂದು ಆಸಿಲೇಟ್ ಆಗ್ತಿರೋದು ಈ ರೀತಿ ಆಸಿಲೇಟ್ ಆಗ್ತಿರುತ್ತೆ. ದಿಸ್ ಇಸ್ ಅಬೌಟ್ ದ ಮೈನಸ್ ಎ ಆ್ಯಂಡ್ ದಿಸ್ ಅಬೌಟ್ ದ ಪ್ಲಸ್ ಎ. ಮೈನಸ್ ಎ ಪ್ಲಸ್ ಎ ನಂತರ ಆಮೇಲೆ ಓದ್ತೀವಿ, ಅದು ಆ್ಯಂಪ್ಲಿಟ್ಯೂಡ್ ಅಂತ ತಗೊತೀವಿ. ಆ್ಯಂಪ್ಲಿಟ್ಯೂಡ್ ವೇವ್ಸ್, ಆಲ್ರೆಡಿ ನಾವು ವೇವ್ಸ್ ರೀಚ್ ಆಗೋಗ್ತಿದ್ದೀವಿ. ಸೊ ವೇವ್ಸ್ ಅಂತ ತಗೊಂಡಾಗ ಆ್ಯಂಪ್ಲಿಟ್ಯೂಡ್ ಚೂಸ್ ಮಾಡ್ತೀವಿ. So this oscillatory motion is said to be simple harmonic if the displacement x of the particle from the origin varies with time as. So ಯಾವ ರೀತಿ ವೇರಿ ಆಗುತ್ತೆ ಅಂದರೆ, ಇವಾಗ x of t is equal to a cos omega t plus phi. So along the x component we are considering, normally ಒಂದು ಫಂಕ್ಷನ್ ಬಂದಿದೆ, x ಕಾಂಪೊನೆಂಟ್ಗೆ x of t is equal to a cos omega t plus phi ಬರುತ್ತೆ. ಅದೇ ರೀತಿ ವೇರ್ a omega and phi are constants. ನಾರ್ಮಲಿ ಆಸಿಲೇಟ್ ಆಗ್ತಿರೋದು ಇವಾಗ ಸಿಂಪಲ್ ಹಾರ್ಮೋನಿಕ್ ಮೋಷನಲ್ಲಿ ಈ ರೀತಿ ಆಸಿಲೇಟ್ ಆಗ್ತಿರೋದು ಪಾಸಿಟಿವ್ ನೆಗೆಟಿವ್ ಅಟ್ ಟೈಮ್ ಟಿ ಇಸ್ ಈಕ್ವಲ್ ಟು 0. ಸರ್ಟೈನ್ ಟೈಮ್ ಕಂಪ್ಲೀಟ್ ಪೀರಿಯಡಲ್ಲಿ ಕಾಲ್ ಭಾಗ ಅಂದ್ಕೊಂಡಾಗ t/4 ಈ ರೀತಿ ನೆಗೆಟಿವ್ ಡೈರೆಕ್ಷನಲ್ಲಿ. ಬಟ್ ಇಲ್ಲಿ ಕನ್ಸಿಡರ್ ಮಾಡಿದಾಗ ಈ ಪಾಯಿಂಟಲ್ಲಿ ವೆಲಾಸಿಟಿ ಮ್ಯಾಕ್ಸಿಮಮ್ ಇರುತ್ತೆ. ಅದೇ ರೀತಿ ನೆಕ್ಸ್ಟು ಹಾಫ್ ಆಫ್ ದಿ ಪಾಯಿಂಟಲ್ಲಿ ಇಲ್ಲೇ ಇರುತ್ತೆ. ನೆಕ್ಸ್ಟು ಇಲ್ಲಿಗೆ ಹೋಗೋಕ್ಕೆ ಇಷ್ಟಪಡ್ತಿರುತ್ತೆ. ಓಕೆ, ಪಾರ್ಟಿಕಲ್ ವಿಲ್ ಬಿ ಹಿಯರ್. ದಿಸ್ ಇಸ್ ಅಬೌಟ್ ದ ಹಾಫ್ ಆಫ್ ದಿ ಟೈಮ್. ನೆಕ್ಸ್ಟು ಈ ರೀತಿ ಹೋದಾಗ ಮುಕ್ಕಾಲು ಭಾಗ ಅಂತೀವಲ್ವಾ, 3/4. So that is about the t. Next to full ಅಂದಾಗ ಫುಲ್ ಈ ರೀತಿ. So initially it will be starting this power negatively and it will reach it. After this it will be moving and again it will be reaching end. So complete oscillation ಈ ರೀತಿ ಆಗ್ತಿರುತ್ತೆ. So this is about the thing. Okay. So ಇಲ್ಲಿ ವೇವ್ ಕನ್ಸಿಡರ್ ಮಾಡಿದಾಗ cos ಅಲ್ವಾ, so cos it's a maximum. So x of t displacement x as a function of time t. ಎ ಅಂದರೆ ಆ್ಯಂಪ್ಲಿಟ್ಯೂಡು, ಒಮೆಗಾ ಅಂದರೆ ಆ್ಯಂಗುಲರ್ ಫ್ರೀಕ್ವೆನ್ಸಿ, ಒಮೆಗಾ ಟಿ ಪ್ಲಸ್ ಫೈ ಅಂದಾಗ ಫೇಸು ಟೈಮ್ ಡಿಪೆಂಡೆಂಟ್, ಒಮೆಗಾ ಟಿ ಪ್ಲಸ್ ಫೈ ಅದು ಟೈಮ್ ಡಿಪೆಂಡೆಂಟ್. ಅದು ಹುಷಾರದು, ನೆನಪಲ್ಲಿ ಇಡಬೇಕದು. ಸೊ ನೆಕ್ಸ್ಟ್ ಫೇಸ್ ಕಾನ್ಸ್ಟೆಂಟ್, ಫೈ ಅಂದರೆ ಫೇಸ್ ಕಾನ್ಸ್ಟೆಂಟ್. ದಸ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಎಸ್ ಎಚ್ ಎಮ್ ಈಸ್ ನಾಟ್ ಎನಿ ಪೀರಿಯಾಡಿಕ್ ಮೋಷನ್ ಬಟ್ ಒನ್ ಇನ್ ವಿಚ್ ಡಿಸ್ಪ್ಲೇಸ್ಮೆಂಟ್ ಈಸ್ ಎ ಸೈನೋಸೈಡಲ್ ಫಂಕ್ಷನ್ ಆಫ್ ಟೈಮ್. ಅವಾಗೇನು ಹೇಳಿದೆ, ಇಟ್ಸ್ ಎ ಸೈನೋಸೈಡಲ್ ಫಂಕ್ಷನ್. ಕಾಸ್ ಇರಲಿ ಸೈನ್ ಇರಲಿ ನಾರ್ಮಲಾಗಿ ಸೈನೋಸೈಡಲ್ ಫಂಕ್ಷನ್ ಅಂತ ಕರಿತೀವಿ ಅದನ್ನು. ಹುಷಾರು, ಇನ್ನೇನು ನೆನ್ಪಿಡಬೇಕು. ನೆಕ್ಸ್ಟ್ ಇಯರ್ ಮತ್ತೆ ಈ ಪದಗಳೆಲ್ಲ ಇಲ್ಲಿ ಆಸಿಲೇಷನ್ ಏನೇನು ಓದ್ತಿದ್ದೀರಾ ಎಲ್ಲ ನೆಕ್ಸ್ಟ್ ಇಯರ್ಗೆ ಅಂತ ಅಂದ್ಕೊಳ್ಳಿ. ಇಲ್ಲ ಸರ್ ಮೊದಲು ಓದಬೇಕು, ಇಲ್ಲಿ ಮಾರ್ಕ್ಸ್ ಬೇಕಲ್ವಾ. ಓಕೆ, ಒಂದು ಸ್ಮಾಲ್ ರಿಲೇಷನ್ ಇದೆ. ಸೊ ಅಪ್ ಟು ಇಯರ್ ಇಟ್ ಈಸ್ ಫೈನ್. ಸೊ ಎಫ್ ಆಫ್ ಟಿ ಇಸ್ ಈಕ್ವಲ್ ಟು ಡಿ ಸೈನ್ ಆಫ್ ಒಮೆಗಾ ಟಿ ಪ್ಲಸ್ 5 ಓನ್ಲಿ. ಸೊ ಇಲ್ಲೊಂದು ಸ್ಮಾಲ್ ಇನ್ನೊಂದು ಎಕ್ಸ್ಟ್ರಾ ಡಿಗೆ ಅಂದ್ಕೊಂಡಾಗ ಓಕೆ
ಡಿ ಈಸ್ ಈಕ್ವಲ್ ಟು ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ದೀಸ್ ಆರ್ ಆಲ್ ಕಾನ್ಸ್ಟೆಂಟ್ಸ್ ಓನ್ಲಿ. ಆ ಕಾನ್ಸ್ಟೆಂಟ್ಸ್ ಅಲ್ವಾ ಆಲ್ರೆಡಿ, ಇದೊಂದು ಸ್ಮಾಲ್ ಥಿಂಗು. ಇನ್ನೊಂದು ಡಿ ಈಸ್ ಈಕ್ವಲ್ ಟು ಬಂದಾಗ ಇನ್ನೊಂದು ಫೈಗೂ ಬರುತ್ತೆ. ಫೈ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಬಿ ಬೈ ಎ. ಇದು ನೆನಪಲ್ಲಿ ಇಟ್ಕೊಂಡಿರಿ. ಎರಡು ಯಾವುದೋ ಒಂದು ರೇರ್ಲಿ ಬೇಕಾಗ್ತದೆ, ಕೆಲವೊಂದು ಸಲ ಮಾತ್ರ ಬೇಕಾಗ್ತದೆ. ಬಟ್ ಮತ್ತೆ ಹೋಗೋಣ. ಸೊ ಅಲ್ಲೊಂದು ಸ್ಮಾಲ್ ರಿಲೇಷನ್ ಬರುತ್ತೆ. So thus simple harmonic motion SHM is not any periodic motion but one in which displacement is a sinusoidal function of time. ಸೊ ಇಷ್ಟು ರಿಲೇಷನ್ಸ್ ಆಯಿತು. ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಆಸ್ ದ ಫಂಕ್ಷನ್ ಆಫ್ ಟೈಮ್, ಟಿ ಕೂಡ ಆಯಿತು, ಆ್ಯಂಪ್ಲಿಟ್ಯೂಡ್ ಆಯಿತು, ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಎಲ್ಲನೂ ಸಿಂಬಲ್ಸ್ ಎಲ್ಲ ಕಲ್ತ್ಕೊಂಡ್ವಿ. ಸೊ ಕೇರ್ಫುಲ್ ಆಗಿರಿ ನಾರ್ಮಲಿ ವೇವ್ಸ್ ಕನ್ಸಿಡರ್ ಮಾಡಿದಾಗ. ಓಕೆ, ಸೊ ಇಷ್ಟು ಆದಮೇಲೆ ಮುಂದೆ ಹೋಗೋಣ. ಓಕೆ, ಸೊ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆ್ಯಂಡ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಸೊ ಇವಾಗ ಸಿಂಪಲ್ ಹಾರ್ಮೋನಿಕ್ ಮೋಷನ್ಗೆ ಮತ್ತು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಕಲಿತಾ ಹೋಗೋಣ. ಸೊ ಇದರಲ್ಲಿ ಸಪೋಸ್ ಎ ಪಾರ್ಟಿಕಲ್ ಪಿ ಈಸ್ ಮೂವಿಂಗ್ ಯೂನಿಫಾರ್ಮ್ಲಿ ಆನ್ ಎ ಸರ್ಕಲ್ ಆಫ್ ರೇಡಿಯಸ್ ಎ. ಸೊ ರೇಡಿಯಸ್ ಎ ಅಂತ ತೊಗೊತೀವಿ ವಿತ್ ಆ್ಯಂಗುಲರ್ ಸ್ಪೀಡ್ ಒಮೆಗಾ. ದ ಸೆನ್ಸ್ ಆಫ್ ರೊಟೇಷನ್ ಈಸ್ ಆ್ಯಂಟಿ ಕ್ಲಾಕ್ ವೈಸ್. ಸೊ ಇಲ್ಲಿ ಒಂದು ಪಾರ್ಟಿಕಲ್ಲು ಆಸಿಲೇಷನು ಆ್ಯಂಟಿ ಕ್ಲಾಕ್ ವೈಸ್ ಆಗ್ತಿದೆ. ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಅದು ಗೊತ್ತಿರಬೇಕಿದು. ವಿತ್ ರೆಸ್ಪೆಕ್ಟ್ ಟು ಕ್ಲಾಕ್ ರೊಟೇಟ್ ಆದರೆ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ಅಂದರೆ ಆಪೋಸಿಟ್ ಟು ದಟ್. The initial position vector of the particle, that is the vector OP at t is equal to 0, makes an angle of phi with the positive direction of x-axis. Diagram ಮುಖಾಂತರ ಹೋಗೋಣ. ಇನಿಷಿಯಲ್ ಪೊಸಿಷನ್ ವೆಕ್ಟರ್ ಏನು ಹೇಳ್ತಿದ್ದಾರೆ ಅಂದರೆ ವೆಕ್ಟರ್ ಒ ಪಿ ಅಂತ ಕನ್ಸಿಡರ್ ಮಾಡ್ತಾರೆ. ಟೈಮ್ ಟಿ ಈಸ್ ಈಕ್ವಲ್ ಟು 0. ಸೊ ನೆಕ್ಸ್ಟ್ ಮೇಕ್ಸ್ ಅನ್ ಆ್ಯಂಗಲ್ ಆಫ್ ಫೈ ವಿತ್ ದಿ ಪಾಸಿಟಿವ್ ಡೈರೆಕ್ಷನ್ ಆಫ್ x-axis. ಪಾಸಿಟಿವ್ ಡೈರೆಕ್ಷನಿಂದ ಪಾಸಿಟಿವ್ ಡೈರೆಕ್ಷನ್ x-axis-ಇಂದ ಆ್ಯಂಗಲ್ ಫಾರ್ಮ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅದು ಫೈ, ಅದು ಎಕ್ಸ್ಟ್ರಾ ಫೇಸ್. In time t, it will cover a further angle omega t and its position vector will make an angle of omega t plus phi with the positive x-axis. Initially 5 ಇದೆ, ಮತ್ತೆ ಒಮೆಗಾ ಟಿ ಎಷ್ಟು ಮೂವ್ ಆಗ್ತಿರೋದ್ರಿಂದ ಡಯಾಗ್ರಾಮ್ ಮುಖಾಂತರ ಹೋಗೋಣ. ಸೊ ಅವಾಗ ನಮ್ಗೆ ಏನು ಬರ್ತಿದೆ, ಒಮೆಗಾ ಟಿ ಪ್ಲಸ್ ಫೈ. ಸೊ ಆ್ಯಂಗಲ್ ಹಂಗೆ ಅಲ್ವಾ. ನೆಕ್ಸ್ಟ್ ಕನ್ಸಿಡರ್ ದ ಪ್ರೊಜೆಕ್ಷನ್ ಆಫ್ ದಿ ಪೊಸಿಷನ್ ವೆಕ್ಟರ್ ಒ ಪಿ ಆನ್ ದಿ x-axis. ದಿಸ್ ವಿಲ್ ಬಿ ಒ ಪಿ ಡ್ಯಾಶ್. ಡಯಾಗ್ರಾಮ್ ಮುಖಾಂತರ ನೋಡಿ, ಆ್ಯಂಟಿ ಕ್ಲಾಕ್ ವೈಸ್ ಇಲ್ಲಿ ಒಮೆಗಾ ಕಾಣಿಸ್ತಿದೆಯಲ್ಲ, ಈ ಡೈರೆಕ್ಷನಲ್ಲಿ ಈ ರೋಟೇಟ್ ಆಗ್ತಿದೆ. ಇನಿಷಿಯಲಿ ಇಲ್ಲಿ ಕನ್ಸಿಡರ್ ಮಾಡಿದಾಗ ಫೈ, ನೆಕ್ಸ್ಟ್ ಎಕ್ಸ್ಟ್ರಾ ಫೇಸ್ ಬರುತ್ತಲ್ಲ ಫೈ ಪ್ಲಸ್ ಒಮೆಗಾ ಟಿ. ಸೊ ಅದನ್ನು ನಾವು ನಾರ್ಮಲಿ ಪಾಸಿಟಿವ್ ಇರೋದ್ರಿಂದ ಒಮೆಗಾ ಟಿ ಪ್ಲಸ್ ಫೈ ಬೇಕಾದ್ರೆ ತೊಗೊಬೋದು. ಸೊ ದ ಪೊಸಿಷನ್ ಆಫ್ ಪಿ ಡ್ಯಾಶ್ ಆನ್ ದಿ x-axis ಆಸ್ ದಿ ಪಾರ್ಟಿಕಲ್ ಪಿ ಮೂವ್ಸ್ ಆನ್ ದಿ ಸರ್ಕಲ್ ಈಸ್ ಗಿವನ್ ಬೈ ಎಕ್ಸ್ ಆಫ್ ಟಿ ಅಲಾಂಗ್ ದಿ ಎಕ್ಸ್ ಕಾಂಪೊನೆಂಟ್. ಇಲ್ಲಿ ರಿಸಾಲ್ವ್ ಮಾಡ್ಕೊತೀವಿ. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನಲ್ಲಿ ನಾರ್ಮಲಿ ಆಸಿಲೇಟ್ ಆಗ್ತಿರ್ಬೇಕಾದ್ರೆ ಅವಾಗ ಒಂದೇ. ಬಟ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನಲ್ಲಿ ನಮಗೆ ಕಾಂಪೊನೆಂಟ್ಸ್ ಥರ ಬರುತ್ತೆ. ಎಕ್ಸ್ ಕಾಂಪೊನೆಂಟ್ಗೆ ವೈ ಕಾಂಪೊನೆಂಟ್ಗೆ. ಎಕ್ಸ್ ಕಾಂಪೊನೆಂಟ್ ಫಂಕ್ಷನ್ಗೆ ಎಕ್ಸ್ ಆಫ್ ಟಿ ಈಸ್ ಈಕ್ವಲ್ ಟು ಎ ಕಾಸ್ ಆಫ್ ಒಮೆಗಾ ಟಿ ಪ್ಲಸ್ ಫೈ. ಸೊ ದಿಸ್ ಅ ಫಂಕ್ಷನ್. ಇನ್ ದ ಸೇಮ್ ವೇ, if p moves uniformly on a circle, its projection p dash on a diameter of the circle execute SHM. The particle p and the circle on which it moves are sometimes referred to as the reference particle and the reference circle respectively. ಅಂದರೆ ಪಾರ್ಟಿಕಲ್ ಪಿ ಅಂತ ಏನು ಚೂಸ್ ಮಾಡ್ತಿದ್ದೀವೋ ಸರ್ಕಲರ್ ಫಾರ್ಮಲ್ಲೇ ಮೂವ್ ಆಗ್ತಿದೆ, ಆ ರೆಫರೆನ್ಸ್ ಪಾರ್ಟಿಕಲ್ನ ಅಂತ ಚೂಸ್ ಮಾಡ್ತೀವಿ. ಯೂಶ್ವಲಿ ರೆಫರೆನ್ಸ್ ಪಾರ್ಟಿಕಲ್ ಅದೊಂದು ರೆಫರೆನ್ಸ್ ಮೇಲೇ ಮಾಡೋದು. ಸೊ ಪ್ರೊಜೆಕ್ಷನ್ ಆಫ್ ದಿ ಮೋಷನ್ ಆಫ್ ಪಿ ಆನ್ ಎನಿ ಡಯಾಮೀಟರ್ ಸೇ ದ ವೈ ಆಕ್ಸಿಸ್. ಇಷ್ಟೊಂದು ಎಕ್ಸ್ ಆಕ್ಸಿಸ್ಗೆ ಏನು ತೊಗೊಂಡು ಅದೇ ರೀತಿ ವೈ ಆಕ್ಸಿಸ್ ಕೂಡ. ಸೊ ಇನ್ ದಟ್ ಕೇಸ್ ದ ಡಿಸ್ಪ್ಲೇಸ್ಮೆಂಟ್ ವೈ ಆಫ್ ಟಿ ಆಫ್ ಪಿ ಡ್ಯಾಶ್ ಆನ್ ದಿ ವೈ ಆಕ್ಸಿಸ್ ಇಸ್ ಗಿವನ್ ಬೈ ವೈ ಈಸ್ ಈಕ್ವಲ್ ಟು ಎ ಸೈನ್ ಆಫ್ ಒಮೆಗಾ ಟಿ ಪ್ಲಸ್ ಫೈ. ಎಕ್ಸ್ ಕಾಂಪೊನೆಂಟಲ್ಲಿ ಕಾಸ್ ಬಂದಿದೆ, ಎ ಕಾಸ್ ಆಫ್ ಒಮೆಗಾ ಟಿ ಪ್ಲಸ್ ಫೈ. ಅದೇ ರೀತಿ ವೈ ಕಾಂಪೊನೆಂಟಲ್ಲಿ ಎ ಸೈನ್ ಆಫ್ ಒಮೆಗಾ ಟಿ ಪ್ಲಸ್ ಫೈ. ಸೊ ಎಸ್ ಎಚ್ ಎಮ್ ಆಫ್ ದಿ ಸೇಮ್ ಆಂಪ್ಲಿಟ್ಯೂಡ್ ಆಸ್ ದಟ್ ಆಫ್ ದಿ ಪ್ರೊಜೆಕ್ಷನ್ ಆನ್ ಎಕ್ಸ್ ಆಕ್ಸಿಸ್ ಬಟ್ ಡಿಫರಿಂಗ್ ಬೈ ಎ ಫೇಸ್ ಆಫ್ ಪೈ ಬೈ ಟು. ಅದಕ್ಕೂ ಇದಕ್ಕೂ ಫೇಸ್ ಡಿಫರೆನ್ಸು ಪೈ ಬೈ ಟು ಇರುತ್ತೆ. ಬಿಕಾಸ್ ಫಸ್ಟೇ ಕಾಸ್ ಸ್ಟಾರ್ಟ್ ಆಗಿರುತ್ತೆ, ನೆಕ್ಸ್ಟು ಸೈನ್ ಸ್ಟಾರ್ಟ್ ಆಗೋದು. ಆಲ್ರೆಡಿ ಗ್ರಾಫಿಕಲ್ ಮುಖಾಂತರ ನೋಡ್ವಿ ಪ್ರಿವಿಯಸ್ಲಿ. In spite of this connection between circular motion and SHM, the force acting on a particle in linear simple harmonic motion is very different from the centripetal force needed to keep a particle in uniform circular motion. ಸ್ವಲ್ಪ ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಕನ್ಸಿಡರ್ ಮಾಡೋದಿಲ್ಲ, ಅದಕ್ಕಿಂತ ಸ್ವಲ್ಪ ಚೇಂಜಸ್ ಇರುತ್ತೆ. ಇನ್ನೊಂದು ಮಕ್ಕಳೇ,
ಈ SHM ಇವೆಲ್ಲ ನಿಮಗೆ ಹೊಸ ವರ್ಡ್ಸ್ ಇದು, ಇವಾಗ ಕಲಿತಿರೋದು. ನಂದು ಏನಾದರೂ ಸ್ವಲ್ಪ ವಿಡಿಯೋ ಏನಾದರೂ ಫಾಸ್ಟ್ ಆಗಿದ್ದ ಕೂಡ ನೀವು ಪಾಸ್ ಮಾಡಿಕೊಂಡು ಪಾಸ್ ಮಾಡ್ತೀರಾ, ಓಕೆ, ವಿಡಿಯೋ ಕಂಟಿನ್ಯೂಸಲ್ಲೇ ಸ್ಪೀಡ್ನ ಚೇಂಜ್ ಮಾಡ್ಕೊಳ್ಳಿ, ಫಾಸ್ಟಾಗಿ ಸ್ಲೋನ ನೀವು ಇಟ್ಕೊಳ್ಳಿ. ಇನ್ನೊಂದು, ಈ ವಿಡಿಯೋಸ್ ಎಲ್ಲ SHM ಇವಾಗೆ ಓದ್ತಿರೋದ್ರಿಂದ ನಾನು ನಾರ್ಮಲಿ ಕಂಟೆಂಟ್ ಆಲ್ರೆಡಿ ಕೊಟ್ಟಿರ್ತೀವಿ, ನಿಮಗೆ ಹೆಂಗೆ ಬೇಕೋ ಹಂಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೂಡೆಂಟ್ಸ್ ಇರ್ತೀರ, ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಲ್ಲ. ಸೊ ನಿಮಗೆ ಹೆಂಗೆ ಬೇಕೋ ಹಂಗೆ ಸ್ಪೀಡ್ ಸೆಟ್ ಮಾಡಿಕೊಂಡು ನಾರ್ಮಲಾಗೆ ಕಲಿಯೋದೇ ಅದೇ. ಮತ್ತು NCERT ಟೆಕ್ಸ್ಟ್ ಬುಕ್ ಓದಲೇಬೇಕು, ತುಂಬಾ ಇನ್ಫಾರ್ಮೇಷನ್ ಬರುತ್ತೆ, ತಲೆಯಲ್ಲಿ ಕುತ್ಕೊಂಡಿರುತ್ತೆ. ಬಟ್ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು ಎಕ್ಸಿಕ್ಯೂಟ್ ಆಗುತ್ತೆ. ಟೆಕ್ಸ್ಟ್ ಬುಕ್ ಅನ್ನೋದು ಓದಲೇಬೇಕು, ಪದೇ ಹೇಳ್ತಾನೆ ಇರ್ತೀನಿ. ಓಕೆ, ವೆಲಾಸಿಟಿ ಆ್ಯಂಡ್ ಆಕ್ಸಿಲರೇಷನ್ ಇನ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸೊ ಇಲ್ಲಿ ದ ಸ್ಪೀಡ್ ಆಫ್ ಎ ಪಾರ್ಟಿಕಲ್ v ಇನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಈಸ್ ಇಟ್ಸ್ ಆಂಗ್ಯುಲರ್ ಸ್ಪೀಡ್ ಒಮೆಗಾ ಟೈಮ್ಸ್ ದಿ ರೇಡಿಯಸ್ ಆಫ್ ದಿ ಸರ್ಕಲ್ a, v is equal to ಒಮೆಗಾ a. ಸೊ ಒಮೆಗಾ ಆಂಗ್ಯುಲರ್ ವೆಲಾಸಿಟಿ, ನಾರ್ಮಲ್ a ಅಂದಾಗ ಆಂಪ್ಲಿಟ್ಯೂಡು, ವೆಲಾಸಿಟಿ ಇಲ್ಲಿ v is equal to ಒಮೆಗಾ a, ಅದು ಫಾರ್ಮುಲಾ ಅದು. ಸೊ ಯಾವುದೇ ಒಂದು ಸರ್ಕ್ಯುಲರ್ ಪಾತು ಇನಿಷಿಯಲಿ 5 ಇರ್ತಲ್ಲ, ನೆಕ್ಸ್ಟ್ ಒಂದು ಆ್ಯಂಗಲ್ ತೊಗೊಂಡಾಗ ಅದೇನಾಯಿತು ಒಮೆಗಾ t ಪ್ಲಸ್ 5. ಬಟ್ ವೆಲಾಸಿಟಿ ಆಫ್ ದಿ ಪಾರ್ಟಿಕಲ್ ಅದು ಒಮೆಗಾ ಇಂಟು a. The direction of velocity v at a time t is along the tangent to the circle at the point where the particle is located at that instant. ಸೊ ಈ ಪಾರ್ಟಿಕಲ್ದು ಡೈರೆಕ್ಷನ್ ಕನ್ಸಿಡರ್ ಮಾಡಬೇಕು ಅಂದರೆ ಈ ಪಾರ್ಟಿಕಲ್ಗೆ ಇದು ಡೈರೆಕ್ಷನ್, ನೆಕ್ಸ್ಟ್ ಪೊಸಿಷನ್ ಚೇಂಜ್ ಆಯಿತು ಅಂದರೆ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಇದು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನಲ್ಲಿ. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ನೇ ಪಾರ್ಟಿಕಲ್ಲು ವೆಲಾಸಿಟಿ ಸೇಮೇ ಇರುತ್ತೆ, ಅಂದರೆ ಮೂವ್ ಆಗ್ತಿರೋದು ಡಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಸೇಮೇ ಇರುತ್ತೆ. ಬಟ್ ಡೈರೆಕ್ಷನ್ ಅನ್ನೋದು ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಿರುತ್ತೆ. ಡೈರೆಕ್ಷನ್ ಸೇಮ್ ಅನ್ನ ಇಲ್ಲ, ವೆಲಾಸಿಟಿ ಸ್ಪೀಡ್ ಏನಿರುತ್ತೆ ಸೇಮ್ ಇರುತ್ತೆ, ಬಟ್ ಡೈರೆಕ್ಷನ್ ಅನ್ನೋದು ಕಂಟಿನ್ಯೂಸ್ಲಿ ಚೇಂಜ್ ಆಗ್ತಿರುತ್ತೆ. ಆ ಡೈರೆಕ್ಷನ್ ಹೆಂಗೆ ಕೊಡ್ತೀವಿ, ಟ್ಯಾಂಜೆಂಟ್, ಇದು ಗೊತ್ತಿದೆ ನಿಮ್ಗೆ ಆಲ್ರೆಡಿ. ದ ವೆಲಾಸಿಟಿ ಆಫ್ ದಿ ಪ್ರೊಜೆಕ್ಷನ್ ಪಾರ್ಟಿಕಲ್ p' ಅಟ್ ಟೈಮ್ t ಈಸ್, ಸೊ ಅದಕ್ಕೆ ರಿಲೇಷನ್ ಏನಾಗುತ್ತೆ ಅಂದರೆ v of t ಈಸ್ ಈಕ್ವಲ್ ಟು ಮೈನಸ್ ಒಮೆಗಾ a ಸೈನ್ ಆಫ್ ಒಮೆಗಾ t ಪ್ಲಸ್ 5. Here one more relation is very important. This v of t is equal to minus omega a sin of omega t plus 5. ಕರೆಕ್ಟಾಗೆ ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲ ಎಕ್ಸ್ ಆಫ್ ಟಿ ಈಸ್ ಈಕ್ವಲ್ ಟು ಇಟ್ಸ್ ಎ ಡಿಫ್ರೆನ್ಷಿಯೇಷನ್ ಆಫ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಬೌಟ್ ದ ಡಿಸ್ಪ್ಲೇಸ್ಮೆಂಟ್, ವಿ ವಿಲ್ ಕಾಲ್ ಇಟ್ ಆಸ್ ವೆಲಾಸಿಟಿ ಅಲ್ವಾ. ವೆಲಾಸಿಟಿ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್. ಡಿಫ್ರೆನ್ಷಿಯೇಷನ್ ನಿಮಗೆ ಗೊತ್ತಿದ್ರೆ ಮಾಡಿ, ಬಟ್ ಗೊತ್ತಿಲ್ಲ ಅಂದರೆ ಇವಾಗ ಸದ್ಯಕ್ಕೆ ಹೇಳ್ಬಾರ್ದು, ಬಟ್ ಆದರೂ ಹೇಳ್ತಿದ್ದೀನಿ, ಬಹೆಟ್ ಮಾಡೋದೇ ಬೆಟರು. ಡಿಫ್ರೆನ್ಷಿಯೇಷನ್ ಇಂಟಿಗ್ರೇಷನ್ ಕ್ಲೀನಾಗಿ ಗೊತ್ತಿತ್ತು ಅಂದರೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಈ ಆನ್ಸರ್ ಬರುತ್ತೆ. ಎಕ್ಸ್ ಆಫ್ ಟಿ ಇಸ್ ಈಕ್ವಲ್ ಟು ಎ ಇಂಟು ಕಾಸ್ ಆಫ್ ಒಮೆಗಾ ಟಿ ಪ್ಲಸ್ 5 ಇದೆಯಲ್ಲ, ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇದೇ ಬರುತ್ತೆ. ಐ ಕ್ಯಾನ್ ಡೂ ದಟ್ ಒನ್. ಪ್ರೀವಿಯಸ್ಲಿ ಏನು ಓದಿದ್ರಿ ಇಲ್ಲಿ, ಎಕ್ಸ್ ಆಫ್ ಟಿ ಇಸ್ ಈಕ್ವಲ್ ಟು ಎ ಕಾಸ್ ಒಮೆಗಾ ಟಿ ಪ್ಲಸ್ 5. ಅದೇ ರೀತಿ ಇಲ್ಲೇನು ಸಿಗುತ್ತೆ ಅಂದರೆ ಡಿಫ್ರೆನ್ಷಿಯೇಟ್ ಮಾಡಿದಾಗ, ಸೊ ವಿ ಆಫ್ ಟಿ ಅಂದ್ಕೊಂಡಾಗ ಅದೇನದು ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಆಫ್ ಟಿ. ಸೊ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಆಫ್ ಟಿ ಅಂದರೆ ಏನು, ಇಲ್ಲೇ ಬರೀತೀನಿ, ಇರಲಿ ಬಿಡಿ. ಎಕ್ಸ್ ಆಫ್ ಟಿ ಅಂದ್ರೇ ಎ ಸೈ ಕಾಸ್ ಆಫ್ ಅಲ್ವಾ, ಎ ಕಾಸ್ ಆಫ್, ಎ ಕಾಸ್ ಆಫ್ ಒಮೆಗಾ ಟಿ ಪ್ಲಸ್ 5. ಸೊ ಎ ಈಸ್ ಕಾನ್ಸ್ಟೆಂಟ್, ಓನ್ಲಿ ಆಂಪ್ಲಿಟ್ಯೂಡ್ ಕಾನ್ಸ್ಟೆಂಟ್ ಇರುತ್ತೆ, ನಾರ್ಮಲ್ ಆಂಪ್ಲಿಟ್ಯೂಡ್ ಚೇಂಜ್ ಆಗೋದಿಲ್ಲ. ಸೊ ಬಟ್ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಆಫ್ ಒಮೆಗಾ ಟಿ, ಕಾಸ್ ದಿಸ್ ಸಮ್ ಫಂಕ್ಷನ್ ಅಂದ್ಕೊಳ್ಳಿ, ಆ ಫಂಕ್ಷನ್ನು ಮತ್ತೆ ಕಾನ್ಸ್ಟೆಂಟ್ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಕಾನ್ಸ್ಟೆಂಟ್ ಇಲ್ಲ ಅಲ್ಲಿ, ವೇರಿಯಬಲ್ ಇದೆ ಆಲ್ರೆಡಿ, ವೇರಿಯಬಲ್ ಓಕೆ, ಬಟ್ ಇದು 5 ಅನ್ನೋದು ಕಾನ್ಸ್ಟೆಂಟ್, ಅದು ಹೋಯ್ತದು. ಒಮೆಗಾ ಟಿ ಅನ್ನೋದು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಒಮೆಗಾ ಬರುತ್ತೆ, ಒಮೆಗಾ ಇಟ್ಕೊತೀವಿ. ಬಟ್ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಮೈನಸ್ ಸೈನ್ ಆ್ಯಂಡ್ ರಿಮೈನಿಂಗ್ ಸೇಮ್ ಓನ್ಲಿ ಒಮೆಗಾ ಟಿ ಪ್ಲಸ್ 5. ಅಬ್ಸರ್ವ್ ಮಾಡಿ, ಮೈನಸ್ ಆಲ್ರೆಡಿ ಫಸ್ಟೇ ತೊಗೊಂಡಿದ್ದೀವಿ, ಒಮೆಗಾ ಎ ಬರ್ಕೊಂಡಿದ್ದೀವಿ, ಸೈನ್ ಆಫ್ ಒಮೆಗಾ ಟಿ ಪ್ಲಸ್ 5. ಅದಕ್ಕೆ ಇದು ವೆಲಾಸಿಟಿ ಈ ರಿಲೇಷನ್ನು. ಅದು ಇದೆಲ್ಲ ಬೇಕಾಗಿಲ್ಲ, ಬಟ್ ಗೊತ್ತಿರಲಿ ಅಂತ ಎಕ್ಸ್ಪ್ಲೈನ್ ಮಾಡಿದೆ ಅಷ್ಟೇ. ಓಕೆ, ಸೊ ಸೇಮ್ ಡಯಾಗ್ರಾಮ್. ಸೊ ಇಲ್ಲೇನಾಗುತ್ತೆ, ವೆಲಾಸಿಟಿ ವಿ ಆಫ್ ಟಿ ಇಸ್ ಈಕ್ವಲ್ ಟು ಮೈನಸ್ ಒಮೆಗಾ ಎ ಸೈನ್ ಆಫ್ ಒಮೆಗಾ ಟಿ ಪ್ಲಸ್ 5 ಇಸ್ ಅಬೌಟ್ ದ ವೆಲಾಸಿಟಿಗೆ ಆಯಿತು. ಬಟ್ ಆಕ್ಸಿಲರೇಷನ್ಗೆ, ಸೊ ಆಕ್ಸಿಲರೇಷನ್ ಆಲ್ಸೋ ವಿ ಕ್ಯಾನ್ ಕನ್ಸಿಡರ್ ವಿ ಆಫ್ ಟಿ ಏನಂತ ಬಂದಿದೆ. ಓಕೆ, ನೀಡ್ ಟು ಕನ್ಸಿಡರ್ ಪೆನ್, ಆ ಕಡೆ ಇದೆ, ಆ ಕಡೆಗೆ ಹಾಕೋ ಬರ್ತಾ ಇಲ್ಲ, ಮನಸ್ಸಿಲ್ಲ ಅನ್ಸುತ್ತೆ ಅದಕ್ಕೆ. ವಿ ಆಫ್ ಟಿ ಇಸ್ ಈಕ್ವಲ್ ಟು ಮೈನಸ್ ಒಮೆಗಾ ಎ ಒಮೆಗಾ ಎನಿಥಿಂಗ್ ಇಸ್ ಫೈನ್, ಸೈನ್ ಆಫ್ ಒಮೆಗಾ ಟಿ ಪ್ಲಸ್ 5.
ಅದೇ ರೀತಿ ಆಕ್ಸಿಲರೇಷನ್ ಅಂದ್ಕೊಂಡಾಗ ಎ ಈಸ್ ಈಕ್ವಲ್ ಟು ಡಿಫರೆನ್ಷಿಯೇಷನ್ ಆಫ್ ವಿ ಆಫ್ ಟಿ ಡಿವೈಡೆಡ್ ಬೈ ಡಿ ಟಿ. ಎಕ್ಸ್ಟ್ರಾ ಬ್ರ್ಯಾಕೆಟ್ ತೊಗೊಂಡ್ಬಿಟ್ಟೆ ಇರಲಿ. ಸೊ ಡಿಫ್ರೆನ್ಷಿಯೇಷನ್ ಅಂದಾಗ ಡಿಫ್ರೆನ್ಷಿಯೇಷನ್ ನಿಮಗೇನಿದು ಡೈರೆಕ್ಟಾಗಿ ನಾನು ತೊಗೊಬೋದಿತ್ತು. ಓಕೆ, ಮೈನಸ್ ಎ ಒಮೆಗಾ ಹಂಗೆ ಇಟ್ಕೊತೀನಿ, ಕಾನ್ಸ್ಟೆಂಟ್ ಆಲ್ರೆಡಿ ಆಚೆ ತೊಗೊಂಡ್ಬಿಡ್ತಿದ್ದೀನಿ. ಬಟ್ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಅಂದ್ಕೊಂಡಾಗ ಮತ್ತೆ ಓನ್ಲಿ ಒಮೆಗಾ ಸೈನ್ಗೆ ಕಾಸ್. ಓಕೆ, ಇಟ್ಸ್ ಫೈನ್, ದಿಸ್ ಇಸ್ ಸೇಮ್ ಥಿಂಗ್, ಒಮೆಗಾ ಟಿ ಪ್ಲಸ್ 5 ಓನ್ಲಿ. ಸೊ ದಿಸ್ ಇಸ್ ದ ಥಿಂಗ್. ಸೊ ಫೈನಲಿ ಏನಾಗುತ್ತೆ, ಎ ಆಫ್ ಟಿ ಇಟ್ಸ್ ಎ ಫಂಕ್ಷನ್ ಆಫ್ ಟಿ ಓನ್ಲಿ. ಸೊ ಮೈನಸ್ ಒಮೆಗಾ ಸ್ಕ್ವೇರ್ ಎ, ವೆಲಾಸಿಟಿನಲ್ಲಿ ಒಮೆಗಾ ಎ ಬಂದಿತ್ತು, ಇಲ್ಲಿ ಒಮೆಗಾ ಸ್ಕ್ವೇರ್ ಎ ಅಗೇನ್ ಸೇಮ್ ಓನ್ಲಿ ಕಾಸ್ ಆಫ್ ಒಮೆಗಾ ಟಿ ಪ್ಲಸ್ 5. ಬಟ್ ಎಕ್ಸ್ ಆಫ್ ಟಿ ಏನು ಬಂದಿತ್ತು, ಎಕ್ಸ್ ಆಫ್ ಟಿ ಈಸ್ ಈಕ್ವಲ್ ಟು ಎ ಇಂಟು ಕಾಸ್ ಆಫ್ ಒಮೆಗಾ ಟಿ ಪ್ಲಸ್ 5. ಎರಡು ಕಂಪೇರ್ ಮಾಡಿ, ಇಲ್ಲಿ ಎ ಕಾಸ್ ಆಫ್ ಒಮೆಗಾ ಟಿ ಪ್ಲಸ್ 5ನ ನಾನು ಎಕ್ಸ್ ಅಂತ ತೊಗೊಬೋದಾ? ಸೊ ವಿ ಕ್ಯಾನ್ ರೈಟ್ ಇಟ್ ಆ್ಯಸ್ ಎ ಆಫ್ ಟಿ ಈಸ್ ಈಕ್ವಲ್ ಟು, this is about the velocity, this is about the acceleration, this is about the displacement. ಮೂರು ಬಂದಿದೆ ನೋಡಿ. ಸೊ ಎ ಆಫ್ ಟಿ ಈಸ್ ಈಕ್ವಲ್ ಟು ಮೈನಸ್ ಒಮೆಗಾ ಸ್ಕ್ವೇರ್ ಎ ಇಂಟು ಇದೇನಿದು ಎ ಆಲ್ರೆಡಿ ಬೇಕಾಗಿಲ್ಲ, ಆಲ್ರೆಡಿ ಎ ಕಾಸ್ ಆಫ್ ಒಮೆಗಾ ಟಿ ಪ್ಲಸ್ 5 ಅನ್ನೋದು ಏನಾಗುತ್ತೆ, ಸೊ ಮೈನಸ್ ಒಮೆಗಾ ಸ್ಕ್ವೇರ್ ದಿಸ್ ವಿಲ್ ಬಿ ಎಕ್ಸ್ ಆಫ್ ಟಿ, ಎಕ್ಸ್ ಆಫ್ ಟಿ. So this is the relation, and simply we can write it as a is equal to minus omega square x. So a is equal to minus omega square x, and this is about the velocity and this is about the displacement. Relations ತುಂಬಾನೇ ಇಂಪಾರ್ಟೆಂಟು. ವೆಲಾಸಿಟಿ ಕೂಡ ಮಾಡಿಫೈ ಮಾಡಿ ಬರಿಬೋದು. ಸೊ ಅದು ನೋಡೋಣ ಆಮೇಲೆ. ಸೊ ಈ ರೀತಿ ರಿಲೇಷನ್ಸ್ ನಮ್ಗೆ ಆಲ್ರೆಡಿ ಬಂದಿದೆ. ಓಕೆ, ಬಟ್ 5 ಇಲ್ಲಿ ಎಕ್ಸ್ಟ್ರಾ ತೊಗೊತಿಲ್ಲ. ಆಕ್ಸಿಲರೇಷನ್ ಆಫ್ ಎ ಪಾರ್ಟಿಕಲ್ ಇನ್ ಎಸ್ ಎಚ್ ಎಮ್ ಈಸ್ ಪ್ರಪೋರ್ಷನಲ್ ಟು ಡಿಸ್ಪ್ಲೇಸ್ಮೆಂಟ್ ಫಾರ್ ಎಕ್ಸ್ ಆಫ್ ಟಿ ಗ್ರೇಟರ್ ದ್ಯಾನ್ 0, ಎ ಆಫ್ ಟಿ ವಿಲ್ ಬಿ ಲೆಸ್ ದ್ಯಾನ್ 0. ಯಾಕೆ? ಬಿಕಾಸ್ ಎ ಅನ್ನೋದು ನಮಗೆ ನೆಗೆಟಿವ್ ಬಂದಿದೆ. ಸೊ ಎಕ್ಸ್ ನಾರ್ಮಲಿ ಎ ಇಸ್ ಈಕ್ವಲ್ ಟು ಮೈನಸ್ ಒಮೆಗಾ ಸ್ಕ್ವೇರ್ ಎಕ್ಸ್ ಅಂತ ತೊಗೊಂಡಾಗ ಎಕ್ಸ್ ಅನ್ನೋದು ಗ್ರೇಟರ್ ದ್ಯಾನ್ 0 ಮೀನ್ಸ್ ಪಾಸಿಟಿವ್, ಗ್ರೇಟರ್ ದ್ಯಾನ್ 0 ಮೀನ್ಸ್ ಪಾಸಿಟಿವ್ ಓನ್ಲಿ. ಇದು ಪಾಸಿಟಿವ್ ಆಯಿತು ಅಂದರೆ ಇದು ನೆಗೆಟಿವ್ ತಾನೇ, ಸೊ ಲೆಸ್ ದ್ಯಾನ್ 0. ಇದೇನಾದರೂ ನೆಗೆಟಿವ್ ಆಯಿತು ಅಂದರೆ ಇದು ಪಾಸಿಟಿವ್ ಆಗುತ್ತೆ. ಅದಕ್ಕೆ ಎ ಆಫ್ ಟಿ ಗ್ರೇಟರ್ ದ್ಯಾನ್ 0 ವೆನ್ ಎಕ್ಸ್ ಲೆಸ್ ದ್ಯಾನ್ 0. ಈ ಥರ ಬಂದಾಗ ಅನಲೈಸ್ ಕರೆಕ್ಟಾಗಿ ಇದನ್ನು ನೋಡಿದ ತಕ್ಷಣ ಅಷ್ಟೇ ಹೋಗೋದಲ್ಲ, ಈ ಫಾರ್ಮುಲಾದಲ್ಲಿ ಅನಲೈಸ್ ಮಾಡಿ ಕಲಿಬೇಕು ಅದನ್ನು. ಓಕೆ, ಇದು ಪಾಸಿಟಿವ್ ಅಂದರೆ ಎಕ್ಸ್ ಗ್ರೇಟರ್ ದ್ಯಾನ್ 0, ಪಾಸಿಟಿವ್ ಬಂತು ಅಂದರೆ ಆಕ್ಸಿಲರೇಷನ್ ನೆಗೆಟಿವ್ ಆಗುತ್ತೆ. ಇದು ನೆಗೆಟಿವ್ ಬಂತು ಅಂದರೆ ಇದು ಪಾಸಿಟಿವ್ ಆಗುತ್ತೆ. ದಟ್ಸ್ ವೈ ಗ್ರೇಟರ್ ದ್ಯಾನ್ ಆರ್ ಲೆಸ್ ದ್ಯಾನ್ 0. ದ ವ್ಯಾಲ್ಯೂ ಆಫ್ ಎಕ್ಸ್ ಬಿಟ್ವೀನ್ ಎಕ್ಸ್ ಡಿಸ್ಪ್ಲೇಸ್ಮೆಂಟ್ ಆಂಪ್ಲಿಟ್ಯೂಡ್ ಸ್ಟಾರ್ಟಿಂಗ್ ಒಂದು ಡಯಾಗ್ರಾಮ್ ತೊಗೊಂಡಿದ್ವಿ ಎಸ್ ಎಚ್ ಎಮ್ ಅಲ್ಲಿ, ಒಂದು ಆಸಿಲೇಟ್ ಆಗೋದು ಮೈನಸ್ ಎ ಇಂದ ಪ್ಲಸ್ ಎಗೆ ಆಂಪ್ಲಿಟ್ಯೂಡ್ ಅದು. ವೇವ್ಸಲ್ಲಿ ಅಂದಾಗ, ಸೊ ವೇವ್ಸಲ್ಲಿ ಈ ರೀತಿ ತೊಗೊತೀವಿ, ವೇವ್ಸು ಈ ರೀತಿ ತೊಗೊಂಡಾಗ ಇದು ಆಂಪ್ಲಿಟ್ಯೂಡ್, ಇದೇ ಆಂಪ್ಲಿಟ್ಯೂಡು. ಕ್ರಸ್ಟ್ ಟ್ರೆಫ್ಸ್ ಅವೆಲ್ಲ ಬೇಕಾಗಿಲ್ಲ ಬಿಡಿ. ಈಗ ಎ ಆಫ್ ಟಿ ಈಸ್ ಆಲ್ವೇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಸೆಂಟರ್. ಫಾರ್ ಸಿಂಪ್ಲಿಸಿಟಿ ಲೆಟ್ ಅಸ್ ಪುಟ್ 5 ಈಸ್ ಈಕ್ವಲ್ ಟು 0. ಸುಮ್ಮನೆ 5 ಅನ್ನೋದು 0 ಕೊಡ್ತಾ ಇದ್ದೀವಿ. ಇನಿಷಿಯಲಿ ಏನು ಆ್ಯಂಗಲ್ ಫಾರ್ಮ್ ಆಗಿಲ್ಲ, ಜಸ್ಟ್ ಒಮೆಗಾ ಟಿ ಅನ್ನೋದು ಮಾತ್ರ ಇದೆ. ಸೊ ಎಕ್ಸ್ ಆಫ್ ಟಿ ಎ ಕಾಸ್ ಒಮೆಗಾ ಟಿ, ವಿ ಆಫ್ ಟಿ ಇಸ್ ಈಕ್ವಲ್ ಟು ಮೈನಸ್ ಒಮೆಗಾ ಎ ಸೈನ್ ಒಮೆಗಾ ಟಿ, ಎ ಆಫ್ ಟಿ ಇಸ್ ಈಕ್ವಲ್ ಟು ಮೈನಸ್ ಒಮೆಗಾ ಸ್ಕ್ವೇರ್ ಎ ಆಫ್ ಎ ಕಾಸ್ ಒಮೆಗಾ ಟಿ. ಸೊ ಇಷ್ಟು ರಿಲೇಷನ್ಸು ನೆನಪಲ್ಲಿಡಿ ಲಾಸ್ಟಲ್ಲಿ. ಸೊ ವೇವ್ಸ್ ಅನ್ನೋದು ಈ ರೀತಿ ಬಂದಿರುತ್ತೆ, ಡಿಸ್ಪ್ಲೇಸ್ಮೆಂಟು, ವೆಲಾಸಿಟಿದು, ಆಕ್ಸಿಲರೇಷನ್, 3 ಡಿಫ್ರೆಂಟ್ ಪಾಯಿಂಟು. ಡಿಸ್ಪ್ಲೇಸ್ಮೆಂಟಲ್ಲಿ ಇಟ್ಸ್ ಎ ಕಾಸ್ ಫಂಕ್ಷನ್, ಅಲ್ಲಿ ಕಾಸ್ ಫಂಕ್ಷನ್ ಇರುತ್ತೆ. ಇಲ್ಲಿ ವೆಲಾಸಿಟಿನಲ್ಲಿ ಸೈನ್ ಫಂಕ್ಷನ್ ಆಗಿದೆ, ಬಟ್ ಆಕ್ಸಿಲರೇಷನ್ ಮತ್ತು ಕಾಸೇ, ಬಟ್ ಇಲ್ಲಿ ನೆಗೆಟಿವ್ ಇರೋದ್ರಿಂದ ಮೈನಸ್ ಇದೆ. ಇಲ್ಲಿ ನಾರ್ಮಲಿ 0 ಇಂದಾನೆ, ಬಟ್ ನೆಗೆಟಿವ್ ಇರೋದ್ರಿಂದ ನೆಗೆಟಿವ್. ಸೊ ಇಲ್ಲಿ ಮತ್ತೆ ಪಾಸಿಟಿವ್ ಇಂದಾನೆ ಸ್ಟಾರ್ಟ್ ಆಗುತ್ತೆ ಡಿಸ್ಪ್ಲೇಸ್ಮೆಂಟಲ್ಲಿ. ಆ ಡಿಸ್ಪ್ಲೇಸ್ ಮಾಡಿದಾಗ ಪಾಸಿಟಿವ್ ಸೈನ್ ಡಿಸ್ಪ್ಲೇಸ್ ಮಾಡೋದು, ಕಂಪ್ರೆಷನ್ ಬಿಡಿ ಒಂದು ಡಿಫ್ರೆಂಟ್ ಕೇಸ್ ಅದು ನೆಗೆಟಿವ್ನಲ್ಲಿ. ಈ ರೀತಿ ಎಕ್ಸ್ಟೆಂಡ್ ಮಾಡಿದಾಗ ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಆಗುತ್ತೆ, ಆಸಿಲೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ವೆಲಾಸಿಟಿ ಚೇಂಜ್ ಆಗಿರೋದ್ರಿಂದನೇ ಅದು ಆಕ್ಸಿಲರೇಷನ್ ಬರೋದು. If there is a changing in a velocity, then only we will get acceleration. So we'll see the sum of the points under this. All quantities vary sinusoidally with time, only their maxima differ and the different plots differ in phase. Phase ಅನ್ನೋದು ಡಿಫ್ರೆಂಟ್ ಆಗಿ ಚೇಂಜ್ ಆಗುತ್ತೆ, ಫೇಸ್ ಅನ್ನೋ ಮತ್ತೆ 5. ಸೊ ಮ್ಯಾಕ್ಸಿಮಮ್ ಮಿನಿಮಮ್ ಬರ್ತಿರುತ್ತೆ. ಎಕ್ಸ್ ವೇರೀಸ್ ಬಿಟ್ವೀನ್ ಮೈನಸ್ ಎ ಟು ಪ್ಲಸ್ ಎ, ವಿ ಆಫ್ ಟಿ ವೇರೀಸ್ ಫ್ರಮ್ ಮೈನಸ್ ಒಮೆಗಾ ಎ ಟು ಒಮೆಗಾ ಎ, ಆ್ಯಂಡ್ ಎ ಆಫ್ ಟಿ ಫ್ರಮ್ ಮೈನಸ್ ಒಮೆಗಾ ಸ್ಕ್ವೇರ್ ಎ ಟು ಒಮೆಗಾ ಸ್ಕ್ವೇರ್ ಎ. ಸೊ ಈ ರೀತಿ ಡಿಫ್ರೆಂಟ್ ವ್ಯಾಲ್ಯೂಸ್ ಕೊಡ್ತಿರೋದು. ವಿತ್ ರೆಸ್ಪೆಕ್ಟ್ ಟು ಡಿಸ್ಪ್ಲೇಸ್ಮೆಂಟ್ ಪ್ಲಾಟ್, ವೆಲಾಸಿಟಿ ಪ್ಲಾಟ್ ಆಸ್ ಎ ಫೇಸ್ ಡಿಫರೆನ್ಸ್ ಆಫ್ π/2 ಆ್ಯಂಡ್ ಆಕ್ಸಿಲರೇಷನ್ ಪ್ಲಾಟ್ ಆಸ್ ಫೇಸ್ ಡಿಫರೆನ್ಸ್ ಆಫ್ π. ಇಲ್ಲಿ ನಾರ್ಮಲಿ
π/2 ಅಂತ 0 ಇಂದ ಇಲ್ಲಿಗೆ ತೊಗೊಂಡಾಗ ಬಟ್ ಇದು ಆಲ್ರೆಡಿ ಇಲ್ಲಿರೋದು ಇಲ್ಲಿಗೆ ಆಪೋಸಿಟ್ ಇರುತ್ತೆ ವೆಲಾಸಿಟಿ, ಇಲ್ಲಿಗೆ ಬಂದಿದೆ π/2, ಬಟ್ ಇಲ್ಲಿರೋದು ಡೈರೆಕ್ಟಾಗಿ ಇಲ್ಲಿಗೆ ಬಂದಿರೋದ್ರಿಂದ ಪೈ ಅಂತ ಕನ್ಸಿಡರ್ ಮಾಡ್ತಿದ್ದೀವಿ. ಸೊ ದಟ್ ಇಸ್ ಅಬೌಟ್ ದ ಫೇಸ್ ಡಿಫರೆನ್ಸ್ ಅಂತಲೂ ತೊಗೊಬೋದು. ಸೊ ದಿಸ್ ಇಸ್ ಒನ್ ಪ್ರಾಬ್ಲಮ್. A body oscillates with SHM according to the equation in SI units. X is equal to 5 cos of 2 pi t plus π/4 at t is equal to 1.5 second. Calculate the displacement, speed, acceleration of the body. ಇನ್ನೊಂದು ಮಕ್ಕಳೇ ಕರೆಕ್ಟಾಗಿ ಅನಲೈಸ್ ಮಾಡಿ. ಈ ರೀತಿ ಪ್ರಾಬ್ಲಮ್ಸು ಕೆ ಸೆಟಲ್ಲಿ ಏನಾದರೂ ಕೇಳಿದ್ರೆ ಸಿಂಪಲಾಗಿ ಸಾಲ್ವ್ ಮಾಡ್ಬೋದು. ಇದು ಯಾವ ರೀತಿ ಇದೆ ಅಬ್ಸರ್ವ್ ಮಾಡಿ. ಎಕ್ಸ್ ಆ್ಯಂಡ್ ಇಟ್ಸ್ ಎ ಟೈಮ್ ಕೊಟ್ಟಿದೆ ಅಂದರೆ ಇಟ್ಸ್ ಎ ಫಂಕ್ಷನ್ ಆಫ್ ಟಿ ಓನ್ಲಿ. ಎಕ್ಸ್ ಆಫ್ ಟಿ ಅದು ಫಂಕ್ಷನ್, ಅದು ಟೈಮ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಅರ್ಥ. ಬಟ್ ಎಕ್ಸ್ ಅನ್ನೋದು ನಾರ್ಮಲಿ ಡಿಸ್ಪ್ಲೇಸ್ಮೆಂಟೇ. ಸೊ ಎಕ್ಸ್ ಆಫ್ ಟಿ ಅಂದ ತಕ್ಷಣ ಎಕ್ಸ್ ಇಂಟು ಟಿ ಅಂತ ಓದ್ಕೊಂಡ್ಬಿಟ್ಟಿರಾ, ತಪ್ಪದು. ಎಕ್ಸ್ ಇಸ್ ಈಕ್ವಲ್ ಟು ಎ ಕಾಸ್ ಅಲ್ವಾ, ಎ ಜಾಗದಲ್ಲಿ 5 ಇದೆ. ಸೊ ಆ್ಯಂಪ್ಲಿಟ್ಯೂಡ್ ಅದೇ ಕೊಟ್ಟಿರೋದನ್ನು ತೊಗೊಂಡ್ಬಿಡ್ಬೋದು. ಓಕೆ, ಸೊ ಎಕ್ಸ್ ಇಸ್ ಈಕ್ವಲ್ ಟು ಎ ಕಾಸ್ ಆಫ್ ಒಮೆಗಾ ಟಿ ಪ್ಲಸ್ 5. ಈ ರೀತಿ ಫಾರ್ಮುಲಾನ ಫಸ್ಟು ಬರ್ಕೊಂಬಿಡಿ. ಸೊ ಕೊಟ್ಟಿರೋ ಗಿವನ್ ಏನೇನಿದೆಯೋ ಬರ್ಕೊತ ಹೋಗೋಣ. ಎ ಇಸ್ ಈಕ್ವಲ್ ಟು ಕಂಪೇರ್ ಮಾಡ್ಕೊಂಡಾಗ ಎ ಇಸ್ ಈಕ್ವಲ್ ಟು 5 ಮೀಟರ್, ಆ್ಯಂಪ್ಲಿಟ್ಯೂಡ್ ಮೀಟರಿಂದ ಮೆಜರ್ ಮಾಡೋಣ. ಸೊ ಒಮೆಗಾ ಇಸ್ ಈಕ್ವಲ್ ಟು ಏನಾಗುತ್ತೆ ಅವಾಗ 2π, ಟಿ ಹಂಗೆ ಇರಲಿ. 5 ಅನ್ನೋದು π/4 ಇಷ್ಟು ಕೊಟ್ಟಿರೋದು. ಕ್ಯಾಲ್ಕುಲೇಟ್ ದ ಡಿಸ್ಪ್ಲೇಸ್ಮೆಂಟ್ ಅಂದಾಗ ನಾರ್ಮಲಿ ಇದು ನಾರ್ಮಲ್ ಡಿಸ್ಪ್ಲೇಸ್ಮೆಂಟ್ ಫಂಕ್ಷನ್ ಈಕ್ವೇಷನ್ನು. ಸೊ ಸಾಲ್ವ್ ಮಾಡಬೇಕು ಅಂದರೆ ಯಾವ ರೀತಿ ಮಾಡಬೇಕು, ಒಮೆಗಾ ಟಿ ಎಲ್ಲನೂ ಇದೆ, ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಅದು ಇನ್ನೊಂದು ಬೇರೆ ಫಾರ್ಮಲ್ಲಿ ಏನಾದರೂ ಇದೆಯಾ, ಸೊ ಚೆಕ್ ಮಾಡ್ತಾ ಹೋಗೋಣ. ಬಟ್ ನೀವು ಸಾಲ್ವ್ ಮಾಡಬೇಕು, ಪೇಪರು ಪೆನ್ ತೊಗೊಳ್ಳಿ ಸಾಲ್ವ್ ಮಾಡಬೇಕು. ಸೊ ಮಕ್ಕಳೇ ಎಕ್ಸ್ ಇಸ್ ಈಕ್ವಲ್ ಟು, ಸೊ ಗಿವನ್ ಆಲ್ರೆಡಿ ತೊಗೊಂಡಿದ್ದೀವಿ. ಸೊ ಫಾರ್ಮುಲಾ ಜಸ್ಟ್ ಕಂಪ್ಯಾರಿಸನ್ ಮಾಡಿಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗೋದೆ. ಬಟ್ ಕಾಸ್ಟ್ ವ್ಯಾಲ್ಯೂನ ನೆನ್ಪಿಡಬೇಕಾಗುತ್ತೆ, ಅದೊಂದು ವ್ಯಾಲ್ಯೂನ. ಸೊ ಎಕ್ಸ್ ಇಸ್ ಈಕ್ವಲ್ ಟು, ಬಟ್ ಎ ಆಲ್ರೆಡಿ ಇದೆ. ಓಕೆ, ಸೊ ಎಕ್ಸ್ ಇಸ್ ಈಕ್ವಲ್ ಟು ಇದೆ ಡಿಸ್ಪ್ಲೇಸ್ಮೆಂಟ್ ವಿ ಆರ್ ಕ್ಯಾಲ್ಕುಲೇಟಿಂಗ್ 5, ಎ ಈಸ್ 5 ಓನ್ಲಿ. ಕಾಸ್ ಆಫ್ ಒಮೆಗಾ ಟಿ 2π, ಪೈ ವ್ಯಾಲ್ಯೂ ಕೂಡ ಗೊತ್ತಿದೆ 3.14 ಇಂಟು ಟಿ ವ್ಯಾಲ್ಯೂ 1.5 ಪ್ಲಸ್ ವಾಟ್ ಈಸ್ 5 ವ್ಯಾಲ್ಯೂ ವಿಲ್ ಬಿ 5/4. ಸೊ ಏನೂ ಚೇಂಜಸ್ ಇಲ್ಲ. ಆ್ಯಕ್ಚುಲಿ ಅದನ್ನೇ ಡೈರೆಕ್ಟಾಗಿ ಸಾಲ್ವ್ ಮಾಡೋದೆ. ಈ ಕಂಪ್ಲೀಟ್ ಸಾಲ್ವ್ ಮಾಡಿ ಆ್ಯಡ್ ಮಾಡಿ ಸಾಲ್ವ್ ಮಾಡಿದಾದಮೇಲೆ π/4 ಎಲ್ಲ ಮಾಡಿದಾದಮೇಲೆ ಇದು ನಿಮಗೆ 0.707. ಆ್ಯಕ್ಚುಲಿ ಲಾಗರಿದಮ್ ಬುಕ್ ಯೂಸ್ ಮಾಡಿ ಮಾಡಬೇಕು, ಆಲ್ರೆಡಿ ಕಲ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಗೊತ್ತಾಗಿಲ್ಲ ಅಂದರೆ ಸಾಲ್ವ್ ಮಾಡೋದು ಆಗೋದಿಲ್ಲ. ಅದು ಫಸ್ಟು ಕಲ್ತ್ಕೊಳ್ಳಿ. ಇದೆಷ್ಟು ಎಲ್ಲ ಆ್ಯಡ್ ಮಾಡಿ ಜಸ್ಟ್ ನೀವು ಲಾಗರಿದಮ್ ಬುಕ್ಕಲ್ಲಿ ಕಾಸ್ ವ್ಯಾಲ್ಯೂನ ತೊಗೊಳ್ಳೋದು. ಓಕೆ ಅಲ್ವಾ. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ 5 ಇಂಟು 0.707. ಯು ವಿಲ್ ಗೆಟ್ ದ ಆನ್ಸರ್. ಅದೇ ರೀತಿ ಬಿ ಸ್ಪೀಡ್ ವಿ ಇಸ್ ಈಕ್ವಲ್ ಟು ಮೈನಸ್ ಒಮೆಗಾ ಎ ಕಾಸ್ ಆಫ್ ಸೈನಾ. ಓಕೆ, ಇಟ್ ವಿಲ್ ಬಿ ಸೈನ್ ಆಫ್ ಒಮೆಗಾ ಟಿ ಪ್ಲಸ್ 5. ಸೊ ಇದು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂದರೆ ಮೈನಸ್ ಒಮೆಗಾ ಎ, ವಾಟ್ ಈಸ್ ದ ಸೈನ್ ಆಫ್ ಒಮೆಗಾ ಟಿ ಪ್ಲಸ್ 5 ಅಂದಾಗ. ಸೊ ವಾಟ್ ಎವರ್ ಯು ವಿಲ್ ಗೆಟ್ ಹಿಯರ್ ದ ಸೇಮ್ ಫಾರ್ಮೇಟ್ ಯು ವಿಲ್ ಗೆಟ್ ಫಾರ್ ದಿ ಸೈನ್ ಆಲ್ಸೋ. So you check for this sin of omega t plus 5, substitute the value and calculate. ಯಾಕೆ ಹೇಳಿ ಒಂದೇ ಬರುತ್ತೆ. π/4 ಅಂದಾಗ 45. ಸೊ 45 degree exactly you are adding the same, you will get the same value only. So for that case you need to get the answer x, a ವ್ಯಾಲ್ಯೂ ಇಷ್ಟು ಬರಬೇಕು x. ಸೊ ಅದೇ ರೀತಿ ನೆಕ್ಸ್ಟ್ ಪೇಜ್ಗೆ ಹೋದರೆ ಬಿ ವ್ಯಾಲ್ಯೂ ಆ ಫಾರ್ಮುಲಾದಲ್ಲಿ 22 ಮೀಟರ್ ಪರ್ ಸೆಕೆಂಡ್ ಬರಬೇಕು. ನೆಕ್ಸ್ಟ್ ಸಿ ಲಾಸ್ಟ್ ಒಂದು ಏನು ಮಾಡಬೇಕು ಅಂದರೆ ಆಕ್ಸಿಲರೇಷನ್ಗೆ ಎ ಇಸ್ ಈಕ್ವಲ್ ಟು ಮೈನಸ್ ಒಮೆಗಾ ಸ್ಕ್ವೇರ್ ಎಕ್ಸ್. ಇದನ್ನು ಬೇಕಾದ್ರೆ ಡೈರೆಕ್ಟಾಗಿ ತೊಗೊಳ್ಳಿ, ಎಕ್ಸ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ಸೊ ಮೈನಸ್ ಒಮೆಗಾ ಸ್ಕ್ವೇರ್ ವ್ಯಾಲ್ಯೂ ಪ್ರೀವಿಯಸ್ಲಿ ಏನಿದೆಯೋ ಆ ವ್ಯಾಲ್ಯೂ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ಇಷ್ಟೊತ್ತಿಗೆ ಬಂತಿದ್ದು. ಸೊ ಒಮೆಗಾ 2π ಇದೆಯಲ್ಲ, ಸೊ ಮೈನಸ್ 2π ಹೋಲ್ ಸ್ಕ್ವೇರ್ ಎಕ್ಸ್ ವ್ಯಾಲ್ಯೂ ಏನಿದೆಯೋ ಪ್ರೀವಿಯಸ್ಲಿ ಏನು ಬಂದಿತ್ತು ಆ ಎಕ್ಸ್ ವ್ಯಾಲ್ಯೂ ತೊಗೊಳ್ಳಿ, ಮೈನಸ್ 3.535. So minus 3.535, you will get the answer, final answer. So that will be a of t is equal to 140 meter per second square. Minus will become plus only. Solve ಮಾಡಬೇಕು. ಆಲ್ರೆಡಿ ಎಕ್ಸಾಂಪಲ್ ಪ್ರಾಬ್ಲಮ್ ಇದೆ, ಅದಕ್ಕೆ ಸ್ವಲ್ಪ ಬೇಗ ಹೋಗ್ತಿದ್ದೀನಿ. ಸೊ ಫೋರ್ಸ್ ಲಾ ಫಾರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಯೂಸಿಂಗ್ ನ್ಯೂಟನ್ಸ್ ಸೆಕೆಂಡ್ ಲಾ. ಫೋರ್ಸ್ ಲಾ ಫಾರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್, ಫೋರ್ಸ್ ಲಾ ಅಂದ ತಕ್ಷಣ ನ್ಯೂಟನ್ಸ್ ಲಾ.
Newton's second law of motion and the expression for acceleration of a particle undergoing SHM. The force acting on a particle of mass m in SHM. ಅಂದರೆ ಯಾವುದೇ ಒಂದು ಪಾರ್ಟಿಕಲ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗ್ತಿದೆ ಅಲ್ವಾ, ಇಫ್ ಎ ಫೋರ್ಸ್ ಇಸ್ ಆ್ಯಕ್ಟಿಂಗ್ ಆ ರೀತಿ ಅಂದ್ಕೊಂಡಾಗ ಸೊ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಎಮ್ ಇಂಟು ಎ. ಸೊ ದಿಸ್ ಇಸ್ ದ ಫಾರ್ಮುಲಾ. ಓಕೆ, ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಎಮ್ ಇಂಟು ಎ. ಇನ್ನೊಂದು ಫಾರ್ಮುಲಾ ನಮಗೆ ಗೊತ್ತಾಗಿರೋದು ಆಕ್ಸಿಲರೇಷನ್ಗೆ ಆಲ್ರೆಡಿ ಗೊತ್ತಾಯಿತು, ಬಟ್ ಇನ್ನೊಂದು ಫಾರ್ಮುಲಾ ಅಬೌಟ್ ದ ಸ್ಟ್ರೆಚಿಂಗ್ ವಿ ನೋ ಎಫ್ ಈಸ್ ಈಕ್ವಲ್ ಟು ಮೈನಸ್ ಕೆ ಇಂಟು ಎಕ್ಸ್. ಈ ಫಾರ್ಮುಲಾ ಗೊತ್ತಿದೆ. ಅದೇ ರೀತಿ ಎಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂದರೆ ಎ ಈಸ್ ಈಕ್ವಲ್ ಟು ಮೈನಸ್ ಒಮೆಗಾ ಸ್ಕ್ವೇರ್ ಎಕ್ಸ್. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಫ್ ಆಫ್ ಟಿ ಅಂತಲೇ ತೊಗೊತೀನಿ, ಬಟ್ ಎಫ್ ವಿಲ್ ಬಿ ಸೇಮ್ ಓನ್ಲಿ. ಸೊ ಎಮ್ ಇಂಟು ವಾಟ್ ಈಸ್ ದ ಎ ಮೈನಸ್ ಒಮೆಗಾ ಸ್ಕ್ವೇರ್ ಎಕ್ಸ್. ಇವಾಗ ಇವೆರಡು ಈಕ್ವೇಟ್ ಮಾಡ್ಕೊಳ್ಳೋಣ, ನೋಡೋಣ ಏನು ಫಾರ್ಮುಲಾ ಬರುತ್ತೆ, ಯಾವುದೋ ಒಂದು ರಿಲೇಷನ್ ಏನಾದರೂ ಬರುತ್ತೆ ಅಂತ. ಎರಡು ಈಕ್ವೇಟ್ ಮಾಡ್ಕೊಂಡಾಗ ಈ ಎರಡು ಈಕ್ವೇಷನ್ನು, ಸೊ ಮೈನಸ್ ಇಲ್ಲಿ ಮೈನಸ್ ಅದರಿಂದ ಬಂತು. ಓಕೆ, ಮೈನಸ್ ಮೈನಸ್ಸು ಕ್ಯಾನ್ಸಲ್ ಆಗುತ್ತೆ, ಸೊ ವಿ ಕ್ಯಾನ್ ನೆಗ್ಲೆಕ್ಟ್ ಮೈನಸ್ ಆಲ್ಸೋ. ಕೆ ಎಕ್ಸ್ ಇಸ್ ಈಕ್ವಲ್ ಟು ಎಮ್ ಒಮೆಗಾ ಸ್ಕ್ವೇರ್ ಎಕ್ಸ್. ಎಕ್ಸ್ ಎಕ್ಸ್ ವಿಲ್ ಗೆಟ್ಸ್ ಕ್ಯಾನ್ಸಲ್. ಸೊ ಕೆ ಇಸ್ ಈಕ್ವಲ್ ಟು ಎಮ್ ಇಂಟು ಒಮೆಗಾ ಸ್ಕ್ವೇರ್. ಸೊ ಎಮ್ನ ಈ ಕಡೆ ಕಳಿಸ್ಕೊಂಡಾಗ, ಬಟ್ ಆ ಕಡೆ ಒಮೆಗಾ ಸ್ಕ್ವೇರ್ ಇದೆ ರೈಟ್ ಸೈಡ್, ಅದು ಲೆಫ್ಟ್ ಸೈಡ್ ಬರ್ಕೊತಿದ್ದೀನಿ. ಎಮ್ನ ಈ ಕಡೆ ಕಳಿಸಿದ್ದೀವಿ ಅಂತ ಅಂದ್ಕೊಳ್ಳಿ, ಕೆ ಬೈ ಎಮ್. ಸೊ ವಾಟ್ ಈಸ್ ದ ಫೈನಲ್ ಆನ್ಸರ್? ಒಮೆಗಾ ಈಸ್ ಈಕ್ವಲ್ ಟು ರೂಟ್ ಆಫ್ ಕೆ ಬೈ ಎಮ್. ವೆರಿ ಇಂಪಾರ್ಟೆಂಟ್ ರಿಲೇಷನ್. ಇದನ್ನು ಮರೆಯೋ ಇಲ್ಲ, ಮರಿಬಾರ್ದು. ಅದಕ್ಕೆ ದೊಡ್ಡ ದೊಡ್ಡ ಕನಸು ಕಾಳ್ರಿ ಅಂತ ಹೇಳಿದ್ನಲ್ಲ, ಅದೇ ರೀತಿ ಇದೆ ದೊಡ್ಡ ಕನಸು, ಇದು ಮರೆಯೋಂಗಿಲ್ಲ. ಸೊ ಲೈಕ್ ಆಕ್ಸಿಲರೇಷನ್ ಫೋರ್ಸ್ ಈಸ್ ಆಲ್ವೇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಮೀನ್ ಪೊಸಿಷನ್, ಹೆನ್ಸ್ ಇಟ್ ಈಸ್ ಸಮ್ಟೈಮ್ಸ್ ಕಾಲ್ಡ್ ದ ರೀಸ್ಟೋರಿಂಗ್ ಫೋರ್ಸ್ ಇನ್ ಎಸ್ ಎಚ್ ಎಮ್. ಅದನ್ನು ರೀಸ್ಟೋರಿಂಗ್ ಫೋರ್ಸ್ ಅಂತಲೇ ಕರಿತೀವಿ. ಸೊ ಇಲ್ಲಿ ಏನು ತೊಗೊಂಡೆ ಅಂದರೆ ವಾಟ್ ಎವರ್ ದ ಫೋರ್ಸ್ ಆ್ಯಕ್ಟಿಂಗ್, ಆ ಫೋರ್ಸ್ ಎರಡು ರೀತಿ ಬರುತ್ತೆ. ನಾರ್ಮಲಿ ಒಂದು ಸ್ಪ್ರಿಂಗ್, ಒಂದು ಬ್ಲಾಕ್ ಕನ್ಸಿಡರ್ ಮಾಡಿದಾಗ ಅದೇ ಎಕ್ಸಾಂಪಲ್ ತೊಗೊಳ್ಳಿ. ಸೊ ಈ ರೀತಿ ಬ್ಲಾಕ್ ತೊಗೊಂಡಿದ್ವಲ್ಲ ಎಮ್, so that will be force acting about the mean position, that will be f is equal to minus kx. But exactly force again from the Newton's law we know f of t is equal to m into a. So ಇವೆರಡನ್ನು ಈಕ್ವೇಟ್ ಮಾಡ್ಕೊಂಡಾಗ ನಮ್ಗೆ ಈ ರಿಲೇಷನ್ ಬಂದಿದೆ, ಒಮೆಗಾ ಇಸ್ ಈಕ್ವಲ್ ಟು ರೂಟ್ ಆಫ್ ಕೆ ಬೈ ಎಮ್. ಅದೇ ರೀತಿ ನೆಕ್ಸ್ಟು ರಿಸ್ಟೋರಿಂಗ್ ಫೋರ್ಸ್ ಕೂಡ ಕಂಡುಹಿಡ್ಕೊಂಡ್ವಿ, ಗೊತ್ತಿದೆ. ಸೊ ನೋಟ್ ದಟ್ ದ ಫೋರ್ಸ್ ಎಫ್ ಆಫ್ ಟಿ ಈಸ್ ಈಕ್ವಲ್ ಟು ಮೈನಸ್ ಕೆ ಎಕ್ಸ್ ಆಫ್ ಟಿ ಈಸ್ ಲೀನಿಯರ್ಲಿ ಪ್ರಪೋರ್ಷನಲ್ ಟು ಎಕ್ಸ್ ಆಫ್ ಟಿ, ದಟ್ ವಿ ನೋ. ಸೊ ಇಟ್ಸ್ ಎ ಲೀನಿಯರ್ಲಿ ಪ್ರಪೋರ್ಷನಲ್. ಎಫ್ ಆಫ್ ಫೋರ್ಸ್ ಅನ್ನೋದು ಲೀನಿಯರ್ಲಿ ಪ್ರಪೋರ್ಷನಲ್ ಅದಕ್ಕೆ ಎಕ್ಸ್ ಆಫ್ ಟಿಗೆ, ಅಂದರೆ ದಿಸ್ ಪ್ರಪೋರ್ಷನಲ್ ಟು ಎಕ್ಸ್ ಆಫ್ ಟಿ. ಓಕೆ, ಸೊ ಎ ಪಾರ್ಟಿಕಲ್ ಆಸಿಲೇಟಿಂಗ್ ಅಂಡರ್ ಸಚ್ ಎ ಫೋರ್ಸ್ ಈಸ್ ದೇರ್ ಫೋರ್ ಕಾಲಿಂಗ್ ಎ ಲೀನಿಯರ್ ಹಾರ್ಮೋನಿಕ್ ಆಸಿಲೇಟರ್. ಈ ಫೋರ್ಸಿಂದ ಆ್ಯಕ್ಟ್ ಆಗ್ತಿರೋದು ಲೀನಿಯರ್ ಫೋರ್ಸಿಂದನೇ. ವಾಟ್ ಅಬೌಟ್ ದ ಸ್ಪ್ರಿಂಗ್ ಆ್ಯಂಡ್ ಬ್ಲಾಕ್ ವಿ ಆರ್ ಕನ್ಸಿಡರ್ ದಟ್ ಈಸ್ ಎ ಲೀನಿಯರ್ ಹಾರ್ಮೋನಿಕ್. ಅದೇ ರೀತಿ ಇನ್ ದ ರಿಯಲ್ ವರ್ಲ್ಡ್ the force may contain small additional terms proportional to x square x cube ಮತ್ತೆ ಎಲ್ಲಿಗೋಯ್ತದು. ಓಕೆ, ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಆ ಥರ ರಿಲೇಷನ್ ಇದ್ದಾಗ ಬರೀ ಎಕ್ಸ್ ಇತ್ತು ಅಂದರೆ ಲೀನಿಯರ್ ಮೋಷನು, ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಇತ್ತು ಅಂದರೆ ಅದು ನಾನ್ ಲೀನಿಯರ್ ಥರ ಆಗುತ್ತೆ. ನಾನ್ ಲೀನಿಯರ್ ಓಕೆ ಇಯರ್ ದೀಸ್ ದೆನ್ ದೇ ಆರ್ ಕಾಲ್ಡ್ ನಾನ್ ಲೀನಿಯರ್ ಆಸಿಲೇಟರ್ಸ್. ಲೀನಿಯರ್ಲಿ ಇರೋದಿಲ್ಲ ಅಂದರೆ ಮೇ ಬಿ ಡಿಫ್ರೆಂಟ್ ಡೈರೆಕ್ಷನ್ಸ್ ಎಲ್ಲ ಬರ್ತಿರುತ್ತೆ ಅಂತ ಅರ್ಥ ಅದು. ಓಕೆ, ಇನ್ ದ ಸೇಮ್ ವೇ ವಿಲ್ ಗೋ ಟು ದ one more conceptual way only. Two identical springs of spring constant k are attached to a block of mass m. ಅಂದರೆ 2 ಸ್ಪ್ರಿಂಗ್ಸ್ ಕೆ ನ ತೊಗೊಂಡಿದ್ದಾರೆ, ಈ ಮಾಸ್ ಈ ಬ್ಲಾಕ್ಗೆ ಅಟ್ಯಾಚ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಓಕೆ, ಆ್ಯಂಡ್ ಟು ಫಿಕ್ಸ್ಡ್ ಸಪೋರ್ಟ್ಸ್, ದೀಸ್ ಆರ್ ದಿ ಫಿಕ್ಸ್ಡ್ ಸಪೋರ್ಟ್ಸ್ ಆ್ಯಸ್ ಶೋನ್ ಇನ್ ಫಿಗರ್. ಓಕೆ, ಶೋ ದಟ್ ವೆನ್ ದ ಮಾಸ್ ಈಸ್ ಡಿಸ್ಪ್ಲೇಸ್ಡ್ ಫ್ರಮ್ ಇಟ್ಸ್ ಈಕ್ವಿಲಿಬ್ರಿಯಮ್ ಪೊಸಿಷನ್ ಆನ್ ಐದರ್ ಸೈಡ್ ಇಟ್ ಎಕ್ಸಿಕ್ಯೂಟ್ಸ್ ಎ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಅಂದರೆ ಈ ಬ್ಲಾಕ್ನ ಈ ಕಡೆ ಆಗಿದ್ರು, ಈ ಕಡೆ ಯಾವುದೋ ಒಂದು ಕಡೆ, ಈ ಕಡೆ ಆಗಿರ್ಬೋದು, ಯಾವುದೋ ಒಂದು ಕಡೆ ನಾವು ಈ ಥರ ಎಕ್ಸ್ಪ್ಯಾನ್ಷನ್ ಇದಕ್ಕೆ ಕಂಪ್ರೆಷನ್ ಈ ಥರ ಮಾಡಿದಾಗ ಅದೇನಾಗುತ್ತೆ, ಸ್ವಲ್ಪ ಹೊತ್ತು ಆಸಿಲೇಟ್ ಆಗುತ್ತೆ. ಆ ಕಂಡೀಷನಲ್ಲಿ ಫೈಂಡ್ ದ ಪೀರಿಯಡ್ ಆಫ್ ಆಸಿಲೇಷನ್ಸ್. ಇದು ಎಕ್ಸಾಂಪಲ್ ಥರ ಏನಕ್ಕೆ ತೊಗೊಂಡೆ ಅಂದರೆ, ಈ ಪ್ರಾಸೆಸ್ ಎಲ್ಲ ಒಂದು ಕಡೆ ಗೊತ್ತಿದ್ರೆ ಬಟ್ ಫೈನಲಿ ಒಂದು ರಿಲೇಷನ್ ಬರುತ್ತೆ ಅಬೌಟ್ ದ ಪೀರಿಯಡ್ ಆಫ್ ಆಸಿಲೇಷನ್ಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಮೇ ಬಿ ನಿಮ್ಮ ಪೇಪರ್ನಲ್ಲಿ ಆದರೂ ಕೇಳ್ಬೋದು, ಬಟ್ ಅದ್ರ ಮೇಲೆ ಪ್ರಾಬ್ಲಮ್ಸ್ ಆಗಿರ್ಬೋದು, KCET-ನಲ್ಲಾದರೂ ಕೇಳ್ತಿರ್ತಾರೆ, ಅದಕ್ಕೋಸ್ಕರ. ಸೊ ಲೆಟ್ ದ ಮಾಸ್ ಬಿ ಡಿಸ್ಪ್ಲೇಸ್ಡ್ ಬೈ ಎ ಸ್ಮಾಲ್ ಡಿಸ್ಟೆನ್ಸ್ ಎಕ್ಸ್, ಅದನ್ನು ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಟು ದ ರೈಟ್ ಸೈಡ್. ಓಕೆ, ರೈಟ್ ಸೈಡೇ ತೊಗೊತಿದ್ದಾರೆ ಆಫ್ ದಿ ಈಕ್ವಿಲಿಬ್ರಿಯಮ್ ಪೊಸಿಷನ್. ದಿಸ್ ಇಸ್ ದ ಈಕ್ವಿಲಿಬ್ರಿಯಮ್ ಪೊಸಿಷನ್ ಆ್ಯಸ್ ಶೋನ್ ಇನ್ ಫಿಗರ್. ಅಂಡರ್ ದಿಸ್ ಸಿಚುವೇಷನ್ ದ ಸ್ಪ್ರಿಂಗ್ ಆನ್ ದಿ ಲೆಫ್ಟ್ ಸೈಡ್ ಗೆಟ್ಸ್ ಎಲಾಂಗೇಟೆಡ್. ಅದನ್ನೆಲ್ಲ ಹೇಳಿದ್ದು, ಈ ಕಡೆ ಎಲಾಂಗೇಷನ್ ಆಗಿರುತ್ತೆ, ಈ ಕಡೆ ಕಂಪ್ರೆಷನ್ ಆಗಿರುತ್ತೆ. by a length equal to x that on the right side gets compressed by the same length. The forces acting on the masses are then. ಸೊ ಈ ಕಡೆ ಏನು ಎಲಾಂಗೇಷನ್ ಆಗಿರುತ್ತೋ ಅದೇ ರೀತಿ ಈ ಕಡೆ ಕಂಪ್ರೆಷನ್ ಆಗಿರುತ್ತೆ. ಎಷ್ಟು ಎಲಾಂಗೇಷನ್ ಆಗಿರುತ್ತೋ ಅಷ್ಟೇ ಕಂಪ್ರೆಷನ್ ಆಗುತ್ತೆ ಅಂತ ಸೆಂಟೆನ್ಸಲ್ಲಿ ಹೇಳ್ತಿರೋದು. ಓಕೆ ಅಲ್ವಾ?
ಓಕೆ, ದಿಸ್ ಯು ಕ್ಯಾನ್ ಫೆಮಿಲಿಯರೈಸ್. ಇಲ್ಲಿರೋ ಬ್ಲಾಕು ಇಲ್ಲಿಗೆ ನಾರ್ಮಲಿ ಎಲಾಂಗೇಷನ್ ತೊಗೊಂಡಿದೆ ಇದಕ್ಕೆ, ಬಟ್ ಫೋರ್ಸ್ F1 ವಿಲ್ ಬಿ ಆ್ಯಕ್ಟಿಂಗ್ ದಟ್ ಸೈಡ್. ವಾಟ್ ಅಬೌಟ್ ದಿಸ್ ಒನ್? ಫೋರ್ಸ್ ವಿಲ್ ಬಿ ಆ್ಯಕ್ಟಿಂಗ್ ದಿಸ್ ಸೈಡ್. ಓಕೆ, F1 is equal to minus kx, force exerted by the spring on the left side trying to pull the mass towards the main position. Okay, F2 is equal to minus kx, so force exerted by the spring on the right side trying to push the mass towards the main position. The net force F acting on the mass is then given by. ಯಾಕೆ ಇಷ್ಟು ಡೈರೆಕ್ಟಾಗಿ ಬೇಗ ಹೋಗ್ತಿದೆ ಅಂದರೆ ಆ ಫಾರ್ಮುಲಾಸ್ ಎಲ್ಲ ಆಲ್ರೆಡಿ ಗೊತ್ತಿದೆ. ಇನ್ನೊಂದು ಯಾವುದೇ ಬ್ಲಾಕಿಂದ ಫೋರ್ಸ್ ಯಾವ ರೀತಿ ಆ್ಯಕ್ಟ್ ಆಗ್ತಿದೆ ಆ ಕಡೆ ಈ ಕಡೆ ಅಂತಲೂ ಗೊತ್ತಿದೆ ನಮಗೆ. ಆಪೋಸಿಟ್ ವೇನಲ್ಲೇ ಆ್ಯಕ್ಟ್ ಆಗ್ತಿರುತ್ತೆ. ಬ್ಲಾಕ್ ಹಿಂಗೆ ಮೂವ್ ಮಾಡ್ತಿದ್ರೆ ಫೋರ್ಸ್ ಈ ರೀತಿ ಆಪೋಸಿಟಲ್ಲಿ, ಈ ಬ್ಲಾಕ್ ಹಿಂಗೆ ಮಾಡಿದರೆ F1 ಆ ಕಡೆ, ಈ ಬ್ಲಾಕ್ ಹಿಂಗೆ ಮೂವ್ ಮಾಡಿದ್ರಿಂದ F2 ಆ ಕಡೆ ಆ್ಯಕ್ಟ್ ಆಗ್ತಿರುತ್ತೆ, F2 ಆ ಕಡೆ. ಯಾಕಂದರೆ ಈ ಸ್ಪ್ರಿಂಗ್ಗೆ ಫಾರ್ ದಿಸ್ ಸ್ಪ್ರಿಂಗ್ ದಿಸ್ ವಿಲ್ ಬಿ ಬಿಕಾಸ್ ಬ್ಲಾಕ್ ಈಸ್ ಮೂವಿಂಗ್ ಲೈಕ್ ದಿಸ್. ಅದು ಕರೆಕ್ಟಾಗಿ ಕಾನ್ಸೆಪ್ಟ್ ಅಲ್ಲಿ ಗೊತ್ತಿದ್ರೆ, ಗೊತ್ತಿಲ್ಲ ಅಂದರೆ ಅಲ್ಲಿ ಹೋಗಿ ಮತ್ತೆ ನೋಡಬೇಕು ಅಬೌಟ್ ದ ನಾರ್ಮಲಿ ವೆನ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಫ್ರಿಕ್ಷನ್ ಆಲ್ಸೋ, ಸ್ಪ್ರಿಂಗ್ ಫೋರ್ಸ್ ಅಲ್ಲೆಲ್ಲ ಓದಿದ್ದೀರಾ. ಓಕೆ, the formula will be F will be minus 2x because that is in the same direction. F1 ಇದೇ ಡೈರೆಕ್ಷನ್ ಇದೆ, F2 ಕೂಡ ಅದೇ ಡೈರೆಕ್ಷನ್ಗೆ ಬರೋದ್ರಿಂದ ಹಂಗೆ ಆಗ್ತಿರುತ್ತೆ. ಓಕೆ ಅಲ್ವಾ? ಏನದು? ಓಕೆ, ಡಯಾಗ್ರಾಮ್ ಇಟ್ಟಿಲ್ಲ, ಇಲ್ಲೇ ನೋಡ್ಬೇಡ. ಬ್ಲಾಕ್ನ ಹಿಂಗೆ ಮೂವ್ ಮಾಡಿದ್ವಿ, ಬಟ್ ಈ ಸ್ಪ್ರಿಂಗು ಹಿಂಗೆ ಎಳಿತಿದೆ, ಬಟ್ ಇದೇನು ಮಾಡಿದೆ ಕಂಪ್ರೆಷನ್ನು, ಅದು ಹಿಂಗೆ ತಳ್ತಿರುತ್ತೆ. ನೀನು ಬರಬೇಡ, ನೀನು ಅಲ್ಲೇ ಮೀನ್ ಪೊಸಿಷನ್. ಆಲ್ವೇಸ್ ಪಾರ್ಟಿಕಲ್ಸ್ ಏನಂದರೆ ಇಲ್ಲಿ ಮೀನ್ ಪೊಸಿಷನ್ ಈಕ್ವಿಲಿಬ್ರಿಯಂ ಪೊಸಿಷನಲ್ಲಿ ಇರೋಕ್ಕೆ ಇಷ್ಟಪಡ್ತಿರುತ್ತೆ. ಈ ಸ್ಪ್ರಿಂಗು ಈ ಕಡೆ ತಳ್ತಿರುತ್ತೆ, ಇದು ಹಿಂಗೆ ಹೋಗಿರೋದು ಇದು ಎಳ್ಕೊತಿರುತ್ತೆ. ಅರ್ಥ ಆಯ್ತಲ್ವ ಅದು? ಹೆನ್ಸ್ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಿ ಮಾಸ್ ಈಸ್ ಪ್ರೊಪೋರ್ಷನಲ್ ಟು ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಈಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಮೀನ್ ಪೊಸಿಷನ್. ದೇರ್ ಫೋರ್ ದ ಮೋಷನ್ ಎಕ್ಸಿಕ್ಯೂಟೆಡ್ ಬೈ ದ ಮಾಸ್ ಈಸ್ ಅ ಸಿಂಪಲ್ ಹಾರ್ಮೋನಿಕ್. ದ ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ಸ್ ಇಸ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. 2π/ω ಅಲ್ಲಿ ಓದಿದ್ವಿ, 2π/ω, ಬಟ್ ಒಮೆಗಾ ಇಸ್ ಈಕ್ವಲ್ ಟು ರೂಟ್ ಆಫ್ k/m. ನಮ್ಗೆ ಆಲ್ರೆಡಿ ರಿಲೇಷನ್ ಬಂತು ಪ್ರೀವಿಯಸ್ಲಿ. ಸೊ ಟಿ ಇಸ್ ಈಕ್ವಲ್ ಟು 2π/ω. ಒಮೆಗಾ ಅಂದರೆ ರೂಟ್ ಆಫ್ k/m, ಸೊ ಅದಕ್ಕೆ ರೆಸಿಪ್ರೋಕಲ್ಲು. ಬಟ್ ಕೆ ಇಲ್ಲಿ 2k, ಪ್ರೀವಿಯಸ್ಲಿ ನಮಗೆ ಬಂದಿದ್ದಿಲ್ಲಿ minus 2k. ಸೊ ದಟ್ಸ್ ವೈ ವಿ ಆರ್ ಕನ್ಸಿಡರ್ ಲೈಕ್ ದಟ್. ಓಕೆ, ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ದಟ್ ಒನ್, ಡೋಂಟ್ ಫರ್ಗೆಟ್. ನೆಕ್ಸ್ಟ್ ಕಾನ್ಸೆಪ್ಟ್, ಎನರ್ಜಿ ಇನ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. So both kinetic and potential energies of a particle in SHM vary between 0 and their maximum values. ನೋಡಿ, ಯಾವಾಗಲೇ ಆಗಿದ್ರು ಎನರ್ಜಿ ಅಂದಾಗ, ಮೆಕ್ಯಾನಿಕಲ್ ಎನರ್ಜಿ ಅಂದಾಗ, ಟೋಟಲ್ ಎನರ್ಜಿ ಅಂದಾಗ ಎರಡೂ ಮೇಯ್ನಾಗೆ ಬೇಸ್ ಮಾಡ್ಕೊಳ್ಳೋದೆ ಪೊಟೆನ್ಷಿಯಲ್ ಎನರ್ಜಿ ಮತ್ತು ಕೈನೆಟಿಕ್ ಎನರ್ಜಿ. ಇದೆಯಾ ಇಲ್ಲ ಅಂತ ಬಟ್ ಅದು ಸೆಕೆಂಡ್ರಿ. ಬಟ್ ಯೂಶಲಿ ನಾವು ಕನ್ಸಿಡರ್ ಮಾಡಿದಾಗ ಟೋಟಲ್ ಎನರ್ಜಿ ಅಂದಾಗ, ಮೆಕ್ಯಾನಿಕಲ್ ಎನರ್ಜಿ ಯೂಶಲಿ ಹಂಗೆ ಕನ್ಸಿಡರ್ ಮಾಡಿದಾಗ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಕೈನೆಟಿಕ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಈಸ್ ಅಬೌಟ್ ದೇರ್ ಪೊಸಿಷನ್, ಕೈನೆಟಿಕ್ ಎನರ್ಜಿ ಈಸ್ ಅಬೌಟ್ ಇಟ್ಸ್ ಮೋಷನ್. ಇದೊಂದು ಬೇಸ್ ಮಾಡಿಕೊಂಡೆ ಪ್ರೊಸೀಡ್ ಮಾಡ್ಕೊಂಡು ಹೋಗ್ಬೋದು. ದ ವೆಲಾಸಿಟಿ ಆಫ್ ಎ ಪಾರ್ಟಿಕಲ್ ಎಕ್ಸಿಕ್ಯೂಟಿಂಗ್ SHM ಈಸ್ ಎ ಪೀರಿಯಾಡಿಕ್ ಫಂಕ್ಷನ್ ಆಫ್ ಟೈಮ್. ಇಟ್ ಈಸ್ ದ 0 ಅಟ್ ದಿ ಎಕ್ಸ್ಟ್ರೀಮಮ್ ಪೊಸಿಷನ್ಸ್ ಆಫ್ ಡಿಸ್ಪ್ಲೇಸ್ಮೆಂಟ್. ವೆಲಾಸಿಟಿ ಏನಂದರೆ ನಾರ್ಮಲ್ ಎಕ್ಸ್ಟ್ರೀಮಮ್ ಪೊಸಿಷನ್ಸು, ಈಕ್ವಿಲಿಬ್ರಿಯಂ ಪೊಸಿಷನ್ ಅಲ್ಲ, ಎಕ್ಸ್ಟ್ರೀಮಮ್ ಪೊಸಿಷನ್ ಅಟ್ ದಟ್ ಪಾಯಿಂಟ್ ಇಟ್ ವಿಲ್ ಬಿಕಮ್ 0. ಯಾವುದೇ ಒಂದು ಬಾಡಿ, ಇದೆಲ್ಲ ಅಲ್ಲೇ ಓದಿದ್ದೀರಾ ಬಟ್ ಮರ್ತೋಗಿದ್ರೇನೋ ಇಲ್ಲ ನೆನಪಿದೆಯಲ್ಲ, ಕೆಲವ್ರಿಗೆ ಗೊತ್ತಿರುತ್ತೆ. ನಾವು ಡಿಸ್ಪ್ಲೇಸ್ ಮಾಡಿ ಬಿಟ್ಟಾಗ ಎಕ್ಸ್ಟ್ರೀಮಮ್ ಪೊಸಿಷನ್ ಅಂದರೆ ಇಲ್ಲಿ ಈ ಪಾಯಿಂಟಲ್ಲಿ ವೆಲಾಸಿಟಿ 0 ಆಗುತ್ತೆ. ವೆಲಾಸಿಟಿ 0 ಬಂದು ಮತ್ತೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ವೆಲಾಸಿಟಿ ಮ್ಯಾಕ್ಸಿಮಮ್ ಆಗುತ್ತೆ. ಇನಿಷಿಯಲಿ ರೆಸ್ಟಲ್ಲಿದ್ದಾಗಲ್ಲ, ಇಲ್ಲಿ ಫಸ್ಟು ಅಲ್ಲೇ ಇರುತ್ತೆ. ಬಟ್ ಹಿಂಗೆ ಎಲಾಂಗೇಷನ್ ಮಾಡಿದ ತಕ್ಷಣ, ಬಿಟ್ಟಿದ ತಕ್ಷಣ ಹಿಂಗೆ ಆಸಿಲೇಟ್ ಆಗಬೇಕಾದ್ರೆ ಇಲ್ಲಿ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ 0ಗೆ ಬರುತ್ತೆ. ಅದನ್ನು ಹೇಳ್ತಿರೋದು ಅವರು, ಎಕ್ಸ್ಟ್ರೀಮಮ್ ಪೊಸಿಷನ್ ಸೊ ಆಫ್ ಡಿಸ್ಪ್ಲೇಸ್ಮೆಂಟ್. ದೇರ್ ಫೋರ್ ದ ಕೈನೆಟಿಕ್ ಎನರ್ಜಿ ಆಫ್ ಸಚ್ ಎ ಪಾರ್ಟಿಕಲ್ ಈಸ್ ಡಿಫೈನ್ಡ್ ಆಸ್ ಏನು ಫಾರ್ಮುಲಾ ಆಫ್ kx². ಓಕೆ, ಡೆರಿವೇಷನ್ ಇದೆ, ಮಾಡ್ತಾ ಹೋಗೋಣ. ಸೊ ಕೈನೆಟಿಕ್ ಎನರ್ಜಿ ದಟ್ ವಿ ನೋ k is equal to half mv². ವಾಟ್ ಅಬೌಟ್ v? v is equal to minus omega a sin or cos. We will get the relation. This is about the sin of omega t plus phi. Okay. Yeah, we can consider sin also, no problem. So this is about the relation of mv². Minus will become plus only. Omega square a square sin square of omega t plus phi. Okay, we'll check this one. Formulas. We got a relations there. We can go in a simple form. Okay. Okay, check here. This we got displacement a cos of omega t plus phi. What about v? A minus a omega sin of omega t plus phi, and a is equal to minus omega square x. So keeping in that mind, I am solving here for the kinetic energy. Okay, here. So okay,
So this is the relation I am substituting for the V square. V square, so omega square A square sin square of omega t plus phi. This is for the kinetic energy. We got the relation. Okay, terms ಎಲ್ಲ ಆಚೆನೂ ತೊಗೊಂಡ್ಬಿಡ್ತೀನಿ. Half m omega square A square sin square of omega t plus phi. ಈ ಕಂಪ್ಲೀಟ್ ಇದು ಮಾಸು ಮತ್ತು ಒಮೆಗಾ ಎ ಚೇಂಜ್ ಆಗೋದಿಲ್ಲ, ಕಾನ್ಸ್ಟೆಂಟ್ ಅಂತ ಕನ್ಸಿಡರ್ ಮಾಡ್ಬೋದು ಅದನ್ನು. ಸೊ ಇದು ಕೈನೆಟಿಕ್ ಎನರ್ಜಿ LHS ಅಲ್ಲಿ. ಬಟ್ ರೈಟ್ ಸೈಡ್ ತೊಗೊಂಡಿರೋದು ಇದು ಕಾನ್ಸ್ಟೆಂಟ್ ಕೆ. ದಿಸ್ ಇಸ್ ಕಾನ್ಸ್ಟೆಂಟ್ ಕೆ ಸೈನ್ ಸ್ಕ್ವೇರ್ ಆಫ್ ಒಮೆಗಾ ಟಿ ಪ್ಲಸ್ ಫೈ. ಲೆಫ್ಟ್ ಸೈಡು ಕೆ ಬರ್ತ್ಕೊಂಡು ಇಲ್ಲೂ ಕೆ ಕ್ಯಾನ್ಸಲ್ ಮಾಡಿಬಿಟ್ಟಿರ. ಓಕೆ, ಮಾಡಲ್ಲ ಬಿಡಿ, ನೀವೆಲ್ಲ ಗೊತ್ತಿರೋರು, ಕಲಿತಾ ಇರೋರು ಕರೆಕ್ಟಾಗಿ ಕಲೀರಿ. ದ ಕಾನ್ಸೆಪ್ಟ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ಪಾಸಿಬಲ್ ಓನ್ಲಿ ಫಾರ್ ಕನ್ಸರ್ವೇಟಿವ್ ಫೋರ್ಸಸ್. ಕನ್ಸರ್ವೇಟಿವ್ ಫೋರ್ಸಸ್ಗೆ ಮಾತ್ರನೇ ಪೊಟೆನ್ಷಿಯಲ್ ಎನರ್ಜಿ ನಾರ್ಮಲಿ ಆಗುತ್ತೆ ಅಂತ ಹೇಳ್ತಿರೋದು. ದ ಸ್ಪ್ರಿಂಗ್ ಫೋರ್ಸ್ F = -kx. ಇದನ್ನು ಬೇಸ್ ಮಾಡಿಕೊಂಡೆ ಫಾರ್ಮುಲಾನ ಕಂಡುಹಿಡ್ಕೊಬೋದು. ಈಸ್ ಎ ಕನ್ಸರ್ವೇಟಿವ್ ಫೋರ್ಸ್ ವಿತ್ ಅಸೋಸಿಯೇಷನ್ ಪೊಟೆನ್ಷಿಯಲ್ ಎನರ್ಜಿ F = -kx. ಎಕ್ಸ್ ಆಫ್ ಟಿ ಏನಿದೆ, ಸೊ ಎ ಇಂಟು ಕಾಸ್ ಆಫ್ ಒಮೆಗಾ ಟಿ ಪ್ಲಸ್ ಫೈ. So F is equal to -kx. But what about potential energy? U is equal to half kx square. ಈ ಚಾಪ್ಟರ್ನಲ್ಲಿ ನಾರ್ಮಲ್ ಫ್ರಿಕ್ಷನ್ ಅಲ್ಲೆಲ್ಲ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಈ ಚಾಪ್ಟರ್ನಲ್ಲಿ ಸ್ಪ್ರಿಂಗ್ ಡಿಸ್ಕಸ್ ಮಾಡಬೇಕಾದ್ರೆ ಈ ರಿಲೇಷನ್ ಬಂದಿರುತ್ತೆ, ಚೆಕ್ ಮಾಡಿ ಹೋಗಿ. U is equal to half kx square. ಸೊ ಹಾಫ್ ಇಂಟು ಕೆ ಇಂಟು ಎಕ್ಸ್ ಸ್ಕ್ವೇರ್ ಅಂದಾಗ ಎ ಸ್ಕ್ವೇರ್ ಕಾಸ್ ಆಫ್ ಒಮೆಗಾ ಟಿ ಪ್ಲಸ್ ಫೈ. ಎ ಆಚೆ ಇದೆ, ಸೊ ಸ್ಮಾಲ್ ಕರೆಕ್ಷನ್. ಪ್ರೀವಿಯಸ್ಲಿ ಓನ್ಲಿ ಎಮ್ ಒಮೆಗಾ ಸ್ಕ್ವೇರ್ ಮಾತ್ರ ತಗೊಳ್ಳೋಣ. ಆ್ಯಂಪ್ಲಿಟ್ಯೂಡ್ ಓಕೆ, ಆ್ಯಂಪ್ಲಿಟ್ಯೂಡ್ ಮೇ ಬಿ ದೇ ಆರ್ ಕನ್ಸಿಡರಿಂಗ್ ಚೇಂಜಿಂಗ್. ಓಕೆ, ಏನು ಎ ಸ್ಕ್ವೇರ್ ಅಲ್ವಾ? ಓಕೆ, ಯೂಶಲಿ ಕ್ಯಾನ್ಸಲ್ ಆಗುತ್ತೆ, ನೋ ಇಶ್ಯೂ. ಓಕೆ, ವಿ ಗಾಟ್ ದಿಸ್ ರಿಲೇಷನ್. ಯು ಈಸ್ ಈಕ್ವಲ್ ಟು ಹಾಫ್ ಕೆ ಎ ಸ್ಕ್ವೇರ್ ಕಾಸ್ ಆಫ್ ಒಮೆಗಾ ಟಿ ಪ್ಲಸ್ ಫೈ. Thus the potential energy of a particle executing simple harmonic motion is also periodic, with period t/2 being 0 at the mean position and maximum at the extreme position. Extreme position ಅಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಎನರ್ಜಿ ಕ್ವೈಟ್ ಆಪೋಸಿಟ್ ಅಲ್ವಾ? ಸೊ ದಟ್ ಈಸ್ ಅಬೌಟ್ ದ ಥಿಂಗ್. ಎಸ್, ಏನದು ಅಲ್ಲಿ ಓದಿದ್ದೀವಿ, ಇಲ್ಲಿ ಆಗ್ತಿಲ್ಲ. ಹಿಂಗೆ ಡಿಸ್ಪ್ಲೇ ಮಾಡಿದ ಆದಮೇಲೆ ವೆಲಾಸಿಟಿ ಇಸ್ 0, ಓಕೆ, ಮೋಷನ್ ಇಲ್ಲ. ಬಟ್ ವಾಟ್ ಈಸ್ ಕನ್ವರ್ಟೆಡ್ ಇಂಟು ಕಂಪ್ಲೀಟ್ಲಿ ಪೊಟೆನ್ಷಿಯಲ್ ಎನರ್ಜಿ ಅಬೌಟ್ ಇಟ್ಸ್ ಪೊಸಿಷನ್. ಹಿಂಗೆ ಎಳ್ದಾಗ ತಾನೆ ಅಲ್ಲಿ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಎನರ್ಜಿ ನನಗೆ ಆಗಲ್ಲ, ನಾನು ಬಂದ್ಬಿಡ್ಬೇಕು ಆಚೆಗೆ, ಅದೇ ಪೊಟೆನ್ಷಿಯಲ್ ಎನರ್ಜಿ. ಓಕೆ, ಸೊ ದಿಸ್ ಬೋತ್ ವಿ ನೀಡ್ ಟು ಸಾಲ್ವ್ ಫಾರ್ ದಿ ಟೋಟಲ್ ಎನರ್ಜಿ. ದಟ್ ಈಸ್ ದ ಎನರ್ಜಿ ಇ ಈಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ. ಐ ವಿಲ್ ಕನ್ಸಿಡರ್ ಯು ಓನ್ಲಿ. ಸೊ ಆಫ್ ಕೆ ಎ ಸ್ಕ್ವೇರ್ ಐ ವಿಲ್ ಕೀಪ್ ಲೈಕ್ ದಟ್ ಓನ್ಲಿ. ಓಕೆ, ರಿಮೈನಿಂಗ್ sin square of omega t plus phi plus cos square of omega t plus phi. ಆ್ಯಂಪ್ಲಿಟ್ಯೂಡ್ ಮೇ ಬಿ ಡ್ಯೂ ಟು ದ ವೇವ್ಸ್ ಇಟ್ ವಿಲ್ ಬಿ ಚೇಂಜಿಂಗ್ ಅಲ್ವಾ? ಸೊ ಆ್ಯಂಪ್ಲಿಟ್ಯೂಡ್ ಚೇಂಜ್ ಆಗ್ತಿದೆ ಅನ್ನೋ ಥರ ಕನ್ಸಿಡರ್ ಮಾಡಿದ್ದಾರೆ. ಬಟ್ ಯೂಶಲಿ ಪರ್ಟಿಕ್ಯುಲರ್ ವೇವ್ ಅಂದ್ಕೊಂಡಾಗ ಅದನ್ನು ಸೇಮ್ ಅಂತಲೇ ತೊಗೊಬೋದು. ಸೊ ಟೋಟಲ್ ಎನರ್ಜಿ ಇ ಈಸ್ ಈಕ್ವಲ್ ಟು ಆಫ್ ಕೆ ಎ ಸ್ಕ್ವೇರ್. ವಾಟ್ ಅಬೌಟ್ ದಿಸ್ ಒನ್? ಮ್ಯಾಥಮೆಟಿಕ್ಸ್ನಲ್ಲಿ ಕಲ್ತಿರಬೇಕು. ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1. ಸೊ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ. ಕೆ ಯು ಗೊತ್ತಾಗಿಲ್ಲ ಅಂದರೆ ಪ್ರೀವಿಯಸ್ಸಲ್ಲಿದೆ, ಅದನ್ನು ಚೆಕ್ ಮಾಡ್ಕೊಬೇಕು. ದ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಆಫ್ ಎ ಹಾರ್ಮೋನಿಕ್ ಆಸಿಲೇಟರ್ ಇಸ್ ದಸ್ ಇಂಡಿಪೆಂಡೆಂಟ್ ಆಫ್ ಟೈಮ್ ಆಸ್ ಎಕ್ಸ್ಪೆಕ್ಟೆಡ್ for motion under any conservative force. So this is a relation for energy. Energy also completed. Just ನಾವೇನು ತೊಗೊಂಡಿದ್ದೀವಿ, ಕೈನೆಟಿಕ್ ಎನರ್ಜಿಗೆ ವಿ ಕನ್ಸಿಡರ್ ಮಾಡಿದ್ದೀವಿ. ಹಾಫ್ ಎಮ್ ವಿ ಸ್ಕ್ವೇರ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಒಂದು ರಿಲೇಷನ್ ತೊಗೊಂಡಿದ್ದೀವಿ. ಇಲ್ಲಿ ಎಮ್ ಒಮೆಗಾ ಸ್ಕ್ವೇರ್ ಮಾತ್ರ ಕಾನ್ಸ್ಟೆಂಟ್ ತೊಗೊಳ್ಳಿ, ಎ ಕನ್ಸಿಡರ್ ಮಾಡಬೇಡಿ. ಓಕೆ, ನೆಕ್ಸ್ಟ್ ಪೊಟೆನ್ಷಿಯಲ್ ಎನರ್ಜಿನಲ್ಲಿ ಯು ಇಸ್ ಈಕ್ವಲ್ ಟು ಹಾಫ್ ಕೆ ಎಕ್ಸ್ ಸ್ಕ್ವೇರ್. ಎಕ್ಸ್ ಅಂದರೆ ಏನಿದೆಯಾ ಅದಕ್ಕೆ ತೊಗೊಂಡಿದ್ದೀವಿ. ಸೊ ಎರಡನ್ನೂ ಟೋಟಲ್ ಎನರ್ಜಿ ಮಾಡಿದಾಗ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ದಟ್ ವಿಲ್ ಬಿ 1 ಓನ್ಲಿ. ಸೊ ಇ ಈಸ್ ಈಕ್ವಲ್ ಟು ಹಾಫ್ ಕೆ ಎ ಸ್ಕ್ವೇರ್. ಫೈನಲಿ ಈ ಗ್ರಾಫು, ಸೊ ಎನರ್ಜಿಗೆ ಏನು ತೊಗೊತೀವೋ ಕೈನೆಟಿಕ್ ಎನರ್ಜಿ ಪೊಟೆನ್ಷಿಯಲ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಪೊಟೆನ್ಷಿಯಲ್ ಎಕ್ಸಾಕ್ಟ್ಲಿ ಅಪೋಸಿಟ್ ಅಲ್ವಾ? ಎಕ್ಸ್ಟ್ರೀಮ್ ಪೊಸಿಷನು ಈಕ್ವಿಲಿಬ್ರಿಯಂ ಪೊಸಿಷನಲ್ಲಿ. ಸೊ ಅದರ ಬೇಸ್ ಮೇಲೆ ಎನರ್ಜಿ ಇಲ್ಲಿ ಒಂದು ಮ್ಯಾಕ್ಸಿಮಮ್ ಇತ್ತು ಅಂದಾಗ ಒಂದು ಮಿನಿಮಮ್ ಇದು ಮಿನಿಮಮ್ ಇದ್ದಾಗ ಇದು ಮ್ಯಾಕ್ಸಿಮಮ್ ಇದೆ. ಸೊ ಈ ರೀತಿ ಎರಡು ಲೈನ್ಸನ್ನು ಒಂದು ಕೈನೆಟಿಕ್ ಎನರ್ಜಿಗೆ ಒಂದು ಪೊಟೆನ್ಷಿಯಲ್ ಎನರ್ಜಿಗೆ ಬಂದಿದೆ. ಕ್ವೈಟ್ ಆಪೋಸಿಟ್ ಎರಡೂ. ಮ್ಯಾಕ್ಸಿಮಮ್ ಪೊಸಿಷನಲ್ಲಿ ಮೀನ್ಸ್ ಮ್ಯಾಕ್ಸಿಮಮ್ ಎಕ್ಸ್ಟ್ರೀಮಮ್ ಪೊಸಿಷನಲ್ಲಿ ವೆಲಾಸಿಟಿ 0 ಇರುತ್ತೆ, ಬಟ್ ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸ್ ಇರುತ್ತೆ. ಸೊ ಈಕ್ವಿಲಿಬ್ರಿಯಂ ಪೊಸಿಷನಲ್ಲಿ ಕ್ವೈಟ್ ಆಪೋಸಿಟ್, ವೆಲಾಸಿಟಿ ಮ್ಯಾಕ್ಸಿಮಮ್ ಇರುತ್ತೆ, ಪೊಟೆನ್ಷಿಯಲ್ ಎನರ್ಜಿ 0 ಇರುತ್ತೆ. ಅದ್ರ ಬೇಸ್ ಮೇಲೆ ಈ ರೀತಿ ನಮಗೆ ಗ್ರಾಫ್ ಬಂದಿರುತ್ತೆ. ಸೊ ಇದನ್ನು ಬೇಸ್ ಮಾಡಿಕೊಂಡೆ ಈ ರೀತಿ ನಮಗೆ ರಿವರ್ಸ್ ಪ್ಯಾರಾಬೋಲಿಕ್ ಅಂತ ಬರುತ್ತೆ.
ಸೊ ಪ್ಯಾರಾಬೋಲಿಕ್ಕು, ರಿವರ್ಸ್ ಪ್ಯಾರಾಬೋಲಿಕ್ಕು. ಆ್ಯಂಡ್ ದಿಸ್ ಎಕ್ಸ್ಟ್ರೀಮಮ್ ಪೊಸಿಷನಲ್ಲಿ ಯಾವುದು ಮ್ಯಾಕ್ಸಿಮಮ್ ಇರುತ್ತೆ? ಎಕ್ಸ್ಟ್ರೀಮಮ್ ಪೊಸಿಷನಲ್ಲಿ ಮ್ಯಾಕ್ಸಿಮಮ್ ಇರೋದು ಪೊಟೆನ್ಷಿಯಲ್ ಎನರ್ಜಿ. ಸೊ ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಇದೆ. ವಾಟ್ ಅಬೌಟ್ ಕೈನೆಟಿಕ್ ಎನರ್ಜಿ? ಕೈನೆಟಿಕ್ ಎನರ್ಜಿ ವಿಲ್ ಬಿ 0, ವೆಲಾಸಿಟಿ 0. ಸೊ ಅದರಿಂದ ನೆಕ್ಸ್ಟು ಮೀನ್ ಪೊಸಿಷನ್, ಈಕ್ವಿಲಿಬ್ರಿಯಮ್ ಪೊಸಿಷನಲ್ಲಿ ಯಾವುದು ಮ್ಯಾಕ್ಸಿಮಮು? ವೆಲಾಸಿಟಿ ಮ್ಯಾಕ್ಸಿಮಮು. ಸೊ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮು. ಕ್ವೈಟ್ ಆಪೋಸಿಟು ಪಾಸಿಟಿವ್ ಸೈಡ್ ಬಂದಾಗ. ಸೊ ದಟ್ ಈಸ್ ಅಬೌಟ್ ದ ವೇವ್. ದ ಟೈಮ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಡಿಪೆಂಡೆನ್ಸ್ ಆಫ್ ದಿ ಪೊಟೆನ್ಷಿಯಲ್ ಆ್ಯಂಡ್ ಕೈನೆಟಿಕ್ ಎನರ್ಜೀಸ್ ಆಫ್ ಎ ಲೀನಿಯರ್ ಸಿಂಪಲ್ ಹಾರ್ಮೋನಿಕ್ ಆಸಿಲೇಟರ್ ಆಸ್ ಶೋನ್ ಇನ್ ಫಿಗರ್. ಎರಡೂ ಗ್ರಾಫ್ನು ನೆನಪಲ್ಲಿ ಇಡಲೇಬೇಕು. ವೇವ್ ಯಾವ ರೀತಿ ಚೇಂಜ್ ಆಗ್ತಿರೋದು ಇದು ಮೈನ್ ಇದೆ. ಸೊ ನೆಕ್ಸ್ಟ್, ಅಬ್ಸರ್ವ್ ದಟ್ ಬೋತ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಇನ್ SHM ಆರ್ ಸೀನ್ ಟು ಬಿ ಆಲ್ವೇಸ್ ಪಾಸಿಟಿವ್. ಎಸ್, kinetic energies can of course be never negative since it is proportional to the square of speed. Potential energy is the positive by choice of the undermined constant is the potential energy. Okay, ಇಲ್ಲಿ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡಿದೆ. ಹೆಂಗೆ? ಮಿನಿಮಮ್ ಆಗ್ತದೆ, ಮ್ಯಾಕ್ಸಿಮಮ್ ಆಗ್ತದೆ, 0 ಆಗ್ತದೆ, ಮ್ಯಾಕ್ಸಿಮಮ್ ಆಗ್ತದೆ, ಬಟ್ ನೆಗೆಟಿವ್ ಆಗ್ತಿಲ್ಲ. ಅರ್ಥ ಆಗಿರಬೇಕದು. ಆಸಿಲೇಷನ್ಸ್ ಬಿಡಿ, ನೆಗೆಟಿವ್ ಸೈಡ್ ಪಾಸಿಟಿವ್ ಸೈಡ್, ಬಟ್ ವ್ಯಾಲ್ಯೂ ಅನ್ನೋದು ಚೇಂಜ್, ವ್ಯಾಲ್ಯೂ ಅನ್ನೋದು ನೆಗೆಟಿವ್ ಆಗ್ತಿಲ್ಲ. Both kinetic energy and potential energy peak twice during each period of SHM. For x is equal to 0, the energy is kinetic. At the extremes, x is equal to plus or minus a, it is all potential energy. X is equal to a displacement ಅನ್ನೋದು ಪಾಸಿಟಿವ್ ಸೈಡ್ ನೆಗೆಟಿವ್ ಸೈಡು ವೇರಿ ಆಗ್ತಿರೋದು. In the course of motion between these limits, kinetic energy increases at the expense of potential energy or vice versa. That we know where it is, how it is maximum and minimum. So that is about the point we have considered. So finally we are discussing about last concept and problems ಕೂಡ ಇನ್ನೂ ಇದೆ. ಸಿಂಪಲ್ ಪೆಂಡುಲಮ್ ಎಕ್ಸ್ಪೆರಿಮೆಂಟ್ ಕೂಡ ಲ್ಯಾಬಲ್ಲಿ ಇದೆ. ಸೊ ಯಾವ ರೀತಿ ಮಾಡ್ತೀರಾ ಅಂತ ನಿಮಗೆ ಗೊತ್ತಾಗಬೇಕು, ಬಟ್ ಕಲಿತಾ ಹೋಗೋಣ. ದಿಸ್ ಇಸ್ ಅಬೌಟ್ ದ ಸಿಂಪಲ್ ಪೆಂಡುಲಮ್ ಆಸಿಲೇಷನ್ಸ್. ದಿಸ್ ಇಸ್ ದ ಮೀನ್ ಪೊಸಿಷನ್, ಈಕ್ವಿಲಿಬ್ರಿಯಮ್ ಪೊಸಿಷನ್. ನಾನು ಇದನ್ನು ಡಿಸ್ಪ್ಲೇಸ್ ಮಾಡಿ ಈ ಥರ ಬಿಡ್ತೀನಿ. ಸೊ ಇಲ್ಲಿ ಇನಿಷಿಯಲ್ ಏನಾಗಿರುತ್ತೆ, ಇನಿಷಿಯಲ್ ನಾನು ಬಿಡೋಕ್ಕಿಂತ ಮುಂಚೆ 0ನೇ, ಬಟ್ ಬಿಟ್ಟಿದ್ದಾದ್ಮೇಲೂ ಎಕ್ಸ್ಟ್ರೀಮಮ್ ಪೊಸಿಷನಲ್ಲಿ 0ನೇ. ದಿಸ್ ವಿ ವಿಲ್ ಕಾಲ್ ಎಕ್ಸ್ಟ್ರೀಮಮ್ ಪೊಸಿಷನ್, ದಿಸ್ ವಿ ವಿಲ್ ಕಾಲ್ ಈಕ್ವಿಲಿಬ್ರಿಯಮ್ ಆರ್ ಮೀನ್ ಪೊಸಿಷನ್. ಯಾವುದಾದ್ರು ಒಂದಕ್ಕೆ ಸ್ಟಿಕನ್ ಆಗಿ ನೀವು ಮತ್ತೆ ಇಲ್ಲಿ ಎಕ್ಸ್ಟ್ರೀಮಮ್ ಪೊಸಿಷನ್ ನೆಗೆಟಿವ್ ಸೈಡ್, ದಿಸ್ ಇಸ್ ಪಾಸಿಟಿವ್ ಸೈಡ್. ಹಿಂಗೆ ಡಿಸ್ಪ್ಲೇಸ್ ಮಾಡಿ ಬಿಟ್ಟಾಗ ದಿಸ್ ವಿಲ್ ಟೇಕ್ ದ ಆಸಿಲೇಷನ್ಸ್. ಒಂದು ಥ್ರೆಡ್ ಏನಾದರೂ ನಾವು ಇಲ್ಲಿ ರಿಜಿಡ್ ಸಪೋರ್ಟ್ಗೆ ಕನೆಕ್ಟ್ ಮಾಡಿರ್ತೀವಿ, ಆಸಿಲೇಟ್ ಮಾಡ್ತಿರ್ತೀವಿ. ವಿತ್ ರೆಸ್ಪೆಕ್ಟ್ ಟು ಟೈಮ್ ತೊಗೊಂಡಾಗ ನೀವು ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿರ್ತೀರ. ಆಸಿಲೇಷನ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ವಾಟ್ ಯು ವಿಲ್ ಗೆಟ್. ಓಕೆ, Galileo measured the periods of a swinging chandelier in a church by his pulse beads. ಗೆಲಿಲಿಯೋ ಅನ್ನೋರು ಫಸ್ಟ್ ಅದನ್ನು ಬೀಡ್ಸ್ ಕಂಡಿಡ್ತಾರೆ. ಅವಾಗೆಲ್ಲ ನೇಮ್ಸ್ ಎಲ್ಲ ನಾರ್ಮಲ್ ಇಟ್ಟಿರಲ್ಲ. ಫಸ್ಟ್ ಕಂಡಿಡಿಬೇಕಾದ್ರೆ ನಾರ್ಮಲ್ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಿರ್ಬೇಕಾದ್ರೆ ಫಸ್ಟ್ ಅದಕ್ಕೆ ನೋಡಿ ಸ್ವಿಂಗ್ ಅಂತ ತೊಗೊಂಡಿದ್ದೀವಿ, ಇಟ್ಸ್ ಸ್ವಿಂಗಿಂಗ್ ಸಮಥಿಂಗ್. ನೆಕ್ಸ್ಟ್ ಆಮೇಲೆಲ್ಲ ನೇಮ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿರೋದು, ಸಿಂಪಲ್ ಪೆಂಡುಲಮ್ ಆ ಥರ. ಓಕೆ, ಬಟ್ ಫಸ್ಟ್ ಸ್ವಿಂಗ್ ಅಂತಲೇ ಅವರು ಕನ್ಸಿಡರ್ ಮಾಡಿರೋದು. He observed that the motion of the chandelier was periodic. The system is a kind of pendulum. So it's a kind of pendulum. Then you started doing some experiments on that. You can also make your own pendulum by trying a piece of stone to a long unstretchable thread approximately 100 cm long. ಅದನ್ನೇ ಇವಾಗ ನೀವು ಎಕ್ಸ್ಪೆರಿಮೆಂಟ್ಸ್ ಕೂಡ ಮಾಡ್ತಿರೋದು. ಸಸ್ಪೆಂಡ್ ಯುವರ್ ಪೆಂಡುಲಮ್ ಫ್ರಮ್ ಎ ಸೂಟಬಲ್ ಸಪೋರ್ಟ್ ಸೊ ದಟ್ ಇಟ್ ಈಸ್ ಫ್ರೀ ಟು ಆಸಿಲೇಟ್. ಅಂದರೆ ಒಂದು ರಿಜಿಡ್ ಸಪೋರ್ಟ್ಗೆ ಪ್ಲೇಸ್ ಮಾಡಿ ಬಿಡ್ತಿದ್ದೀರಾ ಆಸಿಲೇಟ್ ಆಗೋದಕ್ಕೆ. ಡಿಸ್ಪ್ಲೇಸ್ ದ ಸ್ಟೋನ್ ಟು ಒನ್ ಸೈಡ್ ಬೈ ಎ ಸ್ಮಾಲ್ ಡಿಸ್ಟೆನ್ಸ್ ಆ್ಯಂಡ್ ಲೆಟ್ ಇಟ್ ಗೋ. ಸ್ಮಾಲ್ ಡಿಸ್ಪ್ಲೇಸ್ ಮಾಡಿ ಬಿಡ್ತಿದ್ದ ಅದು ಮೂವ್ ಆಗ್ತಿರಬೇಕು ಆ ಸಿಚುಯೇಷನಲ್ಲಿ. ಓಕೆ, ಇದು ನಾವು ಡಿಸ್ಕಸ್ ಮಾಡಬೇಕು. ದ ಸ್ಟೋನ್ ಎಕ್ಸಿಕ್ಯೂಟ್ಸ್ ಎ ಟು ಆ್ಯಂಡ್ ಫ್ರೋ ಮೋಷನ್. ಇಟ್ ಈಸ್ ಪೀರಿಯಾಡಿಕ್ ವಿತ್ ಎ ಪೀರಿಯಡ್ ಆಫ್ ಅಬೌಟ್ 2 seconds. 2 seconds ರೇಂಜಲ್ಲಿ ಮಾಡ್ತಿದ್ದಾರೆ ಅಂತ ಹೇಳ್ತಿರೋದವರು. ವಿ ಶಾಲ್ ಶೋ ದಟ್ ದಿಸ್ ಪೀರಿಯಾಡಿಕ್ ಮೋಷನ್ ಈಸ್ ಸಿಂಪಲ್ ಹಾರ್ಮೋನಿಕ್ ಫಾರ್ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ಸ್ ಫ್ರಮ್ ದಿ ಮೀನ್ ಪೊಸಿಷನ್. ಸೊ ಮೀನ್ ಪೊಸಿಷನ್ ಇದೆ, ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಈ ಥರ ಆಗ್ತಿದೆ ಅಂತ ಅರ್ಥ ಅದು ಇಲ್ಲಿ. Consider simple pendulum, a small bob of mass m tied to an inextensible massless string of length L. So ಈ ಲೆಂತ್ ಟೋಟಲ್ ಲೆಂತ್ ನಾರ್ಮಲಿ ಸ್ಟ್ರಿಂಗ್ ಇದು L ಅಂತ ಚೂಸ್ ಮಾಡ್ತಿದ್ದೀವಿ. ದ ಅದರ್ ಎಂಡ್ ಆಫ್ ದಿ ಸ್ಟ್ರಿಂಗ್ ಈಸ್ ಫಿಕ್ಸ್ಡ್ ಟು ಎ ರಿಜಿಡ್ ಸಪೋರ್ಟ್. ಈ ರಿಜಿಡ್ ಸಪೋರ್ಟ್ಗೆ ಈ ಥರ ಫಿಕ್ಸ್ ಮಾಡಿದ್ದೀವಿ. ದ ಬಾಬ್ ಆಸಿಲೇಟ್ಸ್ ಇನ್ ಎ ಪ್ಲೇನ್ ಅಬೌಟ್ ದಿ ವರ್ಟಿಕಲ್ ಲೈನ್ ಥ್ರೂ ದ ಸಪೋರ್ಟ್. ಸೊ ಫಿಗರ್ ಎ ಶೋಸ್ ದಿಸ್ ಸಿಸ್ಟಮ್. ಇಲ್ಲಿ ಕಾಂಪೋನೆಂಟ್ಸ್ನ ರಿಸಾಲ್ವ್ ಮಾಡ್ಕೊಂಡಿದ್ದೀವಿ. ಇದು ಮೈನ್ ನೀವು ಕಲಿಬೇಕು. ನಾರ್ಮಲಿ ತೊಗೊಂಡಿರೋದು ಈ ರೀತಿ ಇದ್ದಾಗ ದಿಸ್ ವಿಲ್ ಬಿ ವೆಯ್ಟ್, ಮೀನ್ಸ್ ವೆಯ್ಟ್ ವಿಲ್ ಬಿ ಆ್ಯಕ್ಟಿಂಗ್ ಡೌನ್ವರ್ಡ್ಸ್ ಡ್ಯೂ ಟು ಗ್ರಾವಿಟಿ m/g. ಬಟ್ ಅದನ್ನು ರಿಸಾಲ್ವ್ ಮಾಡ್ಕೊತೀವಿ ಎಕ್ಸ್ ಕಾಂಪೋನೆಂಟ್ಗೂ ವೈ ಕಾಂಪೋನೆಂಟ್ಗೂ. mg sin θ ಆ್ಯಂಡ್ ದಟ್ ವಿಲ್ ಬಿ mg cos θ.
ಸೊ ಆ ರೀತಿ ರಿಸಾಲ್ವ್ ಮಾಡ್ಕೊಂಡಿರ್ತೀವಿ, ಬಟ್ ಅದು ನೆನಪಿರಲಿ ನಿಮಗೆ ಎಕ್ಸ್ ಕಾಂಪೊನೆಂಟ್ ವೈ ಕಾಂಪೊನೆಂಟ್ ರಿಸಾಲ್ವ್ ಮಾಡ್ಕೊಂಡಿರೋದು. ಬಟ್ ಫಿಗರ್ 13.17 is a kind of free body diagram of the simple pendulum showing the forces acting on the bob. ಫೋರ್ಸಸ್ ಆ್ಯಕ್ಟ್ ಆಗ್ತಿರೋದು, ಪ್ರೀವಿಯಸ್ಲಿ ಕಲ್ತಿರೋದು ಫೋರ್ಸಸ್ ಆ್ಯಕ್ಟ್ ಇಲ್ಲದೇ ಇರೋದು, ಬಟ್ ಈ ಡಯಾಗ್ರಾಮಲ್ಲಿ ಫೋರ್ಸಸ್ ಆ್ಯಕ್ಟ್ ಆಗ್ತಿರೋದು ಕೂಡ ಇದು ಗೊತ್ತಿರಬೇಕು ನಿಮಗೆ. Let theta be the angle made by the string with the vertical when the bob is at the mean position theta is equal to 0. There are only two forces acting on the bob. The tension T along the string and the vertical force due to gravity m into g. The force mg can be resolved into components mg cos theta along the string and mg sin theta perpendicular to it. ಅದನ್ನೇ ನಾನು ಹೇಳಿದ್ದು. ನಾರ್ಮಲಿ mg cos theta ಗೆ mg sin theta ಗೆ with respect to horizontal and vertical, vertical means perpendicular, we are resolving. Since the motion of the bob is along a circle of length L and center at the support point, the bob has a radial acceleration omega square L. Radial acceleration. So radially means along the radius whatever it is there. So radially acceleration will be acting. Radial acceleration. So omega square L. So radial normally next to tangential ಎಲ್ಲ ಇರುತ್ತೆ, ಅದನ್ನು ನೋಡೋಣ. And also ನೋಡಿ tangential acceleration. The radial acceleration is provided by the net radial force T minus mg cos theta. ಈ T minus mg cos theta ಆ ಡೈರೆಕ್ಷನಲ್ಲಿ ನಮಗೆ ರೇಡಿಯಸ್ ಅಂತ ಹೇಳೋಣ. ಓಕೆ ಐ ಗಾಟ್. ಸೊ T minus mg ರೇಡಿಯಸ್ ಅಂತ ಅಲ್ಲ, ರೇಡಿಯಲ್ ಆಕ್ಸಲರೇಷನ್ ಟ್ಯಾಂಜೆನ್ಷಿಯಲ್ ಆಕ್ಸಲರೇಷನ್ ಅಂತ ಆಕ್ಟ್ ಆಗುತ್ತೆ. T minus mg cos theta ನಾರ್ಮಲಿ ಆ ಡೈರೆಕ್ಷನ್ ತಗೊಂಡಾಗ radial acceleration, quite opposite to tangential acceleration, is provided by mg sin theta. So torque tau about the support is entirely provided by the tangential component of force. Tau is equal to minus L mg sin theta. Tau is equal to force into displacement ಅಂತ ಓದಿದ್ದೀವಿ, ಬಟ್ ಇಲ್ಲಿ ಫೋರ್ಸ್ ತಗೊಂತಿರೋದು mg sin theta. mg sin theta about the one component tangential. So tangential component ಅಂದಾಗ mg sin theta. ಸೊ ಟಾರ್ಕ್ ಆ್ಯಕ್ಟ್ ಆಗ್ತಿರೋದು ಮೈನಸ್ ಎಲ್ mg sin theta. ಟಾರ್ಕ್ ಫಾರ್ಮುಲಾ ನೆನಪಿರಬೇಕು. ಟೌ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಪರ್ಪೆಂಡಿಕ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂತ ತಗೊಂಡು, ಪರ್ಪೆಂಡಿಕ್ಯುಲರ್ ಅಂದಾಗ ಲೆಂತ್. ಸೊ ದಟ್ ಯು ನೋ. ಸೊ ಬೈ ನ್ಯೂಟನ್ಸ್ ಲಾ ಆಫ್ ರೋಟೇಷನಲ್ ಮೋಷನ್ ಟೌ ಇಸ್ ಈಕ್ವಲ್ ಟು ಐ ಇಂಟು ಎ. ಐ ಇಸ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದಿ ಸಿಸ್ಟಮ್ ಅಬೌಟ್ ದ ಸಪೋರ್ಟ್ ಆ್ಯಂಡ್ ಆಲ್ಫಾ ಇಸ್ ದ ಆಂಗ್ಯುಲರ್ ಆಕ್ಸಲರೇಷನ್. ಸೊ ದಸ್ ವಿ ನೀಡ್ ಟು ಈಕ್ವೇಟ್ ದೀಸ್ ಟು ರಿಲೇಷನ್ ಟು ಗೆಟ್ ದ ಫಾರ್ಮುಲಾ ಫಾರ್ ದಿ ಆಲ್ಫಾ. ಸೊ ಎರಡನ್ನು ಈಕ್ವೇಟ್ ಮಾಡ್ಕೊಂಡಾಗ ಐ ಇಂಟು ಆಲ್ಫಾ, ದಿಸ್ ಇಸ್ ಅಬೌಟ್ ದ ಮೊಮೆಂಟ್ ಆಫ್ ಇನರ್ಷಿಯಾ. ಸೊ ಮೈನಸ್ ಎಲ್, ಓಕೆ, ಐ ಇಂಟು ಆಲ್ಫಾ ಈಸ್ ಈಕ್ವಲ್ ಟು ಮೈನಸ್ ಎಲ್ mg sin theta. ಸೊ ಆಲ್ಫಾ ಈಸ್ ಈಕ್ವಲ್ ಟು ಮೈನಸ್ mg L ತೊಗೊತಿದ್ದೀನಿ ಡಿವೈಡೆಡ್ ಬೈ ಐ ಇಂಟು sin theta. ಸೊ ದಿಸ್ ಈಸ್ ಅಬೌಟ್ ದ ರಿಲೇಷನ್ ಆಲ್ಫಾ. ಸೊ ಬಟ್ ಒಮೆಗಾ ಇಸ್ ಈಕ್ವಲ್ ಟು ರೂಟ್ ಆಫ್, ಓಕೆ, ಅದು ಇರಲಿ, ಬಟ್ ಈ ರೀತಿ ಆಲ್ಫಾಗೆ ಫಾರ್ಮುಲಾ ಬಂದಿದೆ. ಓಕೆ ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಮತ್ತು ಟಾರ್ಕ್ ಟೌ ಇಸ್ ಈಕ್ವಲ್ ಟು ಐ ಇಂಟು ಆಲ್ಫಾ ಎರಡೂ ಸಿಸ್ಟಮ್ ಆಫ್ ಮೀನ್ಸ್ ಇದು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಎಲ್ಲರೂ ಕಲ್ತಿದ್ದೀರ ಅನ್ಸುತ್ತೆ. ರಿಲೇಷನ್ ಟೌ ಇಸ್ ಈಕ್ವಲ್ ಟು ಐ ಇಂಟು ಆಲ್ಫಾ ನೆನಪಿರ್ಬೇಕು ಅದನ್ನು. ಸೊ ಲಾಸ್ಟ್ವರೆಗೂ ಎಲ್ಲ ಸ್ಟಾರ್ಟಿಂಗಿಂದ ಕಲ್ತಿರೋವು, ನೆಕ್ಸ್ಟ್ ಇಯರ್ಗೆ ಓದೋದು ಎಲ್ಲ ಆಸಿಲೇಷನ್ಸ್ ಎಲ್ಲ ಬಂದಿದೆ. ಸೊ ಇಷ್ಟನ್ನು ಮರಿಬಾರ್ದು. ಆಲ್ಫಾ ಇಸ್ ಈಕ್ವಲ್ ಟು ಮೈನಸ್ mg L ಬೈ ಐ ಇಂಟು sin theta. ದಿಸ್ ಇಸ್ ಅಬೌಟ್ ದ ರಿಲೇಷನ್. ಓಕೆ, ಸೊ ಆಲ್ಫಾ ಇಷ್ಟು ಬಂದಿದ್ದಾದಮೇಲೆ ನೆಕ್ಸ್ಟು ಫಾರ್ ಸ್ಮಾಲ್ ಆ್ಯಂಗಲ್ಸ್ ಅಂತ ತೊಗೊತೀವಿ. ಸ್ಮಾಲ್ ಆ್ಯಂಗಲ್ಸ್ sin theta ಅಬೌಟ್ ದಿ ಆಡ್ ಅಂತಲೇ ಬರುತ್ತದು, ಅದು ಮುಂದೆನೇ ಓದ್ತೀರಾ. ಥೀಟಾ ಮೈನಸ್ ಥೀಟಾ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ ಥೀಟಾ ಪವರ್ 5 ಬೈ 5 ಫ್ಯಾಕ್ಟೋರಿಯಲ್. ಇದು ಏನದು ಸ್ಮಾಲ್ ಆ್ಯಂಗಲ್ಸ್ಗೆ, ಫಾರ್ ಸ್ಮಾಲ್ ಆ್ಯಂಗಲ್ಸ್. ಓಕೆ, ಥೀಟಾ ಈಸ್ ಸ್ಮಾಲ್. ಸೊ ಥೀಟಾ ಈಸ್ ಸ್ಮಾಲ್ ಏನಾಗುತ್ತೆ, sin theta ಅಪ್ರಾಕ್ಸಿಮೇಟ್ಲಿ ವಿಲ್ ಬಿ ಈಕ್ವಲ್ ಟು, ಎಷ್ಟೊಂದು ಸಲ ಕೆಲವು ಸಲ ತೊಗೊತಿರ್ತೀರ ಇನ್ಮೇಲೆ, sin theta ಅಪ್ರಾಕ್ಸಿಮೇಟ್ಲಿ ವಿಲ್ ಬಿ ಈಕ್ವಲ್ ಟು ಥೀಟಾ. ಸೊ ಆ ಕಂಡೀಷನಲ್ಲಿ ಆಲ್ಫಾ ಈಸ್ ಈಕ್ವಲ್ ಟು ಮೈನಸ್ mg L ಡಿವೈಡೆಡ್ ಬೈ ಐ ಇಂಟು ಥೀಟಾ. ಸೊ ದಿಸ್ ಇಸ್ ದ ಫೈನಲ್ ರಿಲೇಷನ್ ವೆನ್ ಥೀಟಾ ಈಸ್ ನೆಗ್ಲೆಕ್ಟೆಡ್. ರಾಂಗ್ ಹಾಕಿದ್ರೆ ಆಮೇಲೆ ಇಲ್ಲ ಅನ್ಕೊಂಬಿಟ್ಟಿರಾ. ಸೊ ಅದೇ ರೀತಿ ಒಮೆಗಾ ಮತ್ತು ಲಾಸ್ಟ್ಗೆ ಟಿಗೆ ರಿಲೇಷನ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಸೊ ಇಲ್ಲಿಗೆ ಈ ಕಾನ್ಸೆಪ್ಚುವಲ್ ಆಗಿ ಎಲ್ಲ ಕ್ಲಿಯರ್ ಆಗುತ್ತೆ. ನೋಡಿ ಮಕ್ಕಳೇ, ಇಲ್ಲಿವರೆಗೂ ಡಿಸ್ಕಸ್ ಮಾಡಿರೋದು ಸಿಂಪಲ್ ಪೆಂಡಲಮ್ ಆಗಿರ್ಬೋದು, ಅಲ್ಲಿವರೆಗೂ ಎಂಡ್ ಅಂತ ಅನ್ಕೊಂಬೇಡಿ. ಇದು ಇನಿಷಿಯೇಷನ್ನು ಏನಕ್ಕೆ, ನೆಕ್ಸ್ಟ್ ಇಯರ್ಗೆ. ಇಟ್ಸ್ ಅ ನೆಕ್ಸ್ಟ್ ಫಾರ್ ದ ನೆಕ್ಸ್ಟ್ ಇಯರ್ ಇಟ್ ಈಸ್ ಅ ಇನಿಷಿಯೇಷನ್. ಇಲ್ಲಿವರೆಗೂ ಏನೇ ಕಾನ್ಸೆಪ್ಟ್ಸ್ ಕಲ್ತಿರೋದು ಎಲ್ಲೇ ಅರ್ಥ ಆಗಿಲ್ಲ ಆದರೂ ಮತ್ತೆ ರಿಟರ್ನ್ ಹೋಗಿ ವರ್ಡ್ಸ್ನ ಸ್ವಲ್ಪ ಸ್ಪೀಡಾಗಿ ಹೇಳಿರ್ಬೋದು, ಸ್ಲೋ ಮಾಡಿಕೊಂಡು ಅಥವಾ ಸ್ಪೀಡ್ ಬೇಕಾ ಸ್ಪೀಡ್ ಮಾಡಿಕೊಂಡು. ಕೆಲವು ಕಮೆಂಟ್ಸಲ್ಲಿ ನೋಡ್ತಿದ್ದೆ ತುಂಬ ಸ್ಪೀಡ್ ಆಗ್ತಿದೆ, ಕೆಲವರು ನಾರ್ಮಲ್ ಏನು ರಿಯಾಕ್ಟ್ ಆಗಿಲ್ಲ. ಓಕೆ, ರಿಯಾಕ್ಟ್ ಆಗಿಲ್ಲ ಅಂದರೆ ಓಕೆ, ನಾರ್ಮಲ್ ಇದೆ ಅಂತ ಅನ್ಕೊಬೋದು. ಸೊ ಸ್ಪೀಡ್ ಆಗಿರೋರು ನಮ್ಗೆ ಆಪ್ಷನ್ ಇದೆ ಯೂಟ್ಯೂಬಲ್ಲಿ ಹೆಂಗೆ ಬೇಕೋ ಹಂಗೆ ಸೆಟ್ ಮಾಡ್ಕೊಳ್ಳೋದಕ್ಕೆ. ಯಾಕೆ ಸೆಟ್ ಮಾಡ್ಕೊಬಾರ್ದು?
ಫ್ಯೂ ಸೆಕೆಂಡ್ಸ್ ಓನ್ಲಿ ಇಟ್ ವಿಲ್ ಟೇಕ್. ಓಕೆ, ನಾನಂತೂ ಮೂವಿ ಕೆಲವು ಸಲ ಸ್ಪೀಡಾಗಿ ಹೋಗಿರ್ತೀನಿ, ಯಾಕಂದರೆ ಮೂವಿ ಕೆಲವು ಡ್ಯೂರೇಷನ್ ಜಾಸ್ತಿ ಬೇಕು ಅಂದ್ಬಿಟ್ಟು ಸ್ಲೋ ಇದು ಮಾಡಿರ್ತಾರೆ, ಡಿಪೆಂಡ್ಸ್. ಸೊ ನೀವು ಚೇಂಜ್ ಮಾಡ್ಕೊಬೋದು. ಓಕೆ, ಸ್ಟಾರ್ಟಿಂಗಲ್ಲೇ ಕನಸುಗಳನ್ನು ದೊಡ್ಡದಾಗಿ ಕಾಣಿ, ಆ ಕನಸುಗಳನ್ನು ನನಸಾಗಿಸಲು ನಿಮ್ಮ ಪ್ರಯತ್ನ ಅಂತೂ ಖಂಡಿತ ಪ್ರಾಮುಖ್ಯತೆ ವಹಿಸುತ್ತೆ ಅಲ್ವಾ. ಸೊ ಇಲ್ಲಿವರೆಗೂ ಕಾನ್ಸೆಪ್ಚುಯಲ್ ಆಗಿ ಮುಗಿಸಿದ್ವಿ. ಕೆಲವೊಂದು NCERT ಎಕ್ಸಸೈಸಸ್ನ ಮಾಡ್ಕೊಂಡು ಹೋಗೋಣ. ಓಕೆ, ಇದು ಪೆಂಡುಲಮ್ಮಗೆ ವರ್ಕ್ ಆಗ್ತಿದೆ. ಓಕೆ ಮಕ್ಕಳೇ, ಕೆಲವು NCERT ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, ಇದರಲ್ಲಿ ಇನ್ನೊಂದು ಫಾರ್ಮುಲಾಸು ಕೆಲವೊಂದು ಇನ್ಕ್ಲೂಡ್ ಆಗುತ್ತೆ, ಅದು ಲಾಸ್ಟಲ್ಲಿ ಚಾಪ್ಟ್ರಲ್ಲೂ ಇದೆ. T = 2π√L/g, ಅದನ್ನು ನೆನ್ಪಿಟ್ಕೊಂಡಿರಬೇಕು. ಸೊ ಅಬೌಟ್ ದ ಲೆಂತ್ ಸಿಂಪಲ್ ಪೆಂಡುಲಮ್ ನೋಡ್ತೀರಾ ಅದರಲ್ಲಿ, ಇಲ್ಲ ತೊಗೊಂಬಿಟ್ಟಿರಿ. ಇಲ್ಲಿ ಒಂದು ಫಾರ್ಮುಲಾ ಅದು ಬೇಕಾಗುತ್ತೆ ಅದು ಹೋಯ್ತದು. ಓಕೆ, T = 2π√L/g. L ಅಂದರೆ ಗೊತ್ತಿದೆ, ನಾರ್ಮಲಿ ಲೆಂತ್ ಆಫ್ ದಿ ಸ್ಟ್ರಿಂಗ್, ನಾರ್ಮಲಿ ಥ್ರೆಡ್ ಏನು ತೊಗೊಂಡಿದ್ದು. G ಅಂದರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಇಷ್ಟು ತೊಗೊಂಡ್ಮೇಲೆ ಪ್ರಾಬ್ಲಮ್ ಶುರು ಮಾಡ್ತಾ ಹೋಗೋಣ. ಎ ಸ್ಪ್ರಿಂಗ್ ಬ್ಯಾಲೆನ್ಸ್ ಆಸ್ ಎ ಸ್ಕೇಲ್ ದಟ್ ರೀಡ್ಸ್ ಫ್ರಮ್ 0 to 50 kg. ದಿಸ್ ಸ್ಪ್ರಿಂಗ್ ಬ್ಯಾಲೆನ್ಸ್ ಮಾಸ್, ಇದು ಹುಷಾರು, ಇಲ್ಲೇ ಸ್ಪ್ರಿಂಗ್ ಬ್ಯಾಲೆನ್ಸ್ದು ಮಾಸ್ ಬೇರೆ ಥರ ಇರುತ್ತೆ, ನೆಕ್ಸ್ಟ್ ಬಾಡಿ ಮಾಸೇ ಬೇರೆದಿರುತ್ತೆ. ಸೊ ದ ಲೆಂತ್ ಆಫ್ ದಿ ಸ್ಕೇಲ್ ಈಸ್ 20 cm. ಸೊ ಲೆಂತ್ 20 cm. ಅದೇ ರೀತಿ ಮಾಸ್ ಇಲ್ಲಿ ಸ್ಪ್ರಿಂಗ್ ಬ್ಯಾಲೆನ್ಸ್ದು ನಾನು ಕ್ಯಾಪಿಟಲ್ M ಅಂತ ಚೂಸ್ ಮಾಡ್ತೀನಿ, 50 kg. ಓಕೆ, ಎ ಬಾಡಿ ಸಸ್ಪೆಂಡೆಡ್ ಫ್ರಮ್ ದಿಸ್ ಬ್ಯಾಲೆನ್ಸ್ ವಿಚ್ ಡಿಸ್ಪ್ಲೇಸ್ಡ್ ಆ್ಯಂಡ್ ರಿಲೀಸ್ಡ್ ಆಸಿಲೇಟ್ಸ್ ವಿತ್ ಎ ಪೀರಿಯಡ್ ಆಫ್ ಗಿವನ್ ಟೈಮ್ ಆಲ್ಸೋ 0.6 seconds. What is the weight of the body? W we need to calculate. Weight of the body ಕೇಳ್ತಿದ್ದಾರೆ. ಸೊ ಓಕೆ, ಈ ಕಡೆ ಬಂತು. ಸೊ ವೆಯ್ಟ್ ಆಫ್ ದಿ ಬಾಡಿ ವಿ ನೀಡ್ ಟು ಕ್ಯಾಲ್ಕುಲೇಟ್. ಬಟ್ ಸ್ಪ್ರಿಂಗ್ ಬ್ಯಾಲೆನ್ಸ್ದು ಫೋರ್ಸ್ ಎಷ್ಟು ಆ್ಯಕ್ಟ್ ಮಾಡ್ತೀನಿ ಅಂತ ನೋಡಿದಾಗ F = m × g. ಏನಕ್ಕೆ ಫೋರ್ಸು ನೋಡೋಣ. ಸೊ F = m × g, ಮಾಸ್ ವಿಲ್ ಬಿ 50 ಓನ್ಲಿ. ಆ್ಯಂಡ್ ಗ್ರಾವಿಟಿ ನೋಡಿ, ಎಲ್ಲೂ ಅವರು 9.8 ಅಂತ ಮೆನ್ಷನ್ ಮಾಡಿಲ್ಲ. ಸೊ ಮೆನ್ಷನ್ ಮಾಡದಿದ್ದಾಗ 10 ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ, ನೋ ಪ್ರಾಬ್ಲಮ್. ಬಟ್ ಇಲ್ಲ ನೀವು ಹಂಗೆ ಮಾಡಬೇಕು ಅಂದರೆ 9.8 ಇಟ್ಕೊಂಡೆ ಕ್ಯಾಲ್ಕುಲೇಟ್ ಮಾಡಿ, ಕ್ಯಾಲ್ಸಿ ನಾರ್ಮಲ್ ಬೇಸಿಕ್ ಇರೋದ್ರಿಂದ. ಇಲ್ಲ ಹಂಗೆ ಮಾಡಿದ್ರೆ ಓಕೆ, ಬಟ್ ನನ್ನ ಆಪ್ಷನ್ 10 ಅಪ್ರಾಕ್ಸಿಮೇಟ್ ಬಂದ್ರೂ ಓಕೆ, ನೋ ಇಶ್ಯೂ, ಬಿಕಾಸ್ ಅವ್ರು ಮೆನ್ಷನ್ ಮಾಡಿಲ್ಲ. So T = 0.6 and okay. What about the any friction will be acting or length they are giving? Okay, but we know formula F = K × L. Normally ಯಾವ ಡೈರೆಕ್ಷನ್ ಅಂತ ಅಂದಾಗ ಮೈನಸ್ ಎಲ್ಲ ಕನ್ಸಿಡರ್ ಮಾಡ್ತಿಲ್ಲ. ಸೊ Kಗೆ ಬೇಕು ಅಂದಾಗ K = K ಏನಕ್ಕೆ ಅಂದರೆ ನಮಗೆ ಫಾರ್ಮುಲಾ ಗೊತ್ತಿದೆ, T = ಕ್ಯಾಪಿಟಲ್ D ಸಮಥಿಂಗ್ 2π√M/K. ಈ ಫಾರ್ಮುಲಾ ಗೊತ್ತಿದೆ. ಸೊ K ಬೇಕಲ್ಲಿ. ಸೊ ಅದಕ್ಕೆ ಈ K ಯೂಸ್ ಮಾಡ್ಕೊಂಡು, ಅಂದರೆ F/L ಅಲ್ವಾ. ಸೊ ಬಂದಿರೋ ಫೋರ್ಸು ಇಷ್ಟು ಆ್ಯಕ್ಟ್ ಆಗ್ತಿರೋದು. ಲೆಂತ್ ಎಷ್ಟು? 20 cm. 10⁻². ಆ್ಯಂಡ್ ದಿಸ್ ವಿಲ್ ಬಿ ಓಕೆ, ಕ್ಯಾನ್ಸಲ್ ಮಾಡಿಕೊಂಡ್ರು ಓಕೆನೆ. 5 1s 5 25s. ಸೊ ದಿಸ್ ಈಸ್ 25 × 10⁻². ಓಕೆ, ಇಟ್ಸ್ ಎ ಕಾನ್ಸ್ಟೆಂಟ್. ಓಕೆ, T = 2π√M/K ಇದೆ. ಇನ್ನೊಂದು ಶೀಟ್ ಇದೆಯಾ? ಓಕೆ, T = 2π√M/K. ನಮಗೆ ಏನು ಬೇಕಾಗಿರೋದು, ಫಸ್ಟು ಮಾಸ್ ಬೇಕು, ಬಿಕಾಸ್ ವೆಯ್ಟ್ ವಿಲ್ ಬಿ ಈಕ್ವಲ್ ಟು ಮಾಸ್ ಆಫ್ ದಿ ಬಾಡಿ ಇಂಟು ಗ್ರಾವಿಟಿ. ನಾನು ಡೈರೆಕ್ಟಾಗಿ ಸ್ಟಾರ್ಟಿಂಗಲ್ಲೇ F = m × g ಅದು ವೆಯ್ಟ್ ಅಂದ್ಕೊಂಡು ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿರ. ಅದು ಸ್ಪ್ರಿಂಗ್ ಬ್ಯಾಲೆನ್ಸ್ದು. ನೆಕ್ಸ್ಟು ಒಂದು ಮಾಸ್ನ ಆ್ಯಡ್ ಮಾಡ್ತಾರೆ ಸ್ಪ್ರಿಂಗ್ ಬ್ಯಾಲೆನ್ಸ್ಗೆ. ಅದು ಎಲ್ಲ ನಾರ್ಮಲ್ ಈ ಥರ ಆಸಿಲೇಟ್ ಆಗ್ತಿರೋದು ಸ್ಪ್ರಿಂಗ್ ಬ್ಯಾಲೆನ್ಸ್ಗೆ. ಸೊ ಈ ರೀತಿ ಆಸಿಲೇಟ್ ಆಗ್ತಿರೋದು. ಈ ಬಾಡಿ ಮಾಸ್ ನಾವು ಕಂಡುಹಿಡ್ಕೊಬೇಕು, ಸ್ಪ್ರಿಂಗ್ ಬ್ಯಾಲೆನ್ಸ್ದೇ ಅಲ್ಲ. ಓಕೆ ಅಲ್ವಾ. ಸೊ ಇದು ಈ ಕಡೆ ಕಳಿಸ್ಕೊತೀನಿ, ಅಂದರೆ T = 2π √M/K. ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಮಾಸ್. ಸೊ ರೂಟ್ನ ಈ ಕಡೆ ಕಳಿಸ್ಕೊಡಾಗ, ಬಟ್ ಎಮ್ನ LHS ಅಲ್ಲಿ ಉಳಿಸ್ಕೊತೀನಿ. ಇದು ಆ ಕಡೆ ಕಳಿಸಿದಾಗ ಏನಾಗುತ್ತೆ, T² / 2π² ಅಲ್ವಾ. ಮತ್ತು K ಉಳಿದಿರುತ್ತೆ, ಬಟ್ K ನ್ಯೂಮರೇಟರ್ ಕಳಿಸ್ಬೋದು. K ವ್ಯಾಲ್ಯೂ ಆಲ್ರೆಡಿ ಬಂದಿದೆ. ಎಷ್ಟು K ವ್ಯಾಲ್ಯೂ? 25 × 10⁻². ಚೆಕ್ ಮಾಡಬೇಕು, ಎಲ್ಲಾದರೂ ನಾನು ಏನಾದರೂ ಮಿಸ್ಟೇಕ್ ಮಾಡಿದ್ದೀನ ಅಂದರೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ಮತ್ತು ಕಮೆಂಟ್ಸಲ್ಲಿ ಬಂದು ಮೆನ್ಷನ್ ಮಾಡಬೇಕು, ಸರ್ ಇಲ್ಲಿ ಈ ಥರ ಮಿಸ್ಟೇಕ್ ಮಾಡಿದ್ದೀರಾ ಅಂತ. ಮಿಸ್ಟೇಕು ಸಹಜ, ಬಟ್ ನೀವು ಬಂದು ಹೇಳ್ತೀರ ಅಂದರೆ ನಿಮಗೆ ಖುಷಿ ಆಗುತ್ತೆ, ಸರ್ ನಾನು ತಪ್ಪು ಕಂಡಿಡ್ಬಿಟ್ಟೆ ಅಂತ. ಓಕೆ, ಸೊ ಇಷ್ಟನ್ನು ಸಾಲ್ವ್ ಮಾಡ್ಕೊಳ್ಳಿ. M ವ್ಯಾಲ್ಯೂ ಬರುತ್ತೆ. ಈ ಬಂದಿರೋ M ವ್ಯಾಲ್ಯೂನ ಇಲ್ಲಿ ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆ ವ್ಯಾಲ್ಯೂ ಮತ್ತು ಗ್ರಾವಿಟಿ ಏನಿರುತ್ತೆ G 10. ಸೊ ಎರಡನ್ನೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಫೈನಲ್ ಆನ್ಸರ್ ನಿಮಗೆ ವೆಯ್ಟ್ ಆಫ್ ದಿ ಬಾಡಿ ಈಸ್ ಅಬೌಟ್ 223.
219 ಕೂಡ ಬಂದಿರುತ್ತೆ, ಮೇ ಬಿ 219 ಸಮಥಿಂಗ್, 219 ನಿಯರ್ ಅಲ್ವಾ, ಸೊ ನೋ ಇಶ್ಯೂ. ಈವನ್ KCNL ಕೇಳಿದ್ರು ನಿಯರ್ ಈ ಥರ ಕೊಟ್ಟಿರ್ತಾರೆ, ಅವ್ರು 219 220 221 ಆ ಥರ ಕೊಟ್ಟಿರಲ್ಲ. ಸೊ ಆ್ಯಂಡ್ ವಿ ವಿಲ್ ರೆಪ್ರೆಸೆಂಟ್ ಇನ್ ಎ ನ್ಯೂಟನ್ ಓನ್ಲಿ. ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ದಟ್ ಇಸ್ ದ ಫೈನಲ್ ಆನ್ಸರ್. ಸೊ ವಿ ಹ್ಯಾವ್ ಟೇಕನ್ ಲೈಕ್ ದಿಸ್, ಒಂದು ಮಾಸ್ ಸ್ಪ್ರಿಂಗ್ ಬ್ಯಾಲೆನ್ಸ್ದು, ಅದನ್ನು ಫೋರ್ಸ್ ಕಂಡಿಟ್ಕೊಂಡ್ವಿ. ನಾರ್ಮಲ್ F = K × L, F = K × X, ಎಕ್ಸ್ ಬದಲು ಎಲ್ ತೊಗೊಂಡಿದ್ದೀನಿ ಅಷ್ಟೇ. ನಾರ್ಮಲ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿದ್ದೀನಿ. ಒಂದು NCERT ಎಕ್ಸಸೈಸ್ ಮುಗೀತು. ಇನ್ನೊಂದು ಚೂಸ್ ಮಾಡಿದ್ದೀನಿ, ಎ ಸ್ಪ್ರಿಂಗ್ ಹ್ಯಾವಿಂಗ್ ವಿತ್ ಎ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಆಲ್ರೆಡಿ ಕೊಟ್ಟಿದ್ದಾನೆ, ದಟ್ ಈಸ್ ಅಬೌಟ್ K. ಓಕೆ ಹಿಯರ್ ವಿ ಹ್ಯಾವ್ ಎ ಯೂನಿಟ್ ರೈಟ್ ದೆನ್. ಎಸ್ ವಿ ಹ್ಯಾವ್ ಎ ಯೂನಿಟ್, ನ್ಯೂಟನ್ ಪರ್ ಮೀಟರ್. ಓಕೆ ತೊಗೊಂಡಿಲ್ಲ ನಡೀತದೆ ಇಲ್ಲಿ, ಬಟ್ ಬರ್ದಿರಿ ಯಾಕೆ ಬೇಕು. K = 1200 ನ್ಯೂಟನ್ ಪರ್ ಮೀಟರ್ is mounted on a horizontal table as shown in figure. A mass of 3 kg is attached to a free end of the spring. Mass 3 kg. ಅದರದ್ದು ಮಾಸ್ 3 kg ಕೊಟ್ಟಿದ್ದಾನೆ. The mass is then pulled sideways to a distance of 2 cm or released. We can consider L only or X also, anything is fine. 2 cm, 2 × 10⁻⁻². Centi means 10⁻⁻². So determine the frequency of the oscillations. First one to frequency ಕೇಳಿದ್ದಾನೆ. ಸೊ ಫ್ರೀಕ್ವೆನ್ಸಿ ಫಾರ್ಮುಲಾ ಪ್ರೀವಿಯಸ್ಲಿ T = 2π√m/k ತೊಗೊಂಡ್ವಿ, ಅದನ್ನು ರೆಸಿಪ್ರೋಕಲ್ಲೇ ಎಫ್ m/k ಇತ್ತು, ಇಲ್ಲಿ k/m ಬರೀರಿ. ಎಲ್ಲ ಟರ್ಮ್ಸ್ ಇದೆಯಾ? K ಇದೆ, m ಇದೆ, ಇನ್ನೇನಿದೆ ಸಾಲ್ವ್ ಮಾಡಿ. 2π√k ಹೌ ಮಚ್? 1200 ಡಿವೈಡೆಡ್ ಬೈ m ಹೌ ಮಚ್? 3 √k/m. ಓಕೆ, so normally 3 1s are 3 4s are 12 ಅಲ್ವಾ. ಸೊ ದಿಸ್ ವಿಲ್ ಬಿ 400, 20 ಸ್ಕ್ವೇರ್ ಮಾಡ್ಕೊಳ್ಳಿ, 400 ಇರುತ್ತೆ, ದಿಸ್ ವಿಲ್ ಬಿ 20 ಆ್ಯಂಡ್ 20/2π 10/π 10/π 3.14 ಸಾಲ್ವ್ ಮಾಡಿ. ಸೊ ಇಷ್ಟನ್ನು ಸಾಲ್ವ್ ಮಾಡಿದಾಗ ಫೈನಲ್ ಆನ್ಸರ್ ನಿಮಗೆ F = 3.18 ಹರ್ಟ್ಸ್. ಎಫ್ ಸ್ಮಾಲ್ ಎಫ್, ಓಕೆ ಕ್ಯಾಪಿಟಲ್ ಎಫ್. ಫ್ರೀಕ್ವೆನ್ಸಿ ಅದ ತಿಳ್ಕೊಳ್ಳಿ, ಕನ್ಫ್ಯೂಸ್ ಆಗ್ಬಿಟ್ಟಿರ ಆಮೇಲೆ. ಫ್ರೀಕ್ವೆನ್ಸಿ 3.18 ಹರ್ಟ್ಸ್. ಸೊ ಫ್ರೀಕ್ವೆನ್ಸಿ ಮುಗೀತು. ಮ್ಯಾಕ್ಸಿಮಮ್ ಆಕ್ಸಿಲರೇಷನ್ ಆಫ್ ದಿ ಮಾಸ್. ಆಕ್ಸಿಲರೇಷನ್, ಓಕೆ, ವಾಟ್ ಇಸ್ ಆಕ್ಸಿಲರೇಷನ್ ಫಾರ್ಮುಲಾ? A = -ω² x ಓನ್ಲಿ. ಬಟ್ ಒಮೆಗಾ ಕೊಟ್ಟಿದ್ದಾನ? ಒಮೆಗಾ ಕೊಟ್ಟಿಲ್ಲ, ಏನು ಮಾಡೋಣ, ಬಿಟ್ಬಿಡೋಣ. ಸೊ A = -ω² x ಬದಲು ನಾನು ಎಲ್ ತೊಗೊತೀನಿ, ಬಿಕಾಸ್ ವಿ ಹ್ಯಾವ್ ಟೇಕನ್ ಎಲ್ ಓನ್ಲಿ. ಇಲ್ಲ ಎಕ್ಸ್ ಬೇಕಾದ್ರೂ ಚೂಸ್ ಮಾಡಿದ್ರೆ, ಇಲ್ಲಿ ಏನಾದ್ರು ಎಕ್ಸ್ ಚೂಸ್ ಮಾಡಿದ್ರೆ ಅಲ್ಲಿ ಎಕ್ಸೇ ಚೂಸ್ ಮಾಡಬೇಕು. ಇಟ್ಸ್ ಅಪ್ ಟು ಯು. ಸೊ ಒಮೆಗಾ = √k/m ಫಾರ್ಮುಲಾ ಬಂದಿತ್ತು. ಸೊ √k/m ಅಂದಾಗ ಇದೆ. ಸೊ ದಟ್ ವಿಲ್ ಬಿ √400 ಮೀನ್ಸ್ 20 ಅದು. ಸೊ ದಟ್ ವಿಲ್ ಬಿ 20 ಓನ್ಲಿ. K ಈಸ್ ನಥಿಂಗ್ ಬಟ್ ಹೌ ಮಚ್? √k/m whole thing we got already 20. So it's about 20. So A is equal to -20 square into, what is the length? 2 × 10⁻². 2 × 10⁻². So if you solve this one, you will get the acceleration. A is equal to 8 m/s². What about C? What they're asking? Maximum speed of the mass. V is equal to, what is the, any beneficial formula is there? Shall we go to the normal way only? V is equal to, V maximum they are asking. Okay. Omega minus omega into A. Minus omega A, but max only. We can consider positive also, that side. One more thing. V max only we are considering, no need to bother about the sign. Omega into A. I have not considered about the sin of omega t plus phi. They are already mentioned maximum velocity. When it is maximum velocity? Sin 90. So obviously we can consider omega t plus phi, that is about 90 degree. So at that point only maximum. Sin 0, 0. That's why we will get V minimum. So consider this like this only. What is the omega? 20 into what is A? Omega into A. Are they giving A? A mass, okay. Okay, length only. Okay, that's amplitude means about the length only. This we can consider A only. Length only, that is about the 2 × 10⁻². So finally we will get the answer 0.4. We need to get that answer. So calculate that one. Normal calculation only. This will be 1/100, 1010, and you will get 0.4 only.
ಓಕೆ, ವಿ ಹ್ಯಾವ್ ಕಂಪ್ಲೀಟೆಡ್ 2 ಪ್ರಾಬ್ಲಮ್ಸ್. ಲಾಸ್ಟಲ್ಲಿ ಸೊಲ್ಯೂಷನ್ ಮೀನ್ಸ್ ಸಾಲ್ವ್ ಮಾಡೋದಕ್ಕೆ ನಿಮಗೆ ಬಿಡ್ತಿದ್ದೀನಿ, ಮಾಡಬೇಕು. ಮಾಡಿದಾದಮೇಲೆ ಬಂದು ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ ಬಂದಿದೆ ಇಲ್ಲ ಅಂತ. The piston in the cylinder head of a locomotive has a stroke twice the amplitude of 1 meter. If the piston moves with a simple harmonic motion with an angular frequency of 200 radian per minute, what is the maximum speed? So V max ಇವಾಗ ತಾನೇ ಹೇಳಿದೆ, V max is equal to omega into A. ಒಮೆಗಾ ಆಲ್ರೆಡಿ ಕೊಟ್ಟಿದ್ದಾನೆ, 200 radian per minute. What about A? Amplitude. So stroke they are giving stroke 1 meter. So to calculate amplitude, twice the amplitude they are telling. This one twice the amplitude. So definitely it is half of the stroke. So 1/2 is nothing but 0.5 meter. But my suggestion 1/2 ನೇ ತಗೊಳ್ಳಿ, ಈಸಿಯಾಗಿ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ 200 divided by, so 1/2 this is 2 ರೇಡಿಯನ್ ಪರ್ ಮಿನಿಟ್ ಅಂತಿರುತ್ತೆ. ವಾಟ್ ಅಬೌಟ್ ದಿಸ್ ಆಂಪ್ಲಿಟ್ಯೂಡ್? ವಿ ವಿಲ್ ಗೆಟ್ ಓಕೆ ವೆಲಾಸಿಟಿ ಪರ್ ಮಿನಿಟ್, ವೆಲಾಸಿಟಿ ಮೀಟರ್ ಪರ್ ಸೆಕೆಂಡ್ ಅಲ್ವಾ? ಓಕೆ, ಸೊ ದಿಸ್ ವಿಲ್ ಬಿ ಮೀಟರ್ ಓನ್ಲಿ, ಮೀಟರ್. ಓಕೆ, 100 ಮೀಟರ್ ಪರ್ ಮಿನಿಟ್. ಮಿನಿಟ್ ಬೇಕಾದ್ರೆ ಕನ್ವರ್ಷನ್ ಮಾಡಿ, ಇಲ್ಲ ಇಲ್ಲಿಗೆ ಇಟ್ಟರು ಓಕೆ. ಸೊ ದಿಸ್ ಇಸ್ ಅಬೌಟ್ ದ ವೆಲಾಸಿಟಿ to one okay, correct only. Even I got confusion. Okay, minute per minute. Okay, meter per minute, not minute per minute. Minute per minute ಮತ್ತೆ ಕ್ಯಾನ್ಸಲ್ ಆಗೋಗುತ್ತೆ. The acceleration due to gravity on the surface of moon is, on the moon they are giving, so on moon I will consider g dash is equal to 1.7 meter per second. What is the time period of a simple pendulum on the surface of moon? On the surface of moon they are giving a time period. If it's a time period on the surface of earth is, on the surface of earth they are telling, okay, on the surface of earth, on earth g is equal to, g already we know 9.8 only, now they are giving the value, so don't forget 9.8. So period here they are giving 3.5 second. Okay, what is the time period of simple pendulum? Okay, simple pendulum do, okay, first formula ಬರೀತೀನಿ, t is equal to 2 pi root of L divided by g. ಇಲ್ಲಿ g ಯಾಕೆ ತೊಗೊಂಡಿದ್ದೀನಿ? ಈ ಫಾರ್ಮುಲಾ ಡಿಫ್ರೆಂಟ್, ಗ್ರಾವಿಟಿ ಇದೆ. ರೂಟ್ ಆಫ್ m/k ತೊಗೊಳಂಗಿಲ್ಲ, ಇಲ್ಲಿ ಇದು ತೊಗೊಬೇಕು. ಓಕೆ ಅಲ್ವಾ? ಇನ್ನೊಂದು ಕ್ವಶನ್ ಓದಿ, ಎರಡು ಡಿಫ್ರೆಂಟ್ ಫಾರ್ಮಲ್ಲಿ ಕೊಟ್ಟಿದ್ದಾನೆ. ಸಿಂಪಲ್ ಪೆಂಡಲಮ್ಮು ಮೂನ್ ಮೇಲೆ ಇಟ್ಟಾಗಲೂ ಮತ್ತು ಅರ್ತ್ ಮೇಲೆ ಇಟ್ಟಾಗಲೂ, ಸಿಂಪಲ್ ಪೆಂಡಲಮ್ ನಾರ್ಮಲ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಟೈಮ್ ಪೀರಿಯಡ್ ಕಂಪೇರಿಸನ್ ತೊಗೊಂಡಾಗ ಇಲ್ಲಿ ಕೆಲವೊಂದು ವ್ಯಾಲ್ಯೂಸ್ ಕೊಟ್ಟಿದ್ದಾನೆ ಅರ್ತ್ ಮೇಲೆ, ಇನ್ನು ಕೆಲವೊಂದು ಕೊಟ್ಟಿರಲ್ಲ, ಇಲ್ಲಿ ಕೆಲವೊಂದು ಕೊಟ್ಟಿದ್ದಾರೆ, ಇನ್ನೊಂದು ಕೊಟ್ಟಿರಲ್ಲ. ಫಸ್ಟ್ ಫಾರ್ಮುಲಾ ಬರ್ಕೊಳ್ಳಿ. ಯಾವುದು ಕಾಮನ್ ಆಗಿರುತ್ತೆ? ಗ್ರಾವಿಟಿ ಕಾಮನ್ ಆಗಿರಲ್ಲ, ಟೈಮ್ ಪೀರಿಯಡ್ ಚೇಂಜ್ ಆಗುತ್ತೆ, ಆಬ್ವಿಯಸ್ಲಿ ಚೇಂಜ್ ಆಗುತ್ತೆ. ಬಟ್ ಲೆಂತು, ಗ್ರಾವಿಟಿ ಚೇಂಜ್ ಆಯ್ತು ಅಂದರೆ ಟೈಮ್ ಪೀರಿಯಡ್ ಚೇಂಜ್ ಆಗುತ್ತೆ, ಬಟ್ ಲೆಂತ್ ಸಿಂಪಲ್ ಪೆಂಡಲಮ್ದು ತೊಗೊತಿರೋ ಆ ಲೆಂತ್ ಸ್ಟ್ರಿಂಗ್ದು ಚೇಂಜ್ ಆಗೋದಿಲ್ಲ. ಸೊ ಯಾವುದಾದ್ರೂ ಒಂದರಲ್ಲಿ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು. ನೋಡಿ, 2 ಟರ್ಮ್ಸ್ ಎಲ್ಲಿ ಕೊಟ್ಟಿದ್ದಾನೆ? ಇಲ್ಲಿ ಕೊಟ್ಟಿದ್ದಾನೆ, ಅರ್ಥ ಮೇಲೆ 2 ಟರ್ಮ್ಸ್ ಕೊಟ್ಟಿದ್ದಾನೆ. ಸೊ ಈ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡಿಬಿಟ್ಟು ಟಿ ಈಸ್ ಈಕ್ವಲ್ ಟು, ಬಟ್ ಇಲ್ಲಿ ಫಾರ್ಮುಲಾ ಏನಾಗುತ್ತೆ ಅಂದರೆ ಇದು ಟಿ ಡ್ಯಾಶ್, ಇದು ಜಿ ಡ್ಯಾಶ್, ಎಲ್ ವಿಲ್ ಬಿ ಸೇಮ್ ಓನ್ಲಿ. ಸೊ ಟಿ ಈಸ್ ಈಕ್ವಲ್ ಟು 2 pi ರೂಟ್ ಆಫ್ ಎಲ್ ಡಿವೈಡೆಡ್ ಬೈ ಜಿ. ಸೊ 2 pi ರೂಟ್ ಆಫ್ ಎಲ್ನೇ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಸೊ ನಾನೇನು ಮಾಡ್ಕೊತೀನಿ ಅಂದರೆ ಮಾಡಿಫಿಕೇಶನ್ ಮಾಡ್ಕೊಂಡು ಎಲ್ಲ ಕನ್ವರ್ಟ್ ಮಾಡ್ಕೊತೀನಿ ಫಸ್ಟ್ ಫಾರ್ಮುಲಾನ. ಸೊ ಓಕೆ, ಎಲ್ ಈಸ್ ಈಕ್ವಲ್ ಟು ಜಿ ಆ ಕಡೆ ಹೋಗ್ತಿದೆ ಅಂದ್ಕೊಂಡಾಗ ಜಿ, ಓಕೆ, ಟಿ ಬೈ 2 pi, ಟಿ ಬೈ 2 pi, ಈ ರೂಟ್ನ ಆ ಕಡೆ ಕಳಿಸ್ಕೊಂಡಿದ್ದೀವಿ ಅಂದ್ಕೊಂಡು ಸ್ಕ್ವೇರು ಮಾಡಿಫಿಕೇಶನ್ ಮಾಡಿ ಬರೀಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನು. ಒದ್ದಾಡಬಾರ್ದು, ಪೇಪರಲ್ಲಿ ಇಟ್ಟು ಏನೋ ನಾನೋ ರೀತಿ ಮಾಡಿದಾಗ 2-3 ಸಲ ಒಂದು ಸಲ ಬಂದಿಲ್ಲ ಅಂದರೆ ಲಾಸ್ಟಿಗೆ ಬರುತ್ತೆ, ಮಾಡಿದಾಗ ಮಾಡಬೇಕು. ಕೆಲವೊಂದು ಆಲ್ರೆಡಿ ಪ್ರೀವಿಯಸ್ಲಿ ತೋರಿಸಿದ್ರೆ ಅದಕ್ಕೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಟೈಮ್ ತೊಗೊಳ್ತಿಲ್ಲ. ಸೊ ಜಿ ಅಂದಾಗ 9.8. ವಾಟ್ ಅಬೌಟ್ ಟಿ? ಆರ್ ದೇ ಗಿವಿಂಗ್ ಎಸ್ ಟಿ ದೇ ಆರ್ ಗಿವಿಂಗ್ 3.5 ಡಿವೈಡೆಡ್ ಬೈ 2 pi. 2 pi ವ್ಯಾಲ್ಯೂ ಗೊತ್ತಿದೆ. ಸೊ ಇಷ್ಟನ್ನು ಸಾಲ್ವ್ ಮಾಡಿ ಆನ್ಸರ್ ಬರುತ್ತೆ ಎಲ್ಗೆ. ಸೊ ಎಲ್ ಎಷ್ಟು ಬರಬೇಕು ಅಂದರೆ 9.8 ಮೀಟರ್, ಟಿ ಎಷ್ಟು ಬರಬೇಕು ಅಂದರೆ 8.4. ಆ ಟಿ ಯಾವುದು? 8.4 ಟಿ ಡ್ಯಾಶ್ ಅದು. ಓಕೆ, ಸೊ ಟಿ ಡ್ಯಾಶ್ ಈಸ್ ಈಕ್ವಲ್ ಟು 2 pi ರೂಟ್ ಆಫ್ ಎಲ್ ಅಲ್ಲಿ ಬಂದಿರೋದು 9.8.
ಎಲ್ಲ 9.8 ಬಂದಿದೆಯಾ? ಓಕೆ. ಇಲ್ಲಿ ಜಿ ಡ್ಯಾಶ್ ಬಂದು 1.7. ಇದನ್ನು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ 8.4 ಸೆಕೆಂಡು ಬರಬೇಕು. ಎಲ್ಲ ಕೊಟ್ಟಿದ್ದೀನಿ, ಲಾಸ್ಟಲ್ಲಿ ಸಾಲ್ವ್ ಮಾಡೋದು ಮಾತ್ರ ಬಿಟ್ಟಿದ್ದೀನಿ, ಸಾಲ್ವ್ ಮಾಡಬೇಕು. ಸೊ ನೆಕ್ಸ್ಟು PYQs ಅಂದರೆ ಫಸ್ಟ್ ಇಯರ್ಗೆ ಸ್ವಲ್ಪ ಚೇಂಜಸ್ ಆಗುತ್ತೆ, ಬಟ್ NCERT ಎಕ್ಸಸೈಸ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಒಂದೆರಡು ಪ್ರಾಬ್ಲಮ್ ಮಾತ್ರ ನೋಡ್ತಾ ಹೋಗೋಣ, ಫೆಮಿಲಿಯರ್ ಇರೋದು. ಸೊ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಗಿಲ್ಲ ಅಂದ್ರೂ KCETಗಾದರೂ ಹೆಲ್ಪ್ ಆಗೇ ಆಗುತ್ತೆ. ಸೊ ಅದರಿಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ. ಎ ಬಾಡಿ ಎಕ್ಸಿಕ್ಯೂಟ್ಸ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ along the y-axis. Its displacement varies with time according to the equation. So equation y is equal to a sin of omega t. ಈ ರೀತಿ ಅನ್ಕೊಬೇಕು. ವೇರ್ y is in meter and t is in second. ಕ್ಯಾಲ್ಕುಲೇಟ್ ಆ್ಯಂಪ್ಲಿಟ್ಯೂಡ್ ಬಂದ್ಬಿಡುತ್ತೆ. ಪೀರಿಯಡ್ ಅಂದಾಗ ನಾರ್ಮಲಿ t, ಬಟ್ t is equal to 2 pi by omega. ಸೊ omega ಆಲ್ರೆಡಿ ಇಲ್ಲಿ 100 pi. ಸೊ 2 pi by omega 100 pi ಅಲ್ವಾ? ಸೊ ದಿಸ್ ವಿಲ್ ಬಿ 2 by 100, 0.02 ಸೆಕೆಂಡ್ಸ್ ಬಂದ್ಬಿಡ್ತಿಲ್ಲ. ಆಪ್ಷನ್ ಬಿ ಕೂಡ. ಆಪ್ಷನ್ ಎ ಆ್ಯಂಪ್ಲಿಟ್ಯೂಡ್ ಅಂದಾಗ ಎ ಈಸ್ ಈಕ್ವಲ್ ಟು 1.5 ಮೀಟರ್ ಯೂನಿಟ್ ಬರೀಬೇಕು. ನೆಕ್ಸ್ಟು ಸಿ ಫ್ರೀಕ್ವೆನ್ಸಿ ಆಫ್ ಮೋಷನ್. ಫ್ರೀಕ್ವೆನ್ಸಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಟೈಮ್ ಪೀರಿಯಡ್ ಬಂದಿದೆ 1/t, ಸಾಲ್ವ್ ಮಾಡಿ. ಆಬ್ವಿಯಸ್ಲಿ ರಿವರ್ಸ್ ಅಂದ್ಕೊಂಡಾಗ 100/2 ಈಸ್ ನಥಿಂಗ್ ಬಟ್ 50 ಹರ್ಟ್ಸ್. 50 ಹರ್ಟ್ಸ್ ಯಾಕೋ ಇಂಡಿಯನ್ ಇದ್ದಂಗಿದೆ, 50 ಹರ್ಟ್ಸು. ಮ್ಯಾಕ್ಸಿಮಮ್ ವೆಲಾಸಿಟಿ ಆ್ಯಂಡ್ ಮ್ಯಾಕ್ಸಿಮಮ್ ಆಕ್ಸಿಲರೇಷನ್. ಮ್ಯಾಕ್ಸಿಮಮ್ ವೆಲಾಸಿಟಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಮ್ಯಾಕ್ಸಿಮಮ್ ವೆಲಾಸಿಟಿ ವಿಲ್ ಬಿ ಈಕ್ವಲ್ ಟು ವಿ ಈಸ್ ಈಕ್ವಲ್ ಟು ಒಮೆಗಾ ಇಂಟು ಎ. ಸೊ ಇದನ್ನು ಸಾಲ್ವ್ ಮಾಡ್ತೀರಾ. ನೆಕ್ಸ್ಟು ಆಕ್ಸಿಲರೇಷನ್ ಅಂದಾಗ ಎ ಈಸ್ ಈಕ್ವಲ್ ಟು ಮೈನಸ್ ಒಮೆಗಾ ಸ್ಕ್ವೇರ್ ಎಕ್ಸ್. ನಾರ್ಮಲಿ ಇಲ್ಲಿ ವೈ ತೊಗೊಂಡಿರೋದನ್ನು ವೈಗೆ ಬೇಕಾದ್ರೆ ಚೂಸ್ ಮಾಡಿಕೊಂಡು ಈ ವೈನ ಇದನ್ನು ಸಾಲ್ವ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇವೆರಡೂ ನಿಮಗೆ ಬಿಡ್ತಿದ್ದೀನಿ. ಇಷ್ಟು ತೊಗೊಂಡಿದ್ದಾದಮೇಲೆ ಒಮೆಗಾ ಆಲ್ರೆಡಿ ಗೊತ್ತಿದೆ ನಮಗೆ. ಒಮೆಗಾ 100 ಇಂಟು ಪೈ. ಎ ವ್ಯಾಲ್ಯೂ ಎಷ್ಟು? 1.5. ಪೈ ಅಂದಾಗ 3.14. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಅದೇ ರೀತಿ ಒಮೆಗಾ ಸ್ಕ್ವೇರ್ ಇಲ್ಲಿ ವೈ ತೊಗೊಬೇಕು. ಎಕ್ಸ್ ಜಾಗದಲ್ಲಿ ವೈಯ ಚೂಸ್ ಮಾಡಿ. ಯೂಶಲಿ ಫಾರ್ಮುಲಾ ಇದು. ಒಮೆಗಾ ಸ್ಕ್ವೇರ್ ವೈ ತೊಗೊಂಡು ಸಾಲ್ವ್ ಮಾಡಿ. ವೈ ಅಲ್ವಾ? ವೈ ಈಸ್ ಇನ್ ಮೀಟರ್, ಓಕೆ, ಟಿ ಈಸ್ ಇನ್ ಸೆಕೆಂಡ್ಸ್. ಸೊ ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿ. ಇದು ಆನ್ಸರ್ ಎಷ್ಟು ಬಂತು ಅಂತ ಅಟ್ಲೀಸ್ಟ್ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಬೇಕು. ಯಾರೆಷ್ಟು ಪ್ರಾಂಪ್ಟಾಗಿ ಇಲ್ಲಿವರೆಗೂ ಮಾಡಿರೋದು ಬೆನಿಫಿಟ್ ಆಗ್ತಿದೆ ಅಂದರೆ ಜೊತೆಯಲ್ಲಿ ಲೈಕ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿರ್ತಾರೆ. ಬಟ್ ನೀವು ವರ್ಕ್ ಮಾಡಿದ್ಮೇಲೆ ಅಲ್ಲ ಅದು ವರ್ತ್ ಅನ್ಸೋದು ನಿಮಗೆ. ಸೊ ಇದನ್ನು ಸಾಲ್ವ್ ಮಾಡಿ ಆನ್ಸರ್ ಎಷ್ಟು ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಜಸ್ಟ್ ಇವೆರಡನ್ನು ಸಬ್ಸ್ಟಿಟ್ಯೂಟ್ ಮಾಡೋದು, ಕ್ಯಾಲ್ಕುಲೇಟ್ ಮಾಡೋದು. ಈ ವ್ಯಾಲ್ಯೂಸ್ ಕೂಡ ಇಲ್ಲೇ ಇದ್ದಾವೆ, ಎಲ್ಲ ಕಣ್ಮುಂದೆ ಇರುತ್ತೆ ಪ್ರಾಬ್ಲಮ್. ಬಟ್ ಅದನ್ನು ಅನಲೈಸ್ ಮಾಡಿ ಮಾಡೋದು ಇಂಪಾರ್ಟೆಂಟು. ಓಕೆ. ಸೊ ಲಾಸ್ಟ್ ದಟ್ ಆಲ್ಸೋ ಆ್ಯಂಡ್ ದಿಸ್ ವಿಲ್ ಆಲ್ಸೋ ಯು ನೀಡ್ ಟು ಸಾಲ್ವ್. Okay. The answers you should get like this only. This much you need to get V max and A max. Final answers ಕೊಟ್ಟಿದ್ದೀನಿ. So these are the final answers. And next, if a particle executing SHM is given by equation, again similar format ಇದನ್ನಾದರೂ ಸಾಲ್ವ್ ಮಾಡಿ. Sin of omega t. So omega ಏನಾಗುತ್ತೆ? 314 ರೇಡಿಯನ್ ಪರ್ ಸೆಕೆಂಡಾ? ರೇಡಿಯನ್ ಪರ್ ಸೆಕೆಂಡ್ ಸ್ಕ್ವೇರಾ? ಓಕೆ. ಒಮೆಗಾ ವೆಲಾಸಿಟಿ ರೇಡಿಯನ್ ಪರ್ ಸೆಕೆಂಡ್ ಇನ್ ಮೀಟರ್. ಓಕೆ. ವೈ ಇಟ್ ಈಸ್ ಇನ್ ಮೀಟರ್. ಕ್ಯಾಲ್ಕುಲೇಟ್ ಆ್ಯಂಪ್ಲಿಟ್ಯೂಡ್. ಫ್ರೀಕ್ವೆನ್ಸಿ ಸೇಮ್ ಓನ್ಲಿ. ಎಫ್ ಇಸ್ ಈಕ್ವಲ್ ಟು ಫಸ್ಟ್ ಏನು ಮಾಡ್ತೀರಾ? ಆ್ಯಂಪ್ಲಿಟ್ಯೂಡ್ ಎ ಡೈರೆಕ್ಟಾಗಿರುತ್ತೆ. ಟಿ ಈಸ್ ಈಕ್ವಲ್ ಟು 2 pi by ಒಮೆಗಾ. ಇಲ್ಲಿ ಟೈಮ್ ಪೀರಿಯಡ್ ಬರುತ್ತೆ. ಎಫ್ ಇಸ್ ಈಕ್ವಲ್ ಟು 1/t. ಇಲ್ಲಿ ಫ್ರೀಕ್ವೆನ್ಸಿ ಬರುತ್ತೆ. ಮ್ಯಾಕ್ಸಿಮಮ್ ವೆಲಾಸಿಟಿ ವಿ ಈಸ್ ಈಕ್ವಲ್ ಟು ಮ್ಯಾಕ್ಸ್ ಅಂದಾಗ ಒಮೆಗಾ ಇಂಟು ಎ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಟಿ, ಅದರಲ್ಲಿ ರೆಸಿಪ್ರೋಕಲ್ ಆಗ್ತೀರಾ, ಇಲ್ಲಿ ಬರುತ್ತೆ. ಒಮೆಗಾ ಆಲ್ರೆಡಿ ಕೊಟ್ಟಿದ್ದೀನಿ. ಎ ಆ್ಯಂಪ್ಲಿಟ್ಯೂಡು ಇಲ್ಲಿದೆ, ಎರಡು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಸಾಲ್ವ್ ಮಾಡ್ತೀರಾ. ಸೊ ಮಕ್ಕಳೇ ಇದನ್ನು ಸಾಲ್ವ್ ಮಾಡಿದಾಗ ನಿಮ್ಗೆ ಆನ್ಸರ್ ಅಷ್ಟು ಬರಬೇಕು. ಆಲ್ರೆಡಿ ಫ್ರೀಕ್ವೆನ್ಸಿ ಅದು. ಇದು ನ್ಯೂ ಅಂತ ಬೇಕಾದ್ರೂ ತೊಗೊಬೋದು. ಓಕೆ, ಐ ಆಮ್ ಕನ್ಸಿಡರಿಂಗ್ ನ್ಯೂ ಓನ್ಲಿ. ಸೊ ನ್ಯೂ ದಟ್ ಇಸ್ ಅಬೌಟ್ 50 ಹರ್ಟ್ಸ್ ಓನ್ಲಿ ಯು ಆರ್ ಗೆಟಿಂಗ್. ಆ್ಯಂಡ್ ವಿ ಮ್ಯಾಕ್ಸ್ ಯು ನೀಡ್ ಟು ಗೆಟ್ 628. ಸಾಲ್ವ್ ಮಾಡಿ ಬಂದಿದೆಲ್ಲ ಹೇಳಬೇಕು. ನೋಡಿ ಮಕ್ಕಳೇ, ಯಾವುದೇ ಒಂದು ವೇವ್ ಅಂತ ಕನ್ಸಿಡರ್ ಮಾಡಿದಾಗ ನಾರ್ಮಲಿ ಇದು ವೇವ್ಸ್ ಎಲ್ಲ ಆಲ್ರೆಡಿ ಓದಿದ್ವಿ. ಆಸಿಲೇಟ್ ನೆಕ್ಸ್ಟ್ ಚಾಪ್ಟ್ರಲ್ಲಿ ವೇವ್ಸ್ ಬಗ್ಗೆ ಓದ್ತೀರಾ. ಸೊ ಈ ಆಸಿಲೇಷನ್ಸಲ್ಲಿ ಪೇಷನ್ಸ್ ಆಗಿಂದ ಎಲ್ಲೇ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಫಸ್ಟಿಂದ ಹೋಗಿ ಮತ್ತೆ ರಿಪೀಟ್ ಮಾಡಿ ಓದೋದು ಅವಶ್ಯಕತೆ ನಿಮಗೆ ಎಕ್ಸಾಮ್ ಪರ್ಪಸ್ ಆಗಿ ಅಂತಲೇ ಅಲ್ಲ. ಫ್ಯೂಚರಲ್ಲಿ ಆಸಿಲೇಷನ್ಸ್ ಅನ್ನೋದು ತುಂಬ ಬೇಸಾಗುತ್ತೆ. ಎಸ್ಪೆಷಲಿ ಸೆಕೆಂಡ್ ಇಯರಲ್ಲೇ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಬರುತ್ತೆ. ಎಸ್ಪೆಷಲಿ ಲಾಸ್ಟಲ್ಲಿ ವೈ ಈಸ್ ಈಕ್ವಲ್ ಟು ಎ ಸೈನ್ ಆಫ್ ಒಮೆಗಾ ಟಿ ಪ್ಲಸ್ 5 ಅಂತಲ್ವಾ, ಆ ಫಾರ್ಮುಲಾನು ಕೂಡ ಬರುತ್ತೆ. ಎ ಸಿನಲ್ಲಿ ಬರುತ್ತೆ. ಆಸಿಲೇಟನ್ ಇಲ್ಲೇ ಹೋದ್ರೆ ಅಲ್ಲಿ ಮತ್ತೆ ರಿವೈಸ್ ಮಾಡ್ತೀವಿ.
ಓಕೆನಾ. ಸೊ ಜೊತೆಯಲ್ಲಿ ನಮ್ಮ ಕಂಟೆಂಟ್ ನಿಮಗೆ ಮೆಚ್ಚಿದೆ ಅನ್ನೋದಾಗಿದ್ರೆ ಸೊ ಲೈಕ್ ಮಾಡ್ತಾ, ಸಬ್ಸ್ಕ್ರೈಬ್ ಮಾಡ್ತಾ, ಕಮೆಂಟಲ್ಲಿ ಏನು ಮಾಡಬೇಕು, ನೀವು ಯಾವ ಥರ ಏನು ಅನುಭವ ಆಯಿತು ಅನ್ನೋದನ್ನು ಮೆನ್ಷನ್ ಮಾಡೋದು ಮಾತ್ರ ಬರೀಬೇಡಿ. ಜೊತೆಯಲ್ಲಿ ಸ್ವಾರ್ಥ ಇಲ್ದಿರ ಮೇ ಬಿ ಕೆಲವರು ಓಕೆ ಅನ್ಕೊಂಡಿರ ನಾರ್ಮಲಾಗಿ ನಿಮ್ಮ ಓದು ನಿಮ್ಮ ಮೇಲಿನ ಕೇರ್ ಇರುತ್ತೆ, ಜೊತೆಯಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊತ ನಾನು ನಿಮ್ಮ ಲೋಕೇಶ್, PUC at ಸೈನ್ಸ್ ಪರೀಕ್ಷೆ ಚಾನಲ್, ಆ್ಯಂಡ್ ದಿಸ್ ಈಸ್ ಅಬೌಟ್ ಆಸಿಲೇಷನ್ಸ್. ಥ್ಯಾಂಕ್ ಯು.